ದೇವರು ನಮ್ಮೊಬ್ಬೊಬ್ಬರೊಂದಿಗೂ ಕೂಡ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಆದರೆ ದೇವರ ಮಾತನ್ನು ನಾವು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತೀವಿ ಅನ್ನೋದು ತುಂಬ ಮುಖ್ಯ. ನಾವು ಆಸ್ಪತ್ರೆಗೆ ಹೋಗುವಾಗ, ಕಾಯಿಲೆಯಿಂದ ಆಸ್ಪತ್ರೆಗೆ ಹೋದರೆ ಅಲ್ಲಿ ನಾವು ಡಾಕ್ಟರ್ ಮಾತನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಏನಾದರೂ ಒಂದು ಕೋರ್ಟ್ ವಿಷಯಕ್ಕೆ ನಾವು ಹೋಗುವಾಗ ಅಲ್ಲಿ ಲಾಯರ್ ಮಾತನ್ನು ತುಂಬ ಸೀರಿಯಸ್ ಆಗಿ ನಾವು ತೆಗೆದುಕೊಳ್ತೀವಿ. ಆದರೆ ನಾವು ಪ್ರಾರ್ಥನೆಗಂತ ಇವತ್ತು ಬಂದಿದ್ದೀವಿ. ಈ ಒಂದು ಮನೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಹುಟ್ಟಿದ ದಿನಕ್ಕಾಗಿ ದೇವರಿಗೆ ಧನ್ಯವಾದವನ್ನು ಹೇಳಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾವು ಒಟ್ಟಾಗಿ ಸೇರಿದ್ದೇವೆ. ಈ ಒಂದು ಸಮಯದಲ್ಲಿ ದೇವರು ಕೂಡ ನಮ್ಮ ಜೊತೆಗೆ ಮಾತಾಡ್ತಾರೆ ವಾಕ್ಯದ ಮುಖಾಂತರ. ಗಾಡ್ ಸ್ಪೀಕ್ಸ್ ಟು ಅಸ್ ಥ್ರೂ ಹಿಸ್ ವರ್ಡ್. ಪರ್ಸನಲಿ ಹಿ ಸ್ಪೀಕ್ಸ್. ಹಾಗಿರುವಾಗ ನಾವು ಅದನ್ನು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ ಅನ್ನೋದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಾದರೆ ಖಂಡಿತವಾಗಲೂ ಯು ಕ್ಯಾನ್ ಸಿ ದ ಗ್ಲೋರಿ ಆಫ್ ಗಾಡ್ ಇನ್ ಯುವರ್ ಲೈಫ್. ದೇವರ ಮಹಿಮೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿಕ್ಕಾಗುತ್ತೆ. ನೀವೇನು ಮಾಡೋದು ಬೇಡ. ಯು ಡೋಂಟ್ ನೀಡ್ ಟು ಡೂ ಎನಿಥಿಂಗ್ ಎಕ್ಸ್ಟ್ರಾ. ಟೇಕ್ ಹಿಸ್ ವರ್ಡ್ ಸೀರಿಯಸ್ಲಿ. ಅವರ ವಾಕ್ಯವನ್ನು, ಅವ್ರು ಏನು ಮಾತಾಡ್ತಾರೋ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿ. ಬೇರೆಯವರು ಏನು ಯೋಚನೆ ಮಾಡ್ತಾರೆ ಅಂತ ನೀವು ಯೋಚನೆ ಮಾಡಿದರೆ ದೇವರಿಗೆ ನಿಮ್ಮ ಬಗ್ಗೆ ಇರತಕ್ಕಂಥ ಯೋಜನೆ ನೀವು ಕಳ್ಕೊಳ್ತೀರಿ. ಅದರಿಂದ ಬೇರೆಯವರು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ನಾನು ದೇವರ ವಾಕ್ಯವನ್ನು ಸೀರಿಯಸ್ ಆಗಿ ತಗೊಂಡಾಗ ವಾಟ್ ಅದರ್ಸ್ ಥಿಂಕ್, ಇಫ್ ಐ ಟೇಕ್ ದ ವರ್ಡ್ ಆಫ್ ಗಾಡ್ ಸೀರಿಯಸ್ಲಿ, ವಾಟ್ ಅದರ್ಸ್ ವಿಲ್ ಥಿಂಕ್ ಅಂತ ನೀವು ಥಿಂಕ್ ಮಾಡಿದರೆ ಯು ವಿಲ್ ಮಿಸ್ ಗಾಡ್ಸ್ ಪ್ಲ್ಯಾನ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ದೇವರ ಪ್ಲ್ಯಾನನ್ನು ನೀವು ಕಳ್ಕೊಳ್ತೀರಿ ಅಷ್ಟೇ. ಅದರಿಂದ ನಾವೀಗ ಪ್ರಾರ್ಥನೆ ಮಾಡಿದ್ದೀವಿ, ನೀವೊಬ್ಬೊಬ್ಬರು ಕೂಡ ಪ್ರಾರ್ಥಿಸಿದ್ದೀರಿ. ಲಾರ್ಡ್ ಸ್ಪೀಕ್ ಟು ಮೀ ಪರ್ಸನಲಿ. ದೇವರೇ ನನ್ನೊಂದಿಗೆ ವೈಯಕ್ತಿಕವಾಗಿ ಮಾತಾಡಿ ಅಂತ ನೀವು ಕೇಳಿದ್ದೀರಿ. ಖಂಡಿತವಾಗಲೂ ದೇವರು ವೈಯಕ್ತಿಕವಾಗಿ ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾರೆ. ಅದಕ್ಕೆ ರೆಸ್ಪಾನ್ಸ್ ಯಾರು ತೋರಿಸ್ಬೇಕು? ರೆಸ್ಪಾನ್ಸ್ ನಾನೇ ತೋರಿಸ್ಬೇಕು. ದೇವರು ಹೇಳ್ತಾರೆ, ರೆಸ್ಪಾನ್ಸ್ ನಾನು ತೋರಿಸ್ಬೇಕು. ಪೇತ್ರನಿಗೆ ಯೇಸು ಹೇಳ್ತಾರೆ ಬಾ ಅಂತ. ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಜೀಸಸ್. ಪೇತ್ರ ಬೋಟಲ್ಲಿದ್ದಾನೆ. ಯೇಸು ಬಾ ಅಂತ ಕರೆದ್ರು, ಅವನು ಬಂದ. ಕಾಲು ತೆಗೆದು ಹೊರಗಡೆ ಇಟ್ಟ ಬೋಟಿಂದ. ನೀರಿನ ಮೇಲೆ ನಡೆದ್ನ. ಅವನೇನಾದರೂ ಥಿಂಕ್ ಮಾಡಿದರೆ, ಮಾನಸಿಕವಾಗಿ ಆಲೋಚನೆ ಮಾಡಿದರೆ, ಅವನ ಬುದ್ಧಿಯಲ್ಲಿ ಅವನು ಆಲೋಚನೆ ಮಾಡಿದ್ದಿದ್ದರೆ ಅವನು ಕಾಲು ತೆಗೆದು ಇಡಲಿಕ್ಕೆ ಆಗ್ತಾ ಇರಲಿಲ್ಲ. ಬೋಟಿಂದ ಕಾಲು ತೆಗೆದು ನೀರ ಮೇಲೆ ಇಟ್ಟರೆ ಏನಾಗುತ್ತೆ? ಸ್ವಾಭಾವಿಕವಾಗಿ ಮುಳುಗಿ ಹೋಗ್ತಾನೆ. ಜೊತೆಲಿದ್ದವ್ರು ಹೇಳಿರ್ಬೋದು, ಕಾಲಿಡಬೇಡ ಮುಳುಗೋಗ್ತೀಯಾ ಅಂತ. ದಟ್ ಈಸ್ ನ್ಯಾಚುರಲ್ ಸೆನ್ಸಸ್, ದಟ್ ಈಸ್ ನಾಟ್ ಫೇತ್. ಆದರೆ ದೇವರು ಹೇಳಿದ್ದಾರೆ, ಜೀಸಸ್ ಸೆಡ್ ಐ ಆಮ್ ಡೂಯಿಂಗ್. ಐ ಡೋಂಟ್ ಮೈಂಡ್ ವಾಟ್ ಅದರ್ಸ್ ಆರ್ ಸೇಯಿಂಗ್. ಐ ಡೋಂಟ್ ಮೈಂಡ್ what my mind is saying. I don't mind what natural senses are saying. I mind what God said. ದೇವರು ಏನು ಹೇಳಿದಾರೋ ಅದನ್ನು ನಾನು ಮೈಂಡ್ ಮಾಡ್ತೀನಿ ಅಂತ ಹೇಳಿದಾಗ he was able to experience the glory of God. ಆತನಿಗೆ ಅಲ್ಲಿ ದೇವರ ಮಹಿಮೆಯನ್ನು ಅನುಭವಿಸಲಿಕ್ಕೆ ಆಯಿತು. ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಪೇತ್ರ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಕೂಡ ಸೂಪರ್ ನ್ಯಾಚುರಲ್ ಆಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂದರೆ ವೆನ್ ಯು ಬಿಲೀವ್ ದ ವರ್ಡ್ ಆಫ್ ಗಾಡ್. ಯಾವಾಗ ನೀವು ದೇವರ ವಾಕ್ಯವನ್ನು ನಂಬ್ತೀರೋ ಆವಾಗ. ಆ ನಂಬಿಕೆ ಅನ್ನೋದು ಸುಮ್ಮನೆ ಆಮೇನ್ ಹೇಳೋದಲ್ಲ. ಸೇಯಿಂಗ್ ಆಮೇನ್ ಟು ದ ವರ್ಡ್ ಆಫ್ ಗಾಡ್ ಈಸ್ ನಾಟ್ ಫೇತ್. ಡೂಯಿಂಗ್ ದ ವರ್ಡ್ ಆಫ್ ಗಾಡ್ ವಿತೌಟ್ ಥಿಂಕಿಂಗ್ ಎನಿಥಿಂಗ್ ಇಸ್ ಫೇತ್. ಆಮೇನ್ ಎಲ್ರಿಗೂ ಹೇಳಲಿಕ್ಕಾಗುತ್ತೆ. ಎನಿಬಡಿ ಕ್ಯಾನ್ ಸೇ ಆಮೇನ್. ಆದರೆ
ದೇವರು ಹೇಳೋದನ್ನು ಥಿಂಕ್ ಮಾಡ್ದೇನೆ, ವಿತೌಟ್ ಥಿಂಕಿಂಗ್ ಡೂ ಇಟ್, ದಟ್ಸ್ ಫೇತ್. ವೆನ್ ಯು ಸ್ಟಾರ್ಟ್ ಥಿಂಕ್, ಹೌ ಯು ಥಿಂಕ್ ನ್ಯಾಚುರಲಿ, ಲಾಜಿಕಲಿ, ಇಂಟೆಲೆಕ್ಚುವಲಿ, ಸೊ ದಟ್ ಯು ಕ್ಯಾನ್ ನಾಟ್ ಡೂ ವಾಟ್ ಗಾಡ್ ಸೇಸ್. ನಾವು ದೇವರು ಹೇಳೋದನ್ನು ಕ್ವಿಕ್ಕಾಗಿ ಹಾಗೆ ಮಾಡಿಬಿಡ್ಬೇಕು. ನೀವು ಅದನ್ನು ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ, ನಾವು ಆಲೋಚನೆ ಮಾಡೋದು ಯಾವ ರೀತಿ ಹೇಳಿ? ಮಾನುಷಿಕವಾಗಿಯೇ ಆಲೋಚನೆ ಮಾಡ್ತೀವಿ. ಮಾನುಷಿಕವಾಗಿ ನಾವು ಆಲೋಚನೆ ಮಾಡ್ತೀವಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತೀವಿ. ಆಮೇಲೆ ಕಾಂಪ್ರಮೈಸ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿ ನಾವು ಅನುಕೂಲ ಆಗೋ ಹಾಗೆ ಏನೋ ಒಂದು ಮಾಡಲಿಕ್ಕೆ ಹೋಗ್ತೀವಿ, ವರ್ಕೌಟ್ ಆಗೋದಿಲ್ಲ. ಅನೇಕರ ಪ್ರಾಬ್ಲಮ್ ಅದೇನೆ. ದೇವರು ಏನು ಹೇಳಿದಾರೋ ಅದನ್ನು ಹಾಗೆ ಮಾಡ್ತಾ ಹೋಗಲಿಕ್ಕೆ ನಮಗೆ ಇನ್ನೂ ಧೈರ್ಯ ಇಲ್ಲ, ವಿಶ್ವಾಸ ಸಾಕಾಗ್ತಾ ಇಲ್ಲ. ಸೊ ದೇವರ ವಾಕ್ಯ ಆಲಿಸುವಾಗ ನಮಗೇನು ಸಿಗುತ್ತೆ ಗೊತ್ತಾ? ಫೇತ್ ಸಿಗುತ್ತೆ, ಸ್ಟ್ರೆಂತ್ ಸಿಗುತ್ತೆ, ಬಲ ಸಿಗುತ್ತೆ. ಅದರಿಂದನೇ ನಮಗೆ ದೇವರ ವಾಕ್ಯ ಹೆಚ್ಚಾಗಿ ಅನುಸರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ನಾವು ದೇವರ ವಾಕ್ಯದ ಮುಖಾಂತರ ಹೋಗೋಣ. ಯೆರೆಮೀಯ ಪ್ರವಾದಿಯ ಗ್ರಂಥ, ಜೆರೆಮಯ ಚಾಪ್ಟರ್ 10 ವರ್ಸ್ 23. ಯೆರೆಮೀಯ ಪ್ರವಾದಿಯ ಪುಸ್ತಕ ಅಧ್ಯಾಯ 10 ವಾಕ್ಯ 23ರಲ್ಲಿ ನಾವು ಓದ್ತೀವಿ. ಸರ್ವೇಶ್ವರ ಮಾನವನ ಗುರಿ ಸಾಧನೆ ಅವನ ಸ್ವಾಧೀನದಲ್ಲಿ ಇಲ್ಲ. ನೋಡಿ, ಕೊಂಕಣಿ ಇದ್ದರೆ ಓದಿಬೇಕಾದ್ರೆ, ಅರ್ಥ ಆಗದೆ ಇದ್ದರೆ ಕೊಂಕಣಿಲೂ ಕೂಡ ಓದಿ, ಆಗ ಒಳಗೆ ಹೋಗಲಿ. ಸರ್ವೇಶ್ವರ ಎಲ್ಲರ ಒಳಗಡೆ ಹೋಗಬೇಕು, ವಾಕ್ಯ ಒಳಗಡೆ ಹೋಗಬೇಕು, ಅದು ಮುಖ್ಯ. ನೀವು ಯಾವುದಾದ್ರೂ ಲ್ಯಾಂಗ್ವೇಜಲ್ಲಿ ಓದಿ, ಲ್ಯಾಂಗ್ವೇಜ್ ಈಸ್ ನಾಟ್ ಎ ಮ್ಯಾಟರ್. सर्वेस्परा मुनीस आपले वाटे सो धनी नाही म्हणून हांव जाणा. तो आपले वाटेन चलताना आपली पावलां सारके दिशेन काडूंक ताच्यान जायना. ಓಕೆ, ಇಂಗ್ಲೀಷಲ್ಲಿ ಈ ರೀತಿ ಇದೆ, ಐ ನೋ. ಓ ಲಾರ್ಡ್, that the way of human beings is not in their control, that mortals as they walk cannot direct their steps. Knowing is important. I know, O Lord, that the way of human beings is not in their control. Our problem is we do not know. ದೇವರೇ, ನನಗೆ ಗೊತ್ತಿದೆ ಮಾನವನ ಗುರಿ ಸಾಧನೆ ಅವನ ಸ್ವಾಧೀನದಲ್ಲಿ ಇಲ್ಲ. ಸರಿಯಾದ ದಾರಿಯಲ್ಲಿ ಹೆಜ್ಜೆ ಇಡಲು ಅವನಿಂದ ಆಗೋದಿಲ್ಲ, ಅವನಿಗೆ ಗೊತ್ತಿಲ್ಲ. ಹಾಗಾದರೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ವಾಕ್ಯ ಅಂದರೆ, ಅದಕ್ಕೆ ಸಪೋರ್ಟಾಗಿ ಇನ್ನೊಂದು ವಾಕ್ಯ ನಾವು ತಗೊಂಡಾಗ ಸ್ವಲ್ಪ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪ್ರೊವರ್ಬ್ಸ್ 20:24. ಪ್ರೊವರ್ಬ್ಸ್ ಜ್ಞಾನೋಕ್ತಿಗಳ ಪುಸ್ತಕ. ಕೊಂಕಣಿಯಲ್ಲಿ ಏನು ಹೇಳ್ತಾರೆ? ಮೊನ್ಯೋ 20:24. ಮಾನವನ ಸ್ಥಿತಿಗತಿ ಸರ್ವೇಶ್ವರನ ಏರ್ಪಾಡು. ಯಾರ ಏರ್ಪಾಡು? ಮಾನವನ ಸ್ಥಿತಿಗತಿ ದೇವರ ಏರ್ಪಾಡು. ಮನುಷ್ಯ ತನ್ನ ಮಾರ್ಗವನ್ನು ತಾನೇ ಹೇಗೆ ತಿಳಿದಾನು. ಮುಂಚಾಚಿ ಪಾವುಲ ಸರ್ವೇಸ್ಪೋರ್ ಸೋಲೋನ್ ಬರ್ತಾ. ಇನ್ನೊಂದು ಸರಿ ಓದಿ, ಅದನ್ನು ಹೇಳಿ. ಅದೇ ಹೇಳಿ. ಮುಂಚಾಚಿ ಪಾವುಲ सर्वेस्पोर सोलोन ಬರ್ತಾ. ಇನ್ನೊಂದು ಸರಿ ಓದಿ. तर मुंचाक आपले वाटो कशो समजातीत. ಸ್ಟಾರ್ಟಿಂಗ್ ಇರೋ ಸೆಂಟೆನ್ಸ್ ಮಾತ್ರ ಓದಿ ಸಾಕು. ಮುಂಚಾಚಿ ಪಾವುಲ ಸರ್ವೇಸ್ಪೋರ್ ಸೋಲೋನ್ ಬರ್ತಾ. ಮಾನವನ ಸ್ಥಿತಿಗತಿ ಸರ್ವೇಶ್ವರನ ಏರ್ಪಾಡು. ಅದೇ ಬೇಕಾಗಿರೋದು, ಅದೇ ಸಾಕು, ಅದೇ ಅರ್ಥ ಆಗಬೇಕಾಗಿರೋದು. ಓದಕ್ಕೆ ಕಷ್ಟ ಆಗ್ತಿದ್ಯಾ? ಅದನ್ನೇ ಮತ್ತೆ ಮತ್ತೆ ಓದಕ್ಕೆ ಕಷ್ಟ ಯಾಕೆ ಆಗ್ತಿದೆ? ಅರ್ಥ ಆಗ್ತಾ ಇಲ್ಲ ಅದಕ್ಕೆ. ಮಾನವನ ಸ್ಥಿತಿಗತಿ ಆ ಏರ್ಪಾಡಿದ ಅರ್ಥ ಆಗಿಬಿಟ್ರೆ ನೀವು ಆರಾಮಾಗಿ ಮಲ್ಕೊಬಿಡ್ತೀರಿ. ಏನು ತೊಂದರೆ ಇಲ್ಲ, ಯಾವುದು ಟೆನ್ಷನ್ ಇರೋದಿಲ್ಲ, ಯಾವ ಭಯನೂ ಇರೋದಿಲ್ಲ, ಯಾರಿಗೂ ಕಂಪ್ಲೇಂಟ್ ಇಲ್ಲ, ಏನೂ ಕಂಪ್ಲೇಂಟ್ ಇಲ್ಲ. ನೋ ಸ್ಪೆಷಲ್ ಪ್ರೇಯರ್, ನೋ ಫಾಸ್ಟಿಂಗ್ ಪ್ರೇಯರ್, ನೋ ರಿಕ್ವೆಸ್ಟ್, ನೋ ಪುಣ್ಯಕ್ಷೇತ್ರ, ನೋ ಕಾಣಿಕೆ, ನೋ ಹರಕೆ, ನಥಿಂಗ್. ಏನು ಬೇಕಾಗಿಲ್ಲ. ಯಾಕೆ ಅಂದರೆ ಯು ವಿಲ್ ನೋ ದಟ್ ಆಲ್ ಮೈ ಸ್ಟೆಪ್ಸ್ ಆರ್ ಆರ್ಡರ್ಡ್ ಬೈ ಗಾಡ್. ಆಲ್ ಮೈ ಸ್ಟೆಪ್ಸ್ ಆರ್ ಆರ್ಡರ್ಡ್ ಬೈ ಗಾಡ್.
ಆರ್ಡರ್ಡ್ ಅಂದರೆ ಅರೇಂಜ್ಡ್, ಪ್ರಿಪೇರ್ಡ್. ಆರ್ಡರ್ ಅಂದರೆ ಕಮ್ಯಾಂಡ್ ಮಾಡಿದ್ದಾರೆ ಅಂತಲ್ಲ, ಆರ್ಡರ್ಡ್ ಅಂದರೆ ಪ್ರಿಪೇರ್ ಮಾಡಿದ್ದಾರೆ. ಆಲ್ ಮೈ ಸ್ಟೆಪ್ಸ್ ಆರ್ ಪ್ರಿಪೇರ್ಡ್ ಬೈ ಗಾಡ್. ಮೈ ಲೈಫ್ ಈಸ್ ಆಲ್ರೆಡಿ ಪ್ರಿಪೇರ್ಡ್. ನನ್ನ ಜೀವನವನ್ನು ದೇವರು ಆಲ್ರೆಡಿ ಪ್ರಿಪೇರ್ ಮಾಡಿ ಈ ಭೂಮಿಗೆ ನನ್ನನ್ನು ಇಟ್ಟಿದ್ದಾರೆ, ಅಷ್ಟೇ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕೆಲಸ ಏನು? ವಾಟ್ ಈಸ್ ಮೈ ಡ್ಯೂಟಿ ಹಿಯರ್ ಆನ್ ಅರ್ತ್? ಟು ಫೈಂಡ್ ಔಟ್ ದಟ್ ಸ್ಟೆಪ್ಸ್. What God has already ordered or prepared or arranged, I need to find out those steps. ಅದಕ್ಕೆ ಯೆರೆಮೀಯ ಹೇಳ್ತಾ ಇರೋದು, ಐ ನೋ, ನನಗೆ ಗೊತ್ತು, ಮಾನವನು ಸರಿಯಾದ ದಾರಿನಲ್ಲಿ ನಡೆಯೋದಿಲ್ಲ, ಸರಿಯಾದ ರೀತಿಯಲ್ಲಿ ಸ್ಟೆಪ್ ಇಡಲಿಕ್ಕೆ ಅವನಿಗೆ ಗೊತ್ತಿಲ್ಲ. ಈಗ ನಾವು ಸ್ಟೆಪ್ ಇಡೋದು ಯಾವ ಥರ ಹೇಳಿ? ನಮ್ಮ ಬುದ್ಧಿಗೆ ತಕ್ಕ ಹಾಗೆ, ಅಥವಾ ನಮ್ಮ ಮನುಷ್ಯರ ಜೊತೆಯಲ್ಲಿರೋರು ಏನು ಹೇಳ್ತಾರೋ ಅದರ ಪ್ರಕಾರ ನಾವು ಸ್ಟೆಪ್ ಇಟ್ಕೊಂಡು ಹೋಗ್ತೀವಿ. ಪ್ರಾರ್ಥನೆ ಎಲ್ಲ ಮಾಡ್ತೀವಿ, ಕರೆಕ್ಟ್. ಆದರೆ ನೀವೇನು ಮಾಡಿದರೂ ದೇವರ ದಾರಿಯಲ್ಲಿ ಬಾರದೆ ಹೋದರೆ ಯು ಆರ್ ಇನ್ ಟ್ರಬಲ್. ನೀವೇನೇ ಪ್ರಾರ್ಥನೆ ಮಾಡಿ, ಯು ಆರ್ ಪ್ರೇಯಿಂಗ್, ಓಕೆ ಫೈನ್, ಓಕೆ, ಪ್ರಾರ್ಥನೆ ಮಾಡಿ, ಪ್ರೇಯರ್ ಗ್ರೂಪಲ್ಲಿರಿ, ಏನೇ ಮಾಡಿ, ಇಫ್ ಯು ಆರ್ ನಾಟ್ ವಾಕಿಂಗ್ ಇನ್ ಗಾಡ್ಸ್ ವೇ, ದೇವರ ದಾರಿಯಲ್ಲಿ ನೀನು ನಡೀದೇ ಇದ್ದರೆ, ದೇವರು ಅರೇಂಜ್ ಮಾಡಿದ ಆ ಅರೇಂಜ್ಮೆಂಟ್ಸಲ್ಲಿ ನೀನು ಸ್ಟೆಪ್ ಇಟ್ಕೊಂಡು ಹೋಗದೇ ಇದ್ದರೆ, ಯುವರ್ ಲೈಫ್ ವಿಲ್ ಬಿ ಇನ್ ಡಿಸ್ಆರ್ಡರ್, ಯುವರ್ ಫ್ಯಾಮಿಲಿ ವಿಲ್ ಬಿ ಇನ್ ಡಿಸ್ಆರ್ಡರ್, ಯುವರ್ ಸ್ಪಿರಿಚುವಲ್ ಲೈಫ್ ವಿಲ್ ಬಿ ಇನ್ ಡಿಸ್ಆರ್ಡರ್, ಯು ವಿಲ್ ಎಕ್ಸ್ಪೀರಿಯನ್ಸ್ ಓನ್ಲಿ ಡಿಸ್ಆರ್ಡರ್ಸ್ ಇನ್ ಯುವರ್ ಲೈಫ್. ದೇವರು ನಿನಗಾಗಿ ಅರೇಂಜ್ ಮಾಡಿದ, ಪ್ರಿಪೇರ್ ಮಾಡಿದ, ಮೊದಲೇ ಸಿದ್ಧಪಡಿಸಿದ ಆ ಸ್ಟೆಪ್ ಇದೆ, ಸ್ಟೇರ್ ಕೇಸ್, ಮೆಟ್ಟಿಲುಗಳು. ಅದರಲ್ಲಿ ನೀನು ಹೆಜ್ಜೆ ಇಟ್ಟು ಹೋಗ್ತಾ ಇದ್ದರೆ ಮಾತ್ರ ನಿನ್ನ ಪ್ರಯಾಣ ಸುಖಕರವಾಗಿರ್ತದೆ. ಸುಖಕರ ಅಂದರೆ ದೇವರ ಜೊತೆಗೆ ನಿನಗೆ ಹೋಗ್ಲಿಕ್ಕಾಗ್ತದೆ, ಅದರ್ವೈಸ್ ಕಷ್ಟಕರವಾಗಿರ್ತದೆ, ಒಂದು ರೀತಿಯಲ್ಲಿ ಒದ್ದಾಟ ಆಗಿರ್ತದೆ. ಈ ದೇವರು ಅರೇಂಜ್ ಮಾಡಿದ, ಪ್ರಿಪೇರ್ ಮಾಡಿದ ಆ ಸ್ಟೆಪ್ಸ್ ಇದೆಯಲ್ವಾ, ಆ ಮಾರ್ಗದಲ್ಲಿ ಹೋಗುವ ಜೀವನಕ್ಕೆ ಏನು ಹೇಳ್ತಾರೆ ಅಂದರೆ ಫೇತ್ ಅಂತ ಹೇಳ್ತಾರೆ. ವಾಕಿಂಗ್ ಬೈ ಫೇತ್. ಪೌಲ್ರು ಹೇಳ್ತಾರೆ, ವಿ ವಾಕ್ ಬೈ ಫೇತ್, ನಾಟ್ ಬೈ ಸೈಟ್. ನಾವು ನೋಡಿ ನಡೆಯುವವರಲ್ಲ. ನೋಡಿ ಅಂದರೆ ಏನು? ಪರಿಸ್ಥಿತಿಗಳನ್ನ ನೋಡಿಕೊಂಡು, ಅವ್ರು ಹೇಗೆ, ಇವ್ರು ಹೇಗೆ, ಮುಂದೆ ಏನಾಗ್ಬೋದು, ನಾಳೆ ಏನಾಗ್ಬೋದು, ನಾವು ಹೀಗೆ ಹೋದರೆ ಫ್ಯೂಚರ್ ಹೇಗಾಗ್ಬೋದು, ನಾವೆಲ್ಲ ನೋಡಿ ನಡಿತೀವಿ. ನಾವು ಹೀಗೆ ಹೋದರೆ ಇದೇ ರೀತಿ ಒನ್ಸ್ ಇನ್ ಎ ಮಂತ್ ಪ್ರೇಯರ್ ಎಲ್ಲ ಮಾಡಿದರೆ ಏನಾಗ್ಬೋದು, ಎಲ್ರಿಗೂ ಪ್ರಚಾರ ಆಗ್ಬೋದು. ಪ್ರಚಾರ ಆದರೆ ಏನಾಗ್ಬೋದು? ಪ್ರಚಾರ ಆದರೆ ಫಾದರ್ ಚರ್ಚಲ್ಲಿ, ಪ್ಯಾರಿಷಲ್ಲಿ ಅನೌನ್ಸ್ ಮಾಡ್ಬೋದು. ಅನೌನ್ಸ್ ಮಾಡಿ ಏನಾಗ್ಬೋದು? ಅನೌನ್ಸ್ ಮಾಡಿದ ಮೇಲೆ ನಮಗೆ ಅಟ್ಯಾಕ್ ಮಾಡ್ಬೋದು, ಬೈಬೋದು. ಆಮೇಲೆ ಏನು ಮಾಡ್ಬೋದು? ನಮಗೆ ಬಹಿಷ್ಕಾರ ಆಗ್ಬೋದು. ಆಮೇಲೆ ಏನಾಗ್ಬೋದು? ಆಮೇಲೆ ನಮಗೆ ತುಂಬ ಕಷ್ಟ ಆಗ್ಬೋದು. ಸಮಾಧಿ ಸಿಕ್ಕದೇ ಇದ್ದರೆ, ಆಮೇಲೆ ನಮ್ಮ ಮಕ್ಕಳಿಗೆ ಬ್ಯಾಪ್ಟಿಸಮ್ ಸಿಕ್ಕದೇ ಇದ್ದರೆ, ಮದುವೆ ಸಿಕ್ಕದೇ ಇದ್ದರೆ, ಇದೆಲ್ಲ ಥಿಂಕ್ ಮಾಡುವಾಗ ಏನಾಗುತ್ತೆ? ಅದರಿಂದ ನಾವು ಬೇಡ. ಕರೆಕ್ಟಾ? ಥಿಂಕ್ ಮಾಡ್ತೀವ? ಹಾಂ, ಯು ಆರ್ ಥಿಂಕಿಂಗ್ ಇನ್ ಯುವರ್ ಮೈಂಡ್. ಆ ಥರ ಥಿಂಕ್ ಮಾಡಿದರೆ ನಾವು ದೇವರು ನಮಗಾಗಿ ಅರೇಂಜ್ ಮಾಡುವ ಸ್ಟೆಪ್ಪಿಂದ ಹೊರಗೆ ಬರ್ತೀವಿ. ದಟ್ ಈಸ್ ನಾಟ್ ವಾಕಿಂಗ್ ಬೈ ಫೇತ್, ದ್ಯಾಟ್ ಈಸ್ ವಾಕಿಂಗ್ ಬೈ ಸೆನ್ಸಸ್. ನೋಡಿ ನಡೆಯುವುದು. ಯೋಚನೆ ಮಾಡಿ ನೋಡು. ಕೆಲವು ಟೈಮ್ ಹೇಳ್ತಾರಲ್ಲ, ನೀವು ಅವರು ಪ್ರೇಯರಿಗೆ ಹೋಗಬೇಕಾದ್ರೆ ಯೋಚನೆ ಮಾಡಿ ಹೋಗಿ. ಯೋಚನೆ ಮಾಡಿ ಅಂದ್ರೇನು? ನಿಮ್ಮ ಪ್ರೇಯರಿಗೆ ಹೋಗೋದ್ರಿಂದ ಜನ ನಿಮ್ಮ ಬಗ್ಗೆ ಏನೇನು ಮಾತಾಡ್ತಾರೆ ಗೊತ್ತಲ್ಲ. ನೀನು ಬೈಬಲ್ ಹಿಡ್ಕೊಂಡು ಹೋಗೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಹಿಡಿ. ಯು ಆರ್ ವಾಕಿಂಗ್ ಬೈ ಯುವರ್ ಓನ್ ಸೆನ್ಸಸ್, ಯುವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್, ಯುವರ್ ಓನ್ ನಾಲೆಡ್ಜ್. ನಿನ್ನ ಸ್ವಂತ ಬುದ್ಧಿಯನ್ನು ಆಶ್ರಯಿಸಿ ನೀನು ಹೋಗ್ತಾ ಇದೆಯಾ? ಲೋಕದ ಬುದ್ಧಿಯನ್ನು ಆಶ್ರಯಿಸಿ ಹೋಗ್ತಾ ಇದೆಯಾ? ವಾಕಿಂಗ್ ಬೈ ಫೇತ್ ಅಂದರೆ ಏನು ಗೊತ್ತಾ? ಡೂಯಿಂಗ್ ವಾಟ್ ಗಾಡ್ ಸೇಸ್. ದೇವರು ಏನು ಹೇಳ್ತಾರೋ, ಅಥವಾ ದೇವರ ಆತ್ಮ, ಹೋಲಿ ಸ್ಪಿರಿಟ್ ಏನು ಇನ್ಸ್ಪಿರೇಷನ್, ಏನು ಪ್ರೇರಣೆ ಕೊಡ್ತಾರೋ, ಸಿಂಪ್ಲಿ ಡೂಯಿಂಗ್ ದಟ್. ಸಮ್ಟೈಮ್ಸ್ ಇಟ್ ಲುಕ್ಸ್ ಫೂಲಿಶ್ನೆಸ್ ಟು ಅದರ್ಸ್ ಆ್ಯಂಡ್ ಟು ಯುವರ್ ಓನ್ ಮೈಂಡ್ ಆಲ್ಸೋ. ಕೆಲವೊಮ್ಮೆ ನಿನ್ನ ಸ್ವಂತ ಬುದ್ಧಿಗೂ ನೋಡುವವರಿಗೂ ಅದು ಫೂಲಿಶ್ನೆಸ್ ಥರ ಅನಿಸ್ಬೋದು. ಬಟ್ ದ್ಯಾಟ್ ಈಸ್ ದ ವಿಸ್ಡಮ್ ಆಫ್ ಗಾಡ್. ಅದು ದೇವರ ಜ್ಞಾನ ಆಗಿರ್ತದೆ. Stepping out from the boat and walking on the water is foolishness to his own mind and foolishness to others.
ಏಸು ಕರೆದ್ರು ಅಂತ ಹೇಳಿಬಿಟ್ಟು ಬೋಟಿಂದ ಕಾಲಿಟ್ಟು ಹೊರಗಡೆ ನೀರ ಮೇಲೆ ನಡ್ಕೊಂಡು ಹೋಗೋದು ಫೂಲಿಶ್ನೆಸ್. ಯಾರಿಗೆ? ಬುದ್ಧಿವಂತರಿಗೆ, ಜ್ಞಾನಿಗಳಿಗೆ, ಮೇಧಾವಿಗಳಿಗೆ, ಅರಿವಿದ್ದವರಿಗೆ, ಎಜುಕೇಟೆಡ್ಗೆ ಅದು ಫೂಲಿಶ್ನೆಸ್. ಆದರೆ ದಟ್ ಈಸ್ ವಿಸ್ಡಮ್ ಆಫ್ ಗಾಡ್ ಫಾರ್ ಎವ್ರಿ ಒನ್ ಹೂ ಬಿಲೀವ್ಸ್. ವಿಶ್ವಾಸಿಗೆ ಅದೊಂದು ದೇವರ ಜ್ಞಾನ. ದೇವರು ನಿಮ್ಮನ್ನು ಜ್ಞಾನದಲ್ಲಿ ಬದುಕಲಿಕ್ಕೆ ಕರೀತಾ ಇದ್ದಾರೆ, ಜ್ಞಾನವಂತರಾಗಲಿಕ್ಕೆ ಕರೀತಾ ಇದ್ದಾರೆ. ಬಿಲ್ಡ್ ಯುವರ್ ಹೌಸ್ ಆನ್ ದ ರಾಕ್. ಬಿಲ್ಡ್ ಯುವರ್ ಹೌಸ್ ಆನ್ ದ ರಾಕ್. ವಾಟ್ ಈಸ್ ದಟ್? ಹೌ ಕ್ಯಾನ್ ಯು ಬಿಲ್ಡ್ ಯುವರ್ ಹೌಸ್ ಆನ್ ದ ರಾಕ್? ಹಿಯರ್ ವಾಟ್ ಗಾಡ್ ಸೇಸ್ ಆ್ಯಂಡ್ ಡೂ ಇಟ್. ದಟ್ ಈಸ್ ಹೌ ಯು ವಿಲ್ ಬಿಕಮ್ ವೈಸ್ ಪರ್ಸನ್. ನೀವು ಬುದ್ಧಿವಂತರಾಗೋದು ಹೇಗೆ ಅಂದರೆ, ಯಾವ ಯೂನಿವರ್ಸಿಟಿಲಿ ಹೋದರೂ ಬುದ್ಧಿವಂತರಾಗೋದಿಲ್ಲ. ಆ ಬುದ್ಧಿವಂತಿಕೆಯಿಂದ ಜೀವನ ಹಾಳಾಗತ್ತೆ ಬಿಟ್ಟರೆ ಜೀವನ ಕಟ್ಟಲಿಕ್ಕಾಗೋದಿಲ್ಲ. ಯು ಕೆನಾಟ್ ಬಿಲ್ಡ್ ಯುವರ್ ಲೈಫ್, ಯು ಕೆನಾಟ್ ಬಿಲ್ಡ್ ಯುವರ್ ಫ್ಯಾಮಿಲಿ ಬೈ ಯುವರ್ ಯೂನಿವರ್ಸಿಟಿ ನಾಲೆಡ್ಜ್. ಬಟ್ ಯು ಕ್ಯಾನ್ ಬಿಲ್ಡ್ ಯುವರ್ ಫ್ಯಾಮಿಲಿ, ಯು ಕ್ಯಾನ್ ಬಿಲ್ಡ್ ಯುವರ್ ಲೈಫ್ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಆಫ್ ಗಾಡ್ ವೆನ್ ಯು ಒಬೇ ದ ವರ್ಡ್ ಆಫ್ ಗಾಡ್. ವೆನ್ ಯು ಆರ್ ಬಿಕಮಿಂಗ್ ವೈಸ್ ಇನ್ ದ ಸೈಟ್ ಆಫ್ ಗಾಡ್. ದೇವರ ದೃಷ್ಟಿಯಲ್ಲಿ ನೀನು ಬುದ್ಧಿವಂತನಾಗುವಾಗ ನಿನ್ನ ಜೀವನವನ್ನು ನೀನು ಕಟ್ಟಲಿಕ್ಕಾಗತ್ತೆ, ನಿನ್ನ ಕುಟುಂಬವನ್ನು ನೀನು ಕಟ್ಟಲಿಕ್ಕಾಗತ್ತೆ, ನಿನಗೆ ಆನಂದವಾಗಿ ಬದುಕಲಿಕ್ಕಾಗತ್ತೆ, ಭಯ ಇಲ್ಲದೆ ಬದುಕಲಿಕ್ಕಾಗತ್ತೆ. ಶಿಷ್ಯರು ಭಯಪಟ್ಟರು. ಏಕೆ? ಅವ್ರು ಕೇಳ್ತಾರೆ, ಏಕೆ ಇಷ್ಟು ಭಯ? ನಿಮಗಿನ್ನೂ ವಿಶ್ವಾಸವಿಲ್ವೇ? ವೈ ಯು ಆರ್ ಅಫ್ರೈಡ್? ಡೋಂಟ್ ಯು ಹ್ಯಾವ್ ಫೇತ್? ಎಲ್ಲಿ ಹೇಳಿ, ಎಲ್ಲಿ ಕೇಳ್ತಾರೆ ಈ ಪ್ರಶ್ನೆ? ಬೋಟಲ್ಲಿ ಯೇಸು ಸ್ವಾಮಿ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ ಅಲ್ವಾ? ಮಾರ್ಕ್ ಚಾಪ್ಟರ್ 4 ವರ್ಸ್ 35 ಅಲ್ಲಿಂದ ಇರಬೇಕು. ಅಲ್ಲಿ ವಾಕ್ಯ 40ರಲ್ಲಿ ಆ ಬೋಟಲ್ಲಿ ಯೇಸು ಇದ್ದಾರೆ. ಯೇಸು ಆ ಬೋಟಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ, ಜೊತೆಯಲ್ಲಿ ಶಿಷ್ಯರಿದ್ದಾರೆ. ಗಾಳಿ ಬೀಸ್ತು, ಅಲೆಗಳು ಬಂತು, ಬೋಟ್ ತುಂಬಿತು. ಒಂದು ರೀತಿ ದೇ ಆರ್ ಎಟ್ ದ ಪಾಯಿಂಟ್ ಆಫ್ ಡೆತ್. ಇನ್ನೇನು ಸಾಯ್ಬೇಕಷ್ಟೆ, ನೋ ವೇ ಔಟ್, ತಪ್ಪಿಸ್ಕೊಳ್ಳಿಕ್ಕೆ ದಾರಿನೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಅವರು ಜೀಸಸ್ನ ಅಕ್ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಅಕ್ಯೂಸಿಂಗ್ ಜೀಸಸ್. ನಿಮಗೆ ನಮ್ಮ ಮೇಲೆ ಕಾಳಜಿ ಇಲ್ವಾ ದೇವರೇ? ನಾವಿಷ್ಟು ಕ್ಯಾಂಡ್ಲ್ ಅಂಟಿಸ್ತೀವಿ, ನಾವು ಮೀನು ಹಿಡಿಯೋದೆಲ್ಲ ಬಿಟ್ಟು ನಿಮ್ಮ ಜೊತೆಗೆ ಬಂದಿದ್ದೀವಿ, ನಿಮಗೆ ನಮ್ಮ ಮೇಲೆ ಕಾಳಜಿ ಇಲ್ವಾ? ಯೇಸುವೇ, ನಾವು ನಮ್ಮ ಅಪ್ಪನ್ನೇ ಬಿಟ್ಟು ಬಂದಿದ್ದೀವಿ, ನಮ್ಮ ಬಗ್ಗೆ ಕಾಳಜಿ ಇಲ್ವಾ? ಪೇತ್ರ, ಯಾಕೋಬ, ಯೋವನ್ನ ಎಲ್ಲ ಇರ್ತಾರೆ ಈ ಬೋಟಲ್ಲಿ, ಆಯಿತಾ? ಯಾಕೋಬ, ಯೋವನ್ನ ಯಾರನ್ನ ಬಿಟ್ಟು ಬಂದರು? ಅಪ್ಪನ್ನ ಬಿಟ್ಟು ಬಂದುಬಿಟ್ರು ಯೇಸು ಕರೆದಾಗ. ಪೇತ್ರ ಮತ್ತು ಆ್ಯಂಡ್ರೂ ಯಾರನ್ನ ಬಿಟ್ಟು ಬಂದರು? ಬೋಟನ್ನ ಬಿಟ್ಟು ಬಂದರು, ಬಲೆನ ಬಿಟ್ಟು ಬಂದರು, ಮೀನು ಬಿಸ್ನೆಸ್ಸೇ ಬಿಟ್ಟು ಬಂದರು. ಬಿಟ್ಟು ಬಂದು ಯೇಸು ಜೊತೆಗೆ ಹೋಗ್ತಾ ಇದ್ದಾರೆ. ಈಗ ಸಾಯುವ ಪರಿಸ್ಥಿತಿ ಬಂದಿದೆ. ಆಗ ಯಾರಿಗೆ ಆದರೂ ಟೆನ್ಷನ್ ಆಗುತ್ತೆ ಅಲ್ವಾ? ಯೇಸು ಎಲ್ಲ ಬಿಟ್ಟು ಬಂದಿದ್ದೀವಿ, ಇಷ್ಟು ಪ್ರಾರ್ಥನೆ ಮಾಡ್ತೀವಿ, ಫಾಸ್ಟಿಂಗ್ ಮಾಡ್ತೀವಿ, ನಿಮಗೋಸ್ಕರ ನಾವಿಷ್ಟು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀವಿ, ನಿಮ್ಮ ಜೊತೆಗೇ ಇದ್ದೀವಿ. ಆದರೆ ಗಾಳಿ ಬಂದಿದೆ ನೋಡಿ, ಬೋಟೆಲ್ಲ ಮುಳುಗ್ತಾ ಇದೆ, ಇನ್ನೇನು ಸಾಯ್ತಾ ಇದ್ದೀವಿ. ನೀವು ನಿದ್ದೆ ಹೊಡಿತಾ ಇದ್ದೀರಾ. ವೇರ್ ಆರ್ ಯು ಜೀಸಸ್? ಸ್ಟಿಲ್ ಯು ಆರ್ ಸ್ಲೀಪಿಂಗ್? ಪ್ಲೀಸ್ ವೇಕ್ ಅಪ್ ಜೀಸಸ್. ಪ್ರಾರ್ಥಿಸ್ತೀವಿ. ಯಾಕೆ ಹೇಳಿ? ವಿ ಆರ್ ಸ್ಲೀಪಿಂಗ್ ಸ್ಪಿರಿಚುವಲಿ. ಸ್ಪಿರಿಚುವಲಿ ಅವ್ರು ನಿದ್ದೆ ಮಾಡ್ತಾ ಇದ್ದಿದ್ದರಿಂದ ಅವರು ಏಸು ನಿದ್ದೆ ಮಾಡ್ತಾ ಇದ್ದಾರೆ, ಅವ್ರನ್ನ ಎಬ್ಸ್ಲಿಕ್ಕೆ ಹೋದರು. ಅವೇಕ್, ನಿದ್ದೆ ಮಾಡುವವರೇ ಎದ್ದೇಳಿ. ಅವೇಕ್ ಇನ್ ಯೋರ್ ಸ್ಪಿರಿಟ್, ನಿಮ್ಮ ಆತ್ಮದಲ್ಲಿ ಎದ್ದೇಳಿ, ಆತ್ಮದಲ್ಲಿ ಎಚ್ಚರಿಕೆಗೆ ಬನ್ನಿ. ಆತ್ಮದಲ್ಲಿ ಅನೇಕರು ನಿದ್ದೆ ಮಾಡ್ತಾ ಇದ್ದೀವಿ. ಇಮೋಷ್ನಲಿ, ಫಿಸಿಕಲಿ ವಿ ಆರ್ ಆ್ಯಕ್ಟಿವ್, ವಿ ಆರ್ ವೆರಿ ಮಚ್ ಅಲೈವ್, ಬಟ್ ಸ್ಪಿರಿಚುವಲಿ ಮೆನಿ ಆಫ್ ಅಸ್ ಆರ್ ಸ್ಲೀಪಿಂಗ್, ಡ್ರೌಸಿನೆಸ್ ಅಂತ ಏನೋ ಆಗ್ತಾಯಿದೆ, ತಲೆ ಸುತ್ತದಂಗೆ ಆಗ್ತಾಯಿದೆ, ನಿದ್ದೆ ಬರ್ತಾ ಇದೆ. ಆಧ್ಯಾತ್ಮಿಕತೆಯಲ್ಲಿ, ವಿಶ್ವಾಸದಲ್ಲಿ ಎದ್ದೇಳಬೇಕು. ಈ ದೇವರ ವಾಕ್ಯಗಳೆಲ್ಲ ಎಲ್ಲಿಗೆ ಹೋಗಬೇಕು? ನಿಮ್ಮ ಹೃದಯದ ಒಳಗಡೆ ಹೋಗಬೇಕು. ಟೇಕ್ ದೀಸ್ ವರ್ಡ್ಸ್ ಇನ್ ಟು ಯುವರ್ ಹಾರ್ಟ್ಸ್. ನಿಮ್ಮ ಹೃದಯಕ್ಕೆ ಸ್ವೀಕಾರ ಆಗಲಿ ಯೇಸು ನಾಮದಲ್ಲಿ. ಯಾಕೆ ಅಂದರೆ ನಾವು ಒಂದು ರೀತಿ ಡ್ರೌಸಿನೆಸ್ಸಲ್ಲಿ, ಒಂದು ರೀತಿ ನಿದ್ದೆಗಣ್ಣಲ್ಲಿ ನಾವು ಬದುಕಬಾರ್ದು, ಬ್ಲೈಂಡ್ನೆಸ್ಸಲ್ಲಿ ಹೋಗಬಾರ್ದು. ಕಣ್ಣು ಮುಚ್ಕೊಂಡು ಇಲ್ಲಿ ನಡ್ಕೊಂಡು ಹೋದರೆ ಅಲ್ಲೆಲ್ಲಾದ್ರೂ ಗದ್ದೆಲ್ಲಿ ಬಿದ್ದು ಮೈ ತುಂಬ ಕೆಸರು ಮಾಡ್ಕೊಳ್ತೀರಿ. ನಮ್ಮಲ್ಲಿ ಎಷ್ಟೋ ಜನರ ಜೀವನ
ಅದೇ ರೀತಿ ಕೆಸರಾಗಿದೆ. ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ಪ್ರಾರ್ಥನೆ ಅಂತ ಹೋಗಿ ಕೆಸರಲ್ಲಿ ಬಿದ್ದುಬಿಟ್ಟಿದ್ದೀವಿ. ಬ್ಲೈಂಡ್ನೆಸ್. ಈ ಶಿಷ್ಯರ ಥರ ಯೇಸು ಏನು ಮಾಡಿದರು? 40ನೇ ವಾಕ್ಯ ಏನು ಹೇಳುತ್ತೆ? ಅನಂತರ ತಮ್ಮ ಶಿಷ್ಯರಿಗೆ ಏಕೆ ಇಷ್ಟು ಭಯ? ಯೇಸು ಹೇಳ್ತಾರೆ, ಏಕೆ ಇಷ್ಟು? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಯಾಕೆ ಇಷ್ಟೊಂದು ಭಯ? ಏಕೆ ಇಷ್ಟು ಭಯ? ಇನ್ನೂ ನಿಮಗೆ ವಿಶ್ವಾಸವಿಲ್ಲವೇ? ಇನ್ನೂ ನಿಮಗೆ ಏನಿಲ್ಲವೇ? ಇನ್ನೂ ನಿಮಗೆ ವಿಶ್ವಾಸ ಇಲ್ವಾ? ಅದರ ಅರ್ಥ ಏನು? ಯಾರೆಲ್ಲ ಭಯದಲ್ಲಿ ಬದುಕ್ತಾ ಇದ್ದೀರೋ ನಿಮಗೇನಿಲ್ಲ? ನಿಮಗೆ ವಿಶ್ವಾಸ ಇಲ್ಲ ಅಷ್ಟೇ, ಬೇರೆ ಏನು ಹೇಳಲಿಕ್ಕಿಲ್ಲ. ಅವ್ರು ಯಾವುದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ? ಅವ್ರು ಚಿಂತೆ ಮಾಡ್ತಾ ಇರೋದು ಈ ಲೋಕದ ಜೀವನದ ಬಗ್ಗೆ. ನಾವು ಸತ್ತೋಗ್ಬಿಟ್ರೆ ನಮ್ಮ ಹೆಂಡತಿ ಮಕ್ಕಳಿಗೆ ಯಾರಿದ್ದಾರೆ? ನಾವು ಸತ್ತೋಗ್ಬಿಟ್ರೆ ಯಾರ ಜೊತೆಗೆ ಅವರಿದ್ದಾರೆ? ಅವರು ಇರೋದು ನಿತ್ಯ ಜೀವದ ಜೊತೆಯಲ್ಲಿ, ಯೇಸುವಿನ ಜೊತೆಯಲ್ಲಿ. ನಿತ್ಯ ಜೀವದ ಜೊತೆಯಲ್ಲಿ ಇದ್ದುಕೊಂಡು ಮರಣಕ್ಕೆ ಹೆದರ್ತಾ ಇದ್ದಾರೆ ಅಂದರೆ ಅವರು ಎಂಥ ಒಂದು ಹೇಡಿತನದಲ್ಲಿರ್ಬೋದು. ಇವತ್ತು ನಾವು ಕೂಡ ಯೇಸುವೇ ನಿತ್ಯ ಜೀವ, ಯೇಸುವಿನಲ್ಲಿ ಮಾತ್ರ ನಿತ್ಯ ಜೀವ ಇದೆ ಅಂತ ಹೇಳ್ತೀವಿ. ಭಾನುವಾರ ಚರ್ಚಿಗೆ ಹೋಗಿ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ, ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ ಅಂತೆಲ್ಲ ಬಾಯಲ್ಲಿ ಹೇಳ್ತೀವಿ. ಆದರೆ ಭಯ ಪಟ್ಕೊಂಡು, ಕಾಯಿಲೆ ಬಂದರೆ ಟೆನ್ಷನ್ ಮಾಡಿಕೊಂಡು ಭಯ ಪಟ್ಕೊಂಡು ಈ ಲೋಕದಲ್ಲಿ ಸ್ಟೆಪ್ ಕಾಣದೆ ಎಲ್ಲೆಲ್ಲೋ ಸ್ಟೆಪ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ದೇವರು ಎಷ್ಟು ಒಳ್ಳೆ ದೇವರು ಅಂದರೆ, ಆಲ್ ಅವರ್ ಸ್ಟೆಪ್ಸ್ ಆರ್ ಆರ್ಡರ್ಡ್ ಬೈ ಗಾಡ್. ಆಲ್ ಯುವರ್ ಸ್ಟೆಪ್ಸ್ ಆರ್ ಪ್ರಿಪೇರ್ಡ್ ಬೈ ಗಾಡ್, ಪ್ಲ್ಯಾನ್ಡ್ ಬೈ ಗಾಡ್. ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ, ಪ್ರಿಪೇರ್ ಮಾಡಿದ್ದಾರೆ ನಮ್ಮ ಜೀವನದಲ್ಲಿ ಈ ಯಾವ ಸ್ಟೆಪ್ ಆದಮೇಲೆ ಯಾವ ಸ್ಟೆಪ್ ಇಡಬೇಕು ಅಂತ. ಈಗ ನಮ್ಮ ಕೆಲಸ ಏನು ಅಂದರೆ ಆ ಸ್ಟೆಪ್ಗಳನ್ನ ಕಂಡುಹಿಡಿಬೇಕು. ಸೀಕ್ ಯು ವಿಲ್ ಫೈಂಡ್. ನೀವು ಹುಡ್ಕೋದು ಬೇರೆ, ಕೆಲಸ ಹುಡುಕ್ತೀರಷ್ಟೇ. ಈ ಧ್ಯಾನಗಳಿಗೆ ಹೋಗೋದೇ ಬರೀ ಕೆಲಸ ಹುಡುಕ್ಲಿಕ್ಕೆ, ಗಂಡು ಹೆಣ್ಣು ಹುಡುಕ್ಲಿಕ್ಕೆ ಅಲ್ವಾ? ಸೌಖ್ಯ ಹುಡುಕ್ಲಿಕ್ಕೆ, ಅದ್ಭುತ ಹುಡುಕ್ಲಿಕ್ಕೆ, ಬಿಡುಗಡೆ ಹುಡುಕ್ಲಿಕ್ಕೆ. ನಮಗೊಂದು ಜಮೀನು ತಗೋಬೇಕು, ಎಲ್ಲಿ ಸೈಟ್ ತಗೋಬೇಕು ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಪ್ರಾರ್ಥನೆ ಮಾಡಿ ಕೌನ್ಸಿಲಿಂಗಲ್ಲಿ ನಮಗೊಂದು ಸ್ವಲ್ಪ ಹೇಳಿದರೆ ಕರೆಕ್ಟ್ ಜಾಗದಲ್ಲಿ ತಗೋಬಿಡ್ತೀವಿ ಅಂತ ಸೈಟ್ ಹುಡುಕ್ಲಿಕ್ಕೆ. ಇದೇ ಅಲ್ವಾ ಹೋಗ್ತಾ ಇರೋದು? ಅದಕ್ಕೆ ಧ್ಯಾನ ಕೇಂದ್ರಕ್ಕೆ ಯಾಕೆ ಹೋಗಬೇಕು? ಯಾವುದಾದ್ರೂ ಈ ಮಂತ್ರಗಾರರು ಬೋರ್ಡ್ ಹಾಕ್ಕೊಂಡಿರ್ತಾರಲ್ಲ, ನಮ್ಮ ಬಳಿಗೆ ಬನ್ನಿ, ಯಾರಿಗೆಲ್ಲ ಜಮೀನು ಸಮಸ್ಯೆ ಇದೆಯೋ, ಮದುವೆ ಆಗದೆ ಸಮಸ್ಯೆ ಇದೆಯೋ, ಅಥವಾ ಈ ಕಾಯಿಲೆ ಸಮಸ್ಯೆ ಇದೆಯೋ, ಇನ್ನು ಮಕ್ಕಳಾಗಲಿಲ್ವೋ, ಇನ್ನು ಜಾಬ್ ಇಲ್ಲಿ ಸಿಗ್ತಾ ಇಲ್ವೋ, ವೀಸಾ ರೆಡಿ ಆಗಿಲ್ವೋ, ಎಲ್ಲಿಗೆ ಬನ್ನಿ? ಇಲ್ಲಿ ಬನ್ನಿ, ಜ್ಯೋತಿಷಾಲಯ ಏನೊಂದು ಹೆಸರಿರುತ್ತೆ. ಅಲ್ಲಿ ಹೋಗಿ ಅವ್ರ ಕೈಯೋ ಕಾಲು ನೋಡ್ತಾರೆ, ಕಾಣಿಕೆ ಕೊಟ್ಟರೆ ಸಾಕು, ಆವಾಗ ಅವ್ರು ಹೇಳ್ತಾರೆ. ಇವತ್ತು ಅನೇಕ ರಿಟ್ರೀಟ್ ಸೆಂಟ್ರಲ್ಲಿ ಅದೇ ನಡೀತಾ ಇರೋದು, ಅನೇಕ ಪ್ರೇಯರ್ ಗ್ರೂಪ್ಸಲ್ಲಿ ಅದೇ ನಡೀತಾ ಇರೋದು. ಏನು ಡಿಫ್ರೆನ್ಸ್ ಇದೆ ನೀವು ಹೇಳಿ ನೋಡೋಣ. ನೀವೆಲ್ಲ ಪ್ರೇಯರ್ ಗ್ರೂಪಲ್ಲೆಲ್ಲ ಇರೋರು ಸುಮಾರು ಜನ ಇದ್ದೀರಿ, ಸ್ಪಿರಿಚುವಲ್ ಥರ ಇರೋರು ಇದ್ದೀರಿ. ಇವನ್ ದೋ ಯು ಆರ್ ನಾಟ್ ಸ್ಪಿರಿಚುವಲ್, ಯು ಲುಕ್ಸ್ ಲೈಕ್ ಸ್ಪಿರಿಚುವಲ್ ಮೆನಿ ಆಫ್ ಯು. ಓಕೆ, ಎನಿವೆ ಟೆಲ್ ಮಿ, ಹೇಳಿ, ಮಾತಾಡೋಣ, ಡಿಸ್ಕಷನ್ ಮಾಡೋಣ ಸ್ವಲ್ಪ. ಆ ಜ್ಯೋತಿಷಾಲಯದಲ್ಲಿ ಹೇಳೋದಕ್ಕೂ ಕೆಲವೊಂದು ರಿಟ್ರೀಟ್ ಸೆಂಟರ್ಗಳಲ್ಲಿ ಈ ರೀತಿ ಬೋರ್ಡ್ ಹಾಕ್ತಾರಲ್ಲ, ನಿಮ್ಮದೆಲ್ಲ ಸರಿ ಮಾಡಿಕೊಡ್ತೀವಿ ಅಂತ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನು ಹೇಳಿ? ಜ್ಯೋತಿಷಾಲಯಕ್ಕೊಬ್ಬ ಹೋಗ್ತಾನೆ, ಅವನಿಗೂ ಒಳ್ಳೆ ಜಾಬ್ ಸಿಗುತ್ತೆ, ಸೈಟ್ ಎಲ್ಲ ಸಿಗುತ್ತೆ, ಮನೆ ಸಿಗುತ್ತೆ. ರಿಟ್ರೀಟ್ ಸೆಂಟ್ರಿಗೂ ಬರ್ತಾನೆ, ಅವನಿಗೂ ಅದೇ ಥರ ಒಂದು ಜಾಬ್ ಸಿಗುತ್ತೆ, ಸೈಟ್ ಸಿಗುತ್ತೆ, ಮನೆ ಕಟ್ತಾನೆ. ಇಬ್ಬರಿಗೂ ಈ ವ್ಯತ್ಯಾಸ ಏನು ಬಂತು? ಅಲ್ಲಿ ಹೋದವನು ಕ್ರಿಶ್ಚಿಯನ್ ಅಂತ ಇಟ್ಕೊಳ್ಳಿ, ಜ್ಯೋತಿಷಾಲಯಕ್ಕೂ ಕ್ರೈಸ್ತನೇ ಹೋದವನು, ಇಲ್ಲಿಗೂ ಕ್ರೈಸ್ತನೇ ಬಂದವನು. ಇವತ್ತು ಅನೇಕರು ಹೋಗ್ತಾರಲ್ಲ, ಕ್ರೈಸ್ತರು, ಕಥೋಲಿಕ ಕ್ರೈಸ್ತರಲ್ಲಿ ಅನೇಕರು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಜ್ಯೋತಿಷಾಲಯಕ್ಕೆ ಹೋಗ್ತಾರೆ, ಮಂತ್ರವಾದಿಗಳ ಹತ್ರ ಹೋಗ್ತಾರೆ, ಇನ್ನು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ. ಏನು ಡಿಫ್ರೆನ್ಸ್ ಅಂತ ಹೇಳಿ? ಅಲ್ಲಿ ಹೋದರೂ ಸಿಕ್ತು, ಇಲ್ಲಿ ಬಂದರೂ ಸಿಕ್ತು. ಡಿಫರೆನ್ಸ್ ನಿಜವಾಗಲೂ ಏನೂ ಇಲ್ಲ. ಇಬ್ಬರು ಅವಿಶ್ವಾಸಿಗಳೇ, ಇಬ್ಬರು ಕೂಡ ಅವಿಶ್ವಾಸಿಗಳೇ. ಮತ್ತು ವಿಶ್ವಾಸಿ ಅಂತ ಗೊತ್ತಾಗೋದು ಯಾವಾಗ? ವಿಶ್ವಾಸಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ,
ನೀನು ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡ್ಕೊಳ್ತೀಯೋ ಅದು ತೋರಿಸುತ್ತೆ ನೀನು ವಿಶ್ವಾಸಿ ಅನ್ನೋದು. ಈಗ ದೇವರು ನಿನಗೆ ವಾಕ್ಯ ಕೊಡ್ತಾ ಇದ್ದಾರೆ, ಮೈ ಡಿಯರ್ ಸನ್, ಮೈ ಡಿಯರ್ ಡಾಟರ್, ಆಲ್ ಯುವರ್ ಸ್ಟೆಪ್ಸ್ ಆರ್ ಆರ್ಡರ್ಡ್ ಬೈ ಮೀ. ನಿನ್ನ ಜೀವನದ ಎಲ್ಲ ಸ್ಟೆಪ್ಸ್ಗಳು ನಾನು ಪ್ರಿಪೇರ್ ಮಾಡಿದ್ದೇನೆ. ಐ ಹ್ಯಾವ್ ಅರೇಂಜ್ಡ್, ವೆಲ್ ಅರೇಂಜ್ಡ್, ಪರ್ಫೆಕ್ಟ್ಲಿ ಅರೇಂಜ್ಡ್. ಓಕೆ, ಡೋಂಟ್ ವರಿ, ಓನ್ಲಿ ಯು ನೀಡ್ ಟು ವಾಕ್. ನೀನು ಅದರಲ್ಲಿ ನಡಿಬೇಕಷ್ಟೇ. ಫೈಂಡ್ ಔಟ್ ಆ್ಯಂಡ್ ವಾಕ್. ಕಂಡು ಹಿಡಿದು ಅದರಲ್ಲಿ ನಡಿಬೇಕು. ಈಗ ನೀವು ವಿಶ್ವಾಸಿಗಳಾದರೆ ಏನು ಮಾಡ್ತೀರಿ? ನೀವು ನಾಳೆಯಿಂದ ಒಳ್ಳೆ ರೀತಿಯಲ್ಲಿ ಒಂದು ವೈಯಕ್ತಿಕ ಪ್ರಾರ್ಥನೆ ಜೀವನ ಪ್ರಾರಂಭ ಮಾಡ್ತೀರಿ. ಬೈಬಲ್ ಓದಲಿಕ್ಕೆ ಶುರು ಮಾಡ್ತೀರಿ. ಅದ್ರ ಮುಖಾಂತರ ಏನು ಕಂಡುಹಿಡೀಲಿಕ್ಕೆ ನಿಮ್ಮ ಮನಸ್ಸಲ್ಲಿ ಏನು ಆಲೋಚನೆ ಇರುತ್ತೆ? ದೇವರು ನನಗಾಗಿ ಅರೇಂಜ್ ಮಾಡಿಟ್ಟಿರ್ತಕ್ಕಂಥ ಆ ಒಂದು ಮಾರ್ಗ, ಆ ಒಂದು ಸ್ಟೆಪ್ಸ್ ನನಗೆ ರಿವೀಲ್ ಮಾಡಿಕೊಡಿ ದೇವರೇ, ರಿವೀಲ್ ಇಟ್ ಟು ಮೀ ಟು ಗೆಟ್ ದಟ್ ರೆವಲೇಷನ್. ಆ ಒಂದು ಪ್ರಕಟಣೆಗಾಗಿ ಅದನ್ನು ಅರಿತುಕೊಳ್ಳಿಕ್ಕೋಸ್ಕರ ನೀವೇನು ಮಾಡ್ತೀರಿ? ಪ್ರಾರ್ಥಿಸ್ತೀರಿ, ಹುಡುಕ್ತೀರಿ, ಕಂಡುಕೊಳ್ತೀರಿ, ನಡೀತೀರಿ. ವಿಶ್ವಾಸ ಇಲ್ಲ ಇದ್ದವ್ರು ಏನು ಮಾಡ್ತೀರಿ? ಮನೆಗೆ ಹೋಗ್ತೀರಿ, ಮಾಮೂಲಿ ಜೀವನ ಜೀವಿಸ್ತೀರಿ. ನಿಮ್ಮ ಬಂದೇನು ಪ್ರಯೋಜನ ಆಯಿತು? ಆವಾಗ ವಾಕ್ಯ ಕೇಳಿಸ್ಕೊಂಡು ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ. ಇವತ್ತು ನಾವು ಈ ಕೌನ್ಸಿಲಿಂಗಿಗಂತ ಯಾರ ಹತ್ರ ಹೋಗ್ತೀವಿ ಹೇಳಿ? ಮನುಷ್ಯರ ಹತ್ರ ಹೋಗ್ತೀವಿ. ಎಷ್ಟು ಜನ ಹೋಲಿ ಸ್ಪಿರಿಟ್ ಹತ್ರ ಹೋಗ್ತೀರಾ? ಎಷ್ಟು ಜನ ದೇವರ ಹತ್ರ ಹೋಗ್ತೀರಾ? ಹೋಲಿ ಸ್ಪಿರಿಟ್ ಇಸ್ ದ ಬೆಸ್ಟ್ ಕೌನ್ಸಿಲರ್. Jesus Christ is the best counselor. I will read the Bible. I will sit in prayer and ask the Holy Spirit to reveal me, counsel me. ಈ ರೀತಿ ಕುತ್ಕೊಂಡು ನೀವು ಪವಿತ್ರಾತ್ಮರ ಹತ್ರ ಕೇಳುವಾಗ God is alive. Jesus is alive. Holy Spirit is alive. Holy Spirit is living. Jesus is living God. He can speak to you. He speaks. ಅವರು ಮಾತಾಡ್ತಾರೆ. ಆದರೆ ನಮಗೆ ನಂಬಿಕೆ ಇಲ್ಲ. ನಮಗೆ ಮನುಷ್ಯರ ಮೇಲೆ ನಂಬಿಕೆ. ಅವ್ರ ಹತ್ರ ಕೌನ್ಸಿಲಿಂಗಿಗೆ ಹೋದರೆ ಕರೆಕ್ಟಾಗಿ ಹೇಳ್ತಾರೆ, ಇವ್ರ ಹತ್ರ ಕೌನ್ಸಿಲಿಂಗಿಗೆ ಹೋದರೆ ಕರೆಕ್ಟಾಗಿ ಹೇಳ್ತಾರೆ. ಯಾಕೆ? ಜೀಸಸ್ ಕರೆಕ್ಟಾಗಿ ಹೇಳಲ್ವಾ? ಈಗ ಕೇಳಿಸ್ಕೊಂಡ್ರೆ ವಾಕ್ಯ ಕರೆಕ್ಟಾಗಿ ಹೇಳ್ತಾ ಇಲ್ವ ನಿನಗೆ? ಇನ್ನೇನು ಹೇಳಬೇಕು? ಕಣಿ ಹೇಳಬೇಕಾಗಿತ್ತಾ? ಶಾಸ್ತ್ರ ಹೇಳಬೇಕಾಗಿತ್ತಾ? ಮಂತ್ರವಾದಿಗಳ ಥರ ಹೇಳಬೇಕಾಗಿತ್ತಾ? ಇವತ್ತು ಕರಿಸ್ಮ್ಯಾಟಿಕಲ್ಲಿ ಅನೇಕರು ಹೇಳ್ತಾರಲ್ವಾ, ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು. ಕೆಲವು ಫಾದರ್ಸ್ಗಳು ಹೇಳ್ತಾರೆ, ಪಾಸ್ಟರ್ಸ್ಗಳು ಹೇಳ್ತಾರೆ, ಬ್ರದರ್ಸ್ಗಳು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಏನಂತ? ಯಾರೋ ಏನೋ ಇಲ್ಲಿ ಮಾಡಿಟ್ಟಿದ್ದಾರೆ, ಆಯಿತಾ? ಇದೆಲ್ಲ ಫಾದರ್ಸ್ಗಳು, ಪಾಸ್ಟರ್ಸ್ಗಳು, ಬ್ರದರ್ಸ್ಗಳು ಅಲ್ಲ ಹೇಳೋದು. ಕರಿಸ್ಮ್ಯಾಟಿಕಲ್ಲಿರೋರಿಗೆ ಈ ಕಾಯಿಲೆ ಜಾಸ್ತಿ. ಇಲ್ಲಿ ಯಾರೋ ಏನೋ ಮಾಡಿಸಿಟ್ಟಿದ್ದಾರೆ, ಇಲ್ಲಿ ಏನೋ ಹಾರಾಡ್ತಾ ಉಂಟು, ಅವನ ತಲೆ ಹಾರ್ತಾ ಇದೆ ಅಷ್ಟೇ. ಇಲ್ಲಿ ಏನೋ ಓಡಾಡ್ತಾ ಉಂಟು. ಇದು ಹೇಳಲಿಕ್ಕೆ ಅವನು ಬಂದಿರೋದು? ನೀವು ಕರೆಸಿರೋದು ಇಲ್ಲಿ ಓಡಾಡ್ತಾ ಉಂಟು ಅಂತ ಹೇಳಲಿಕ್ಕ? ಹಾಂ, ಇಲ್ಲಿ ಏನು ಓಡಾಡ್ತಾ ಉಂಟು ಅಂದರೆ ಓಡಿಸ್ಬೇಕಲ್ವ? ಹಾಂ. ಸೊ ನೀವು ಈಗ ನಿಮ್ಮ ಮನೆಗೆ ಬಂದು ಇಲ್ಲೇನೋ ಓಡಾಡ್ತಾ ಉಂಟು, ನಿಮಗೆ ರಾತ್ರಿ ಹೊತ್ತು ಹಾಗೆ ಆಗ್ತಾ ಉಂಟಲ್ಲ? ಹೌದೌದು, ಅವ್ರಿಗೆ ಆಗ್ತಾ ಇರುತ್ತೆ. ಏನೋ ಯಾರ ಮನೇಲಿ ರಾತ್ರಿ ಏನು ಟೆನ್ಷನ್ ಆಗೋದಿಲ್ಲ, ಸಡನ್ನಾಗಿ ಬೆಚ್ಚಿ ಬೀಳೋದಿಲ್ಲ. ಇಲ್ಲಿ ಹಾವು ಬರ್ತಾ ಕೇಳಿದ್ರೆ ಇಷ್ಟೆಲ್ಲ ಕಸ ಕಡ್ಡಿ ಇರುವಾಗ ಹಾವು ಬರದೇ ಇರುತ್ತಾ? ಸ್ವಾಭಾವಿಕವಾಗಿ ಬರುತ್ತೆ. ಇಲ್ಲಿ ಯಾವತ್ತಾದರೂ ಹಾವು ನೋಡಿದ್ದೀರಾ? ಹೌದು, ಕಳೆದ ತಿಂಗಳು ಒಂದು ಹಾವು ಬಂದಿತ್ತು. ಹಾಂ, ಮುಗೀತು ಅವನ ಕತೆ. ಇನ್ನು ಹಾವನ್ನೇ ಹುಡುಕ್ತಾ ಇರ್ತಾನೆ, ಎಲ್ಲಿ ಹೋದರೂ ಹಾವೇ ಕಾಣಿಸುತ್ತೆ. ಪಿಶಾಚಿ ಉಂಟು. ಎಲ್ಲಿದೆ? ಅಲ್ಲಿ ಎಂಟ್ರೆನ್ಸಲ್ಲಿದೆ. ಈಗ ಅದನ್ನು ತೆಗಿಲಿಲ್ಲ ಅಂದರೆ ನಿಮಗೆ ಒಳಗಡೆ ನೆಮ್ಮದಿಯಾಗಿ ಮಲಗಲಿಕ್ಕೆ ಆಗೋದಿಲ್ಲ. ಅವತ್ತು ರಾತ್ರಿಯಿಂದ ಶುರುವಾಗುತ್ತೆ ಅವ್ರ ಮನೆಯಲ್ಲಿ ಅಸಮಾಧಾನ, ಭಯ. ಈಗ ನೀವು ಯಾರಿಗೆ ಸ್ಲೇವ್ ಆಗ್ತೀರಿ? ಈಗ ಯಾವ ಮನುಷ್ಯ ಬಂದಿದ್ದನ್ನು ಹೇಳಿದಾನೋ ನೀವು ಅವರಿಗೆ ಸ್ಲೇವ್ ಆಗಲೇಬೇಕು. ಅವ್ರು ಹೇಳಿದ್ದೆಲ್ಲ ನೀವು ಮಾಡಲೇಬೇಕು. ಅವ್ರು ಹೇಳಿದಷ್ಟು ದುಡ್ಡು ಕೊಡಬೇಕು, ಅವ್ರು ಹೇಳಿದ್ದೇ ಪ್ರಾರ್ಥನೆ ಮಾಡಬೇಕು. ಏನಾದರೂ ನೀವು ಅವ್ರು ಹೇಳಿದ ಪ್ರಾರ್ಥನೆ ಮಾಡಲಿಲ್ಲ ಅಂದರೆ ನೀವು ದೇವರಿಗೆ ವಿರುದ್ಧ ಹೋಗ್ಬಿಟ್ರಿ, ನಿಮಗಿನ್ನೂ ಉದ್ಧಾರ ಆಗಲ್ಲ, ಕಷ್ಟ ಉಂಟು ನಿಮ್ಮದು. ಮತ್ತು ಭಯ ಬಂದಾಯ್ತಲ್ಲಿ, ಭಯ ಅಲ್ಲಿ ಅವ್ರ ಎಂಟ್ರಿಯಲ್ಲೇ ಭಯ ಬಂದಾಯ್ತು. ಆದರೆ ನಮ್ಮ ಕ್ರೈಸ್ತ ವಿಶ್ವಾಸಿಗಳಿಗೆ ಅನೇಕರಿಗೆ ನಂಬಿಕೆ ಅಂಥವರಲ್ಲೇ.
ದೇವರ ವಾಕ್ಯದಲ್ಲಿ ನಂಬಿಕೆ ಇಲ್ಲ. ನಂಬಿಕೆ ಯಾವುದರಲ್ಲಿ ಹೇಳಿ? ಪಿಶಾಚಿಯಲ್ಲಿ. ಏನಾದರೂ ತೊಂದರೆ ಆದರೆ ಏನೋ ಪಿಶಾಚಿ ಪ್ರಾಬ್ಲಮ್. ಯಾಕೆ ನಿಂದೇನು ಪ್ರಾಬ್ಲಮ್ ಇಲ್ವಾ? ನೀನು ಕರೆಕ್ಟಾ? ಪ್ರಾಬ್ಲಮ್ ಯಾರ್ದು? ಪಿಶಾಚಿದು. ಪಿಶಾಚಿ ಪ್ರಾಬ್ಲಮ್. ಅದಕ್ಕೆ ಹಿಂಗಾಗ್ತಾಯಿದೆ. ಪ್ರಾಬ್ಲಮ್ ಪಿಶಾಚಿದಲ್ಲ, ಪ್ರಾಬ್ಲಮ್ ನಿಂದೆ. ಇಟ್ ಈಸ್ ನಾಟ್ ಡೆವಿಲ್ಸ್ ಪ್ರಾಬ್ಲಮ್, ಇಟ್ ಈಸ್ ಯೋರ್ ಪ್ರಾಬ್ಲಮ್. ವೇರ್ ಈಸ್ ದ ಪ್ರಾಬ್ಲಮ್ ದೆನ್? ಇಟ್ ಈಸ್ ಹಿಯರ್ ಇನ್ ಯುವರ್ ಮೈಂಡ್. ಅನ್ಬಿಲೀಫ್. ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ಅವಿಶ್ವಾಸನೇ ನಿನ್ನ ಪ್ರಾಬ್ಲಮ್. ಪಿಶಾಚಿ ಅಲ್ಲ ಪ್ರಾಬ್ಲಮ್. ಪಿಶಾಚಿ ಇಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಸೈಟನ್ ಈಸ್ ದೇರ್. ಹಿ ವಿಲ್ ಡೂ ಹಿಸ್ ಡ್ಯೂಟಿ. ಯು ಡೂ ಯುವರ್ ಡ್ಯೂಟಿ. ಗಾಡ್ ಹ್ಯಾಸ್ ಗಿವನ್ ಯು ದ ಅಥಾರಿಟಿ. ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಸೈತಾನನ ಮೇಲೆ ಅಧಿಕಾರ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ದೇವರು ಕೊಟ್ಟಿದ್ದಾರೆ. ಇದೊಂದು ಕ್ರೈಸ್ತ ವಿಶ್ವಾಸಿಯ ಮನೆ ಆದರೆ ಇದ್ರ ಒಳಗಡೆ ಪಿಶಾಚಿಗೆ ಸ್ಥಾನ ಇಲ್ಲ. ಬರಲಿಕ್ಕೆ ಕೂಡ್ದು, ಬರಬಾರ್ದು. ಬಂದು ಸೇರ್ಕೊಬಿಟ್ಟಿದೆ ಅಂದರೆ ನೀನು ವಿಶ್ವಾಸಿ ಅಲ್ಲ. ಯು ಆರ್ ಎ ಡಮ್ಮಿ ಕ್ರಿಶ್ಚಿಯನ್, ಡೂಪ್ಲಿಕೇಟ್. ಕಳೆದ ದಿವಸ ಹೇಳಿದಲ್ಲ ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್ ಅಂತ. ಆ ರೀತಿ ಪ್ಲಾಸ್ಟಿಕ್ ಕ್ರಿಶ್ಚಿಯನ್ಸ್. ನೋಡಲಿಕ್ಕೆ ಒರಿಜಿನಲ್ ಥರ ಕಾಣಿಸುತ್ತೆ, ಎಲೆ ಎಲ್ಲ ಹಸಿರಾಗೇ ಇರುತ್ತೆ, ಆದರೆ ಏನೂ ಇಲ್ಲ. ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಅದು ಒರಿಜಿನಲ್ ಅಲ್ಲ, ಪ್ಲಾಸ್ಟಿಕ್, ಡೂಪ್ಲಿಕೇಟ್ ಅಂತ. ಆ ರೀತಿ ಇವತ್ತು ಡೂಪ್ಲಿಕೇಟ್ ಕ್ರಿಶ್ಚಿಯಾನಿಟಿ ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಅದಕ್ಕೇ ನಮ್ಮ ಜೀವನ ನೋಡಿ ಯಾರು ಯೇಸು ಹತ್ರ ಬರ್ತಾ ಇಲ್ಲ ಇವತ್ತು. ಎಷ್ಟು ಜನ ನಿಮ್ಮ ಜೀವನ ನೋಡಿ ಅನ್ಯ ಜನರು ದೇವರನ್ನ ಕಂಡುಕೊಂಡಿದ್ದಾರೆ? ಎಷ್ಟು ಜನ? ಇಷ್ಟೊಂದು ಚರ್ಚ್ಗಳಿದೆಯಲ್ವಾ, ಚರ್ಚ್ಗಳು, ಧ್ಯಾನ ಕೇಂದ್ರಗಳು, ಇಷ್ಟೊಂದು ಪ್ರಾರ್ಥನೆ ಗುಂಪುಗಳೆಲ್ಲ ಇದೆಯಲ್ವಾ. ನಮ್ಮನ್ನು ನೋಡಿ ಎಷ್ಟು ಜನ ಅನ್ಯರು, ಇತರರು ಯೇಸು ಕ್ರಿಸ್ತರನ್ನು ಕಂಡುಕೊಂಡಿದ್ದಾರೆ? ಯಾಕೆ ಹೇಳಿ? ಎಲ್ಲ ಪ್ಲಾಸ್ಟಿಕ್ಕೇ, ಡೂಪ್ಲಿಕೇಟೇ, ಎಲ್ಲ ನಾಟಕನೇ. ಫೇತ್ ಅನ್ನೋದಿಲ್ಲ, ಎಲ್ಲ ಫೇಕ್ ಕ್ರಿಶ್ಚಿಯಾನಿಟಿ, ಫೇಕ್ ಫೇತ್. ಬಾಯಲ್ಲಿ ಹೇಳಿದರೆ ಪ್ರಯೋಜನ ಇಲ್ಲ. ವಿ ಮಸ್ಟ್ ರೆಸ್ಪಾಂಡ್ ಟು ದ ವಾಯ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ಆ ಸ್ವರಕ್ಕೆ, ದೇವರ ಸ್ವರಕ್ಕೆ ನಾವು ರೆಸ್ಪಾಂಡ್ ಮಾಡಬೇಕು. ವಿ ಹ್ಯಾವ್ ಟು ಬಿಲೀವ್ ದ ವರ್ಡ್ ಆಫ್ ಗಾಡ್. ಬಿಲೀವ್ ಅಂದರೆ ಸುಮ್ಮನೆ ಆಮೇನ್ ಎಸ್ ಅಂತ ಹೇಳೋದಲ್ಲ, ಡೂಯಿಂಗ್ ಇಟ್. ಅದನ್ನೇ ಮತ್ತಾಯ 7ರಲ್ಲಿ 24ನೇ ವಾಕ್ಯ, 24, 25, 26, 27ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಮ್ಯಾಥ್ಯೂ ಚಾಪ್ಟರ್ 7 ವರ್ಸ್ 24, 25, 6, 7. ನನ್ನ ಈ ಮಾತನ್ನು ಕೇಳಿ, ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು, ಅದರಂತೆ ನಡೆಯುವ, ಅದರಂತೆ. ಈಗ ನೀವು ಯಾರ ಮಾತನ್ನು ಕೇಳ್ತಾ ಇದ್ದೀರಿ ಇಲ್ಲಿ ಕೂತ್ಕೊಂಡು? ದೇವರ ಮಾತು ತಾನೇ ಕೇಳ್ತಾ ಇರೋದು. ನನ್ನ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀನ ನಾನು? ಅಥವಾ ಬೇರೆ ಯಾರದಾದ್ರೂ ಬಗ್ಗೆ ಹೇಳ್ತಾ ಇದ್ದೀನ? ಇಲ್ಲ ತಾನೇ. ದೇವರ ಬಗ್ಗೆ ತಾನೇ, ಯೇಸುವಿನ ಬಗ್ಗೆ ತಾನೇ, ಅವ್ರ ಮಾತುಗಳು ತಾನೇ. ಓಕೆ, ಸೊ ಯೇಸು ಹೇಳ್ತಾ ಇದ್ದಾರೆ, ನನ್ನ ಈ ಮಾತನ್ನು ಕೇಳಿಯೂ ಅದರಂತೆ ನಡೆಯುವ ಪ್ರತಿಯೊಬ್ಬನು, ಅದರಂತೆ ನಡೆಯುವ, ಡೂಯಿಂಗ್, ಅದರಂತೆ ನಡೆಯುವ ಪ್ರತಿಯೊಬ್ಬರು ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಬಂಡೆ ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನ ಹೋಲುತ್ತಾನೆ. ಮಳೆ ಬಿತ್ತು, ನೆರೆ ಬಂತು, ಪ್ರವಾಹ ಬಂತು, ಗಾಳಿ ಬೀಸ್ತು, ಮನೆಗೆ ಅಪ್ಪಳಿಸಿತು, ಆದರೂ ಬೀಳಲಿಲ್ಲ. ಅದು ಬೀಳಲಿಲ್ಲ. ಆದರೂ ಅದು ಬೀಳಲಿಲ್ಲ. ಪ್ರಾಬ್ಲಮ್ ಬಂತ, ಕಷ್ಟಗಳು ಬಂತ, ಟೆಂಪ್ಟೇಷನ್ಸ್ ಬಂತ, ಪರ್ಸಿಕ್ಯೂಷನ್ ಬಂತ, ಆದರೆ ಬಿದ್ದಿಲ್ಲ. ನಮಗೇನೂ ಬರೋದಿಲ್ಲ, ಬರೋದಕ್ಕಿಂತ ಮುಂಚೆನೇ ಬಿದ್ದೋಗ್ಬಿಡ್ತೀವಿ. ಯಾರೋ ಪಕ್ಕದ ಮನೆಗೆ ಕೊರೋನಾ ಬಂದಿದೆ ಅಂತ ಹೇಳಿದರೆ ನಾವು ಮಾಸ್ಕ್ ಹಾಕ್ಕೊಂಡು ನಮಗೆ ಕೊರೋನಾ ಬಂದಿರೋ ಥರ ನಾವು ಸ್ಟೀಮ್ ಎಲ್ಲ ತಗೊಬಿಡ್ತೀವಿ. ಕೊರೋನಾ ಟೈಮಲ್ಲಿ ಹಾಗೆ ಮಾಡಿದ್ದಲ್ಲ ನಾವು. ಅಲ್ಲ, ನಾನು ಮಾಡಿದ್ದು ನಿಮಗೆ ಹೇಳ್ತಾ ಇರೋದು. ಪಕ್ಕದ ಮನೆಗೆ ಕೊರೋನಾ ಬಂತು, ಅಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು ಅಂದಿದ್ದೆ ಸೈ. ಇಲ್ಲಿ ಸ್ಟೀಮ್ ತಗೊಂಡಿದ್ದೇನು, ಮಾಸ್ಕ್ ಹಾಕಿದ್ದೇನು, ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡಿದ್ದೇನು. ಇಲ್ಲಿ ಏನೂ ಬಂದಿಲ್ಲ. ಇನ್ನು ಸುಸ್ತು ಯಾಕಾಯ್ತು ಅಂದರೆ ಸುಮ್ಮನೆ ಸ್ಟೀಮ್ ತೊಗೊಂಡು ಆ್ಯಂಟಿಬಯೋಟಿಕ್ ತೊಗೊಂಡ್ರೆ ಸುಸ್ತಾಗದೇ ಇರುತ್ತಾ?
ನಮ್ಮ ಪರಿಸ್ಥಿತಿ ಹೀಗೇನೆ. ನಾವು ಹೀಗೆ ಇಷ್ಟೊಂದು ಫೂಲಿಶ್ ಆಗಿ ಬದುಕ್ತಾ ಇದ್ದೀವಿ. ಪ್ರವಾಹ ಬಂತು, ಗಾಳಿ ಬೀಸಿತು, ನೀರು ತುಂಬಿತು, ಬಿದ್ದಿಲ್ಲ, ಬೀಳಲ್ಲ. ಯಾಕೆ ಬಿದ್ದಿಲ್ಲ ಗೊತ್ತಾ? ಫೌಂಡೇಶನ್ ವಾಸ್ ವೆರಿ ಸ್ಟ್ರಾಂಗ್. ದಟ್ ಹೌಸ್ ವಾಸ್ ಬಿಲ್ಟ್ ಆನ್ ದ ಫೌಂಡೇಶನ್, ಸಾಲಿಡ್ ಫೌಂಡೇಶನ್. ದಟ್ ಫೌಂಡೇಶನ್ ಇಸ್ ಜೀಸಸ್ ಕ್ರೈಸ್ಟ್. ಯೇಸು ಆಗಿರ್ತಕ್ಕಂಥ ಬಂಡೆ ಮೇಲೆ ಮನೆ ಕಟ್ಟಿದ್ದು. ಇದು ಕಟ್ಟಿರೋದು ಯಾವುದೋ ಧರ್ಮದ ಮೇಲೆ ಅಲ್ಲ. ಯಾವುದೋ ಧರ್ಮದ ಮೇಲೆ ಕಟ್ಟಿದ ಮನೆ ಅಲ್ಲ, ಯಾವುದೋ ಜಾತಿ ಮೇಲೆ ಕಟ್ಟಿದ ಮನೆ ಅಲ್ಲ, ಯಾವುದೋ ಡಿನಾಮಿನೇಷನ್ ನಂಬ್ಕೊಂಡಲ್ಲ ಬದುಕ್ತಾ ಇರೋದು, ಯಾವುದೋ ಧರ್ಮವನ್ನು ನಂಬ್ಕೊಂಡಲ್ಲ ಬದುಕ್ತಾ ಇರೋದು, ಯಾವುದೋ ಸಂಪ್ರದಾಯಗಳನ್ನ ನಂಬ್ಕೊಂಡಲ್ಲ ಬದುಕ್ತಾ ಇರೋದು, ಜೀವಂತ ದೇವರ ವಾಕ್ಯವನ್ನು ನಂಬ್ಕೊಂಡು ಬದುಕ್ತಾ ಇರೋದು. ವರ್ಡ್ ಆಫ್ ಗಾಡ್ ಈಸ್ ದ ಪವರ್ ಆಫ್ ಗಾಡ್. ಗಾಡ್ ಕ್ರಿಯೇಟೆಡ್ ಎವ್ರಿಥಿಂಗ್ ಥ್ರೂ ಹಿಸ್ ವರ್ಡ್. ಎಲ್ಲವನ್ನು ಸೃಷ್ಟಿ ಮಾಡಿದ ಜೀವವುಳ್ಳ ಅವರ ವಾಕ್ಯವನ್ನು ನಂಬಿ ಬದುಕ್ತಾ ಇರೋದು. ದೇವರು ಇದನ್ನು ವೈಯಕ್ತಿಕವಾಗಿ ಇವತ್ತೊಬ್ಬೊಬ್ಬರಿಗೆ ಹೇಳ್ತಾ ಇದ್ದಾರೆ, ಪರ್ಸನಲ್ಲಿ. ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಇಂಡಿವಿಜುವಲ್ಸ್, ನಾಟ್ ಇನ್ ಗ್ರೂಪ್ಸ್. ವಿ ಆರ್ ಇಂಟ್ರೆಸ್ಟೆಡ್ ಇನ್ ಗ್ರೂಪ್ಸ್. ದೇವರು ವೈಯಕ್ತಿಕವಾಗಿ ಆಸಕ್ತಿ ಉಳ್ಳವರು, ಒಬ್ಬೊಬ್ಬರಲ್ಲಿ. ಅಂದರೆ ಏನಂತ ಹೇಳೋದನ್ನು, ಇಂಡಿವಿಜುವಲಿ, ಸ್ಪೆಸಿಫಿಕ್ ಆಗಿ ಇಂಡಿವಿಜುವಲ್ ಆಗಿ ದೇವರಿಗೆ ಆಸಕ್ತಿ ಇದೆ. ಅಂದರೆ ಒಬ್ಬೊಬ್ಬರು ದೇವರು ಹೀಗೆ ನೋಡುವಾಗ ಗ್ರೂಪ್ ಆಗಿ ಹೀಗೆ ನೋಡೋದಿಲ್ಲ. ಗುಡ್ ಗ್ರೂಪ್, ನೈಸ್ 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 ಗ್ರೂಪಾ, ಅದು ನಾವು ನೋಡೋದು ಕರಿಸ್ಮ್ಯಾಟಿಕ್ ಅವರು. ದೇವರು ನೈಸ್ ಗ್ರೂಪಲ್ಲ ನೋಡೋದು. ಜಕಾಯನೇ ಬಾ, ನಿಮ್ಮ ಮನೆಗೆ ಬರ್ತೀನಿ ಇವತ್ತು ಅಂತ ಒಬ್ಬನ್ನ ನೋಡಿ ಹೇಳ್ತಾಳೆ. ಯೇಸು ಹೀಗೆ ಜರಿಕೋ ಸುಟ್ಟು ಹಾಕಬೇಕಾದ್ರೆ ದೇವರು ಹೋಗಿ ಜರಿಕೋವನ್ನು ನಾಶ ಮಾಡಿ ಬನ್ನಿ ಅಂತ ಹೇಳುವಾಗ ದೇವರು ಹೇಳಿದರು, ಒಬ್ಬಳನ್ನ ಉಳಿಸು, ಅವಳ ಫ್ಯಾಮ್ಲಿನ ಮಾತ್ರ ಎತ್ಕೊಂಡು ಬಾ ಅಂತ. ಸ್ಪೆಸಿಫಿಕ್ ಆಗಿ ಒಬ್ಬರನ್ನ. ಊರೇ ಹಾಳಾಗೋಯ್ತು, ಊರು ಹಾಳಾಗಿರ್ಬೋದು, ಆದ್ರೆ ಒಬ್ಬರು ಹಾಳಾಗಿಲ್ಲ, ನೆನ್ಪಿಟ್ಕೊಳ್ಳಿ. ಆ ಗ್ರೂಪೇ ಹಾಳಾಗೋಯ್ತು, ಗ್ರೂಪ್ ಹಾಳಾಗಿರ್ಬೋದು, ಆ ಗ್ರೂಪಲ್ಲಿ ಒಬ್ಬ ಹಾಳಾಗಿಲ್ಲ, ಆ ಗ್ರೂಪಲ್ಲಿ ಒಬ್ಬಳು ಹಾಳಾಗಿಲ್ಲ. ಆ ಗ್ರೂಪೇ ಸರಿ ಇಲ್ಲ, ಗ್ರೂಪ್ ಸರಿ ಇಲ್ಲದೆ ಇರ್ಬೋದು, ಗ್ರೂಪಲ್ಲಿ ಒಬ್ಬ ಸರಿ ಇದನ್ನು ಇಟ್ಟಿದ್ದಾರೆ ದೇವರು, ಒಬ್ಬಳನ್ನ ಇಟ್ಟಿದ್ದಾರೆ ದೇವರು. ಆ ಸಭೆ ಸರಿ ಇಲ್ಲ, ಆ ಸಭೆ ಸರಿ ಇಲ್ಲದೆ ಇರ್ಬೋದು, ಆ ಸಭೆಯಲ್ಲಿ ಒಬ್ಬರನ್ನ ಇಟ್ಟಿದ್ದಾರೆ ದೇವರು. ಆ ಫ್ಯಾಮಿಲಿ ಸರಿ ಇಲ್ಲ, ಆ ಫ್ಯಾಮಿಲಿಯಲ್ಲಿ ಒಬ್ಬರನ್ನ ಇಟ್ಟಿದ್ದಾರೆ ದೇವರು. ನೀವು ಗ್ರೂಪ್ನ ನೋಡ್ತಾ ಇದ್ದೀರಾ, ನೀವು ಫ್ಯಾಮಿಲಿ ನೋಡ್ತಾ ಇದ್ದೀರಾ, ನೀವು ಆ ಸಭೆ ನೋಡ್ತಾ ಇದ್ದೀರಿ, ಅದರಲ್ಲಿ ಒಬ್ಬಳನ್ನ ನೋಡ್ಲಿಕ್ಕೆ ನಿಂಗೆ ಆಗುತ್ತಾ? ಇವತ್ತು ನಾವು ತೀರ್ಪು ಕೊಡೋದು ಹೇಗೆ? ಒಂದು ಕಡೆಗೆ ಹೀಗೆ ಶುಭ ಸಂದೇಶ ಸಾರ್ಲಿಕ್ಕೆ ಹೋದಾಗ ಒಂದು ಫಾದರ್ ಅಡ್ಡ ಹಾಕಿದರು, ಪ್ಯಾರಿಷ್ ಪ್ರೀಸ್ಟ್ ಅಡ್ಡ ಹಾಕಿ ಹೇಳಿದರು, ನೀವು ಕರಿಸ್ಮ್ಯಾಟಿಕ್ ಅವ್ರು ಯಾರು ಸರಿ ಇಲ್ಲ, ಬ್ರದರ್ಸ್ಗಳು ಯಾರು ಸರಿ ಇಲ್ಲ ಅಂತ. ಹಾಗೆ ಹೇಳಲಿಕ್ಕೆ ಕಾರಣ ಏನು? ಅವರು ತಪ್ಪಲ್ಲ, ಅವ್ರು ನೋಡಿದ ದೃಷ್ಟಿ ತಪ್ಪು. ಯಾಕೆ ಅಂದರೆ ಕರಿಸ್ಮ್ಯಾಟಿಕ್ ಗ್ರೂಪ್ಸ್ಗಳು ಅನೇಕ ಕಡೆಗಳಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಗೊಂದಲ ಉಂಟು ಮಾಡ್ತಾ ಇದೆ. ಹಾಗೆ ಗ್ರೂಪ್ ಆಗಿ ಒಟ್ಟಾಗಿ ಕರಿಸ್ಮ್ಯಾಟಿಕ್ಸನ್ನು ಒಟ್ಟಾಗಿ ನೋಡುವಾಗ ಕಾಣಿಸೋದು ತಪ್ಪಾಗಿಯೇ ಕಾಣಿಸುತ್ತೆ, ಅದು ಅವರು ತಪ್ಪಲ್ಲ. ಈಸ್ ನಾಟ್ ಎ ಬ್ಯಾಡ್ ಪರ್ಸನ್, ಹಿಸ್ ವಿಷನ್ ವಾಸ್ ಬ್ಯಾಡ್. ಆದರೆ ದೇವರ ವಿಷನ್ ಯಾವತ್ತೂ ಬ್ಯಾಡ್ ಆಗಲ್ಲ. ಇಸ್ರೇಲ್ ಜನರಲ್ಲಿ ಎಲ್ಲರೂ ಓಡೋದ್ರು, ಯಾರೂ ಇಲ್ಲ ಅಂತ ಎಲಿಯ ಹೇಳುವಾಗ ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ ದೇವರಂತೆ. ದೇವ್ರ ಮುಂದೆ ಹೇಳುವಾಗ ದೇವರು ಹೇಳಿದರು, 7,000 ಜನರು ವಿಗ್ರಹಗಳಿಗೆ ಅಡ್ಡ ಬೀಳದೆ ಇರುವ 7,000 ಡೀಸೆಂಟ್ ಆಗಿರ್ತಕ್ಕಂಥ ಮಕ್ಕಳನ್ನ ನಾನು ನನಗೋಸ್ಕರ ಉಳಿಸ್ಕೊಂಡಿದ್ದೀನಿ. ನೀನೇನು ಹೇಳೋದು ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ ಅಂತ? ಯು ಆರ್ ನಾಟ್ ದ ಓನ್ಲಿ ಪರ್ಸನ್. ನಾನು ಕೆಲವ್ರನ್ನ ಹುಡುಕಿ ಇಟ್ಟಿದ್ದೀನಿ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ವಾಕ್ಯ, ನಾನೇನು ಹೇಳ್ತಾ ಬಂದೆ ಅಂದರೆ, ನೀವು ವಾಕ್ಯ ಕೇಳಿಸ್ಕೊಳ್ಳುವಾಗ ಇಂಡಿವಿಜುವಲ್ ಆಗಿ ರೆಸ್ಪಾನ್ಸ್ ತೋರಿಸ್ಬೇಕು. ಇಂಡಿವಿಜುವಲಿ ಪರ್ಸನಲ್ ಆಗಿ ಫಾಲೋ ಮಾಡಬೇಕು ಜೀಸಸ್ನ.
ನಮ್ಮ ಫ್ಯಾಮಿಲಿಲಿ ಯಾರೂ ಬರ್ತಾ ಇಲ್ಲ, ನಾನು ಹೆಂಗೆ ಬರೋದು? ನಮ್ಮ ಪ್ಯಾರಿಷಲ್ಲಿ ಯಾರೂ ಬರ್ತಾ ಇಲ್ಲ, ನಾನು ಒಬ್ಬಳೇ ಬಂದರೆ ಹೊರಗೆ ಹಾಕ್ಬಿಟ್ರೆ? ಎಲ್ಲಿಂದ ಹೊರಗೆ ಹಾಕಿದ್ರೆ ನೀನು ಒಳಗಡೆ ಬರ್ತೀಯ? ಇಲ್ಲಿಂದ ಹೊರಗೆ ಹಾಕಿದ್ರೆ ನೀನು ಒಳಗಡೆ ಬರ್ತೀಯ. ಎಲ್ಲಿ ಒಳಗಡೆ ಬರ್ತೀಯ? ಯೇಸುವಿನ ಹೃದಯದ ಒಳಗಡೆ, ಅವರ ಕೈ ಒಳಗಡೆ ನೀನು ಬರ್ತೀಯ. ಕಿಂಗ್ಡಮ್ ಆಫ್ ಗಾಡ್ ಒಳಗಡೆ ಬರ್ತೀಯ. ಯಾರಾದರೂ ಹೊರಗಡೆ ಹಾಕಿದ್ರೆ ತಾನೇ ನೀನು ಒಳಗಡೆ ಬರಲಿಕ್ಕಾಗುತ್ತೆ. ನಾವೇನು ಮಾಡ್ತೀವಿ? ನಾವು ಸಮಾಧಿಗೋಸ್ಕರ ಒಳಗಡೆ ಇರ್ತೀವಿ. ಸಮಾಧಿ ಕ್ರಿಶ್ಚಿಯನ್ಸ್ ಅಲ್ವಾ? ಏನು ಪ್ರಯೋಜನ? ಥಿಂಕ್ ಮಾಡಿ ನೋಡಿ. ಯಾವುದು ಮುಖ್ಯ? ಸ್ವರ್ಗ ರಾಜ್ಯದಲ್ಲಿ ಇರೋದು ಮುಖ್ಯನೋ ಸಮಾಧಿಯಲ್ಲಿ ಇರೋದು ಮುಖ್ಯನೋ? ನೋಡಿ, ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡಿ. ನಿಮ್ಮ ಪರವಾಗಿ ನಾನು ಡಿಸೈಡ್ ಮಾಡೋಕ್ಕಾಗಲ್ಲ. ಇಂಡಿವಿಜುವಲ್ ಆಗಿ ದೇವರು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಗ್ರೂಪಲ್ಲಲ್ಲ ಇಂಟ್ರೆಸ್ಟ್. ಇಂಡಿವಿಜುವಲ್ ಆಗಿ, ವೈಯಕ್ತಿಕವಾಗಿ. ದೇವರು ಫಸ್ಟು ಅಬ್ರಹಾಮನ್ನು ಕರಿಬೇಕಾದ್ರೆ ಏನಂತ ಹೇಳಿದರು? ಅಬ್ರಹಾಮ, ನಿನ್ನನ್ನು, ನಿನ್ನ ಕುಟುಂಬದವ್ರನ್ನ, ನಿನ್ನ ಅಣ್ಣ ತಂಗಿ ಅಕ್ಕ ತಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಊರವರು, ನಿಮ್ಮ ಚರ್ಚವರು, ನಿಮ್ಮ ಸಭೆಯವರು ಎಲ್ಲರನ್ನೂ ನಾನು ಆರಿಸ್ಕೊಂಡಿದ್ದೀನಿ, ಆಶೀರ್ವದಿಸ್ತೀನಿ, ದೊಡ್ಡ ಆಶೀರ್ವಾದವಾಗಿ ಮಾಡ್ತೀನಿ ಅಂತ ಹೇಳಿದ್ರ? ಕರಿಬೇಕಾದ್ರೆ ಎಷ್ಟು ಜನನ್ನು ಕರೆದ್ರು? ಅಬ್ರಹಾಮನನ್ನು ಕರೆದ್ರು, ಒಬ್ಬನ ಕರೆದ್ರು. ಇಸಾಕನನ್ನು ಒಬ್ಬನನ್ನು ಕರೆದ್ರು. ಯಾಕೋಬನನ್ನು ಒಬ್ಬನನ್ನು ಕರೆದ್ರು. ಜೋಸೆಫನನ್ನು ಒಬ್ಬನನ್ನು ಆರಿಸ್ಕೊಂಡ್ರು. ಆ ಒಬ್ಬನ ಮುಖಾಂತರ ಅನೇಕರನ್ನ. ಅದೇ ರೀತಿ ಇವತ್ತು ನಿನ್ನ ದಿವಸ, ನಿನ್ನನ್ನು ಕರೀತಾ ಇದ್ದಾರೆ. ದಿಸ್ ಈಸ್ ಯುವರ್ ಡೇ. ಗಾಡ್ ಈಸ್ ಸ್ಪೀಕಿಂಗ್ ಟು ಯು. ಗಾಡ್ ಈಸ್ ಕಾಲಿಂಗ್ ಯು. ಯು ಪರ್ಸನಲಿ, ಯು. ಅದು ನೀನೇ ಅಂತ ಆದರೆ ಪರಿಶುದ್ಧಾತ್ಮ ನಿನಗೆ ಹೇಳ್ತಾರೆ, ಇಟ್ ಈಸ್ ಫಾರ್ ಯು ಮೈ ಡಿಯರ್ ಸನ್ ಅಂತ ಒಂದು ಆಲೋಚನೆ ನಿನ್ನ ಒಳಗಡೆ ಕೊಡ್ತಾರೆ. ಡೋಂಟ್ ಲುಕ್ ಎಟ್ ದ ಗ್ರೂಪ್. ಡೋಂಟ್ ಲುಕ್ ಎಟ್ ಎನಿ ಗ್ರೂಪ್ಸ್. ಯಾವ ಗ್ರೂಪನ್ನು ನೋಡಬೇಡಿ. ಲುಕ್ ಎಟ್ ಜೀಸಸ್ ಹೂ ಡೈಡ್ ಫಾರ್ ಯು. ಆಗ ಅಂತೋನಿ ಬ್ರದರ್ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ವಾಕ್ಯ ಹೇಳಿದ್ರಲ್ವಾ, ಯೇಸು ಸ್ವಾಮಿ ಯಾರಿಗೋಸ್ಕರ ಭೂಮಿಗೆ ಬಂದ್ರಂತೆ? ನಿಮ್ಮ ಅಪ್ಪ ನಿಮಗೋಸ್ಕರ ಬಂದ್ರ? ಯಾವುದಾದ್ರೂ ಅಪ್ಪ ಯಾವುದಾದ್ರೂ ಮಗನಿಗೋಸ್ಕರ ಅಂತ ಬಂದಿದ್ದಾರಾ? ಇಲ್ಲ. ಆದರೆ ಸ್ವರ್ಗದಲ್ಲಿರುವ ಅಪ್ಪ ಈ ಭೂಮಿಗೆ ಪುತ್ರನಾಗಿ, ಅದು ಮನುಷ್ಯನ ಲಾಜಿಕಲ್ ಸಿಗಲ್ಲ, ಆಯಿತಾ? ಇಫ್ ಯು ಥಿಂಕ್ ಲಾಜಿಕಲಿ ಯು ವಿಲ್ ಫೇಲ್. ನಿನಗೆ ಮೆಂಟಲ್ ಆಗಿಬಿಡ್ತೀಯ. ಸ್ವರ್ಗದಲ್ಲಿರೋ ಅಪ್ಪ ಈ ಭೂಮಿಗೆ ಪುತ್ರನಾಗಿ ಹೇಗೆ ಬರಲಿಕ್ಕೆ ಸಾಧ್ಯ? ಈ ಪ್ರಪಂಚದಲ್ಲಿರುವ ಎಲ್ಲ ಎಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಹಾಕಿ ಪರಿಶೀಲನೆ ಮಾಡಿದರು, ದ್ಯಾಟ್ ಈಸ್ ಇಂಪಾಸಿಬಲ್. ಬಟ್ ಫಾರ್ ಗಾಡ್ ಆಲ್ ಥಿಂಗ್ಸ್ ಆರ್ ಪಾಸಿಬಲ್. ಪಿತನಿಗೆ ಪುತ್ರ ಆಗಲಿಕ್ಕೂ ಆಗುತ್ತೆ, ಪುತ್ರನಿಗೆ ಆತ್ಮನಾಗಲಿಕ್ಕೂ ಆಗುತ್ತೆ, ಆತ್ಮನಿಗೆ ಮತ್ತೆ ತ್ರಿತ್ವ ಆಗಲಿಕ್ಕೂ ಆಗುತ್ತೆ, ತ್ರಿತ್ವ ಮತ್ತೆ ಏನೂ ಆಗುತ್ತೆ. ಇಲ್ಲದೆ ಇರೋದು ಹೇಳೋದು ಬೇಡ. ಸದ್ಯಕ್ಕೆ ಅಷ್ಟೇ ಆಗಿರೋದು ಅಷ್ಟೇ ಹೇಳೋಣ. ಹೇಗಾಗುತ್ತೆ ಕೇಳಿದರೆ, ಹೇಗೋ ಆಯಿತು. ಅದನ್ನು ಕಂಡಿಡಿದು ನಿನಗೇನು ಲಾಭ? ಯು ಬಿಲೀವ್. ಡೋಂಟ್ ಥಿಂಕ್ ಲಾಜಿಕಲಿ, ಡೋಂಟ್ ಥಿಂಕ್ ಟೆಕ್ನಿಕಲಿ. ಥಿಂಕ್ ಲೈಕ್ ಎ ಲಿಟಲ್ ಚೈಲ್ಡ್. ಚಿಕ್ಕ ಮಗುವಿನ ಹಾಗೆ ಆಲೋಚನೆ ಮಾಡು. ಚಿಕ್ಕ ಮಗು ಕನ್ಫ್ಯೂಷನ್ ಮಾಡ್ಕೊಳ್ಳೋದಿಲ್ಲ. ಯೇಸು ಸ್ವರ್ಗದಲ್ಲಿ ಅಪ್ಪ ಆಗಿದ್ದರು, ಈ ಭೂಮಿಗೆ ಪುತ್ರನಾಗಿ ಬಂದರು, ನಿನ್ನನ್ನು ಕಾಪಾಡಲಿಕ್ಕೆ ಶಿಲುವೆ ಮೇಲೆ ಸತ್ತರು, ಈಗ ಆತ್ಮನಾಗಿ ನಿನ್ನ ಹೃದಯದಲ್ಲಿದ್ದಾರೆ ಅಂದರೆ ಹೌದಾ, ನಿಜ ಅಲ್ವಾ? ಸ್ತೋತ್ರ ಯೇಸುವೆ ಅಂತ ಹೇಳುತ್ತೆ. ನಾವೇನು ಮಾಡ್ತೀವಿ? ಅದು ಹೆಂಗಾಗುತ್ತದು? ಅಪ್ಪ ಮಗ ಆಗೋದು ಹೇಗೆ? ಮಗ ಆತ್ಮ ಆಗೋದು ಹೇಗೆ? ಮತ್ತೆ ಮಗ ಅಪ್ಪನ ಹತ್ರ ಹೋಗಿದ್ದು ಆಗಲ್ಲ, ಅಪ್ಪ ಇರಲಿಲ್ವಾ? ಅಲ್ಲ, ಆತ್ಮ ಕೆಳಗಡೆ ಬಂದ ಮೇಲೆ ಮತ್ತೆ ಮೇಲೆ ಆತ್ಮ ಇಲ್ಲಲ್ಲ ಈಗ. ಈಗ ಯೇಸು ಒಳಗಡೆ ಆತ್ಮ ಇಲ್ಲ, ಯೇಸುವಿನ ಆತ್ಮ ಇಲ್ಲಿ ನಮ್ಮೊಳಗಡೆ ಬಂತಲ್ಲ, ಸಭೆಯಲ್ಲಿ ಬಂತು. ಹಾಗೆ ಯೇಸು ಈಗ ಆತ್ಮ ಇಲ್ಲದೇ ಇದ್ದಾರಾ? ಲಾಜಿಕಲಿ ಥಿಂಕ್ ಮಾಡಿದರೆ ಮಾನಸಿಕ ರೋಗಿ ಆಗಿಬಿಡ್ತೀರಾ. ಅದಕ್ಕೆ ಹೇಳಿದ್ದು, ಕಿಂಗ್ಡಮ್ ಆಫ್ ಗಾಡ್ ಬಿಲಾಂಗ್ಸ್ ಟು ಲಿಟಲ್ ಚಿಲ್ಡ್ರನ್. ಜೀಸಸ್ ಬಿಲಾಂಗ್ಸ್ ಟು ಲಿಟಲ್ ಚಿಲ್ಡ್ರನ್. ಚಿಕ್ಕ ಮಗುವಿನ ಹಾಗೆ ಇರುವವರಿಗೆ ಸ್ವರ್ಗ ರಾಜ್ಯ. ಚಿಕ್ಕ ಮಕ್ಕಳ ಹಾಗೆ ಇರುವವರಿಗೆ ಯೇಸು ಸಿಗ್ತಾರೆ.
ದೊಡ್ಡ ಬುದ್ಧಿವಂತರಾಗ್ಲಿಕ್ಕೆ ಹೋದರೆ ನಿಮ್ಗೆ ಏಸು ಸಿಗಲ್ಲ, ಏಸು ಥರ ಇರುವವರು ಸಿಗ್ತಾರೆ. ಅವ್ರನ್ನೇ ಏಸು ಅಂತ ನಂಬ್ಕೊಂಡ್ರೆ ಜೀವನ ಹಾಳಾಗಿ ಹೋಗುತ್ತೆ. ಇವತ್ತು ಏಸು ಥರ ಅನೇಕ ಕಡೆಗಳಲ್ಲಿ ಸಿಗ್ತಾರೆ. ಒಬ್ಬೊಬ್ಬರು ಬಂದು ಒಂದೊಂದು ಜೀಸಸ್ನ ಪ್ರಮೋಟ್ ಮಾಡಿ ಹೋಗ್ತಾರೆ. ನೀವು ನೋಡಿ ಬೇಕಾದರೆ ಈ ಧ್ಯಾನ ಕೇಂದ್ರದಲ್ಲಿ ಒಂಥರ ಜೀಸಸ್ ಆದರೆ ಆ ರಿಟ್ರೀಟ್ ಸೆಂಟ್ರಲ್ಲಿ ಇನ್ನೊಂದು ಥರ ಜೀಸಸ್, ಈ ರಿಟ್ರೀಟ್ ಸೆಂಟ್ರಲ್ಲಿ ಒಂಥರ ಹೋಲಿ ಸ್ಪಿರಿಟ್ ಆದರೆ ಇನ್ನೊಂದು ರಿಟ್ರೀಟ್ ಸೆಂಟ್ರಲ್ಲಿ ಇನ್ನೊಂದು ಥರ ಹೋಲಿ ಸ್ಪಿರಿಟ್. ಅದಕ್ಕೆ ಆ ರಿಟ್ರೀಟ್ ಸೆಂಟರ್ ಅವ್ರಿಗೆ ಈ ರಿಟ್ರೀಟ್ ಸೆಂಟರ್ನ ಕಂಡ್ರೆ ಆಗೋದಿಲ್ಲ, ಆ ಸಭೆ ಅವರಿಗೆ ಈ ಸಭೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ, ಆ ಪ್ರೇಯರ್ ಗ್ರೂಪ್ ಅವ್ರಿಗೆ ಈ ಪ್ರೇಯರ್ ಗ್ರೂಪ್ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಇದೆಲ್ಲ ಇದೆಯಾ ನಮ್ಮಲ್ಲಿ? ಇದೆಯಾ? ನಿನ್ನೆ ಯಾರೋ ಹೇಳ್ತಾ ಇದ್ರು, ಅವ್ರ ಊರಲ್ಲಿ 2 ಸಿಸ್ಟರ್ಸ್ ಕಾಂಗ್ರಿಗೇಷನ್ ಇದೆಯಂತೆ. ಈ ಕಾಂಗ್ರಿಗೇಷನ್ ಅವ್ರಿಗೆ ಆ ಕಾಂಗ್ರಿಗೇಷನ್ ಅವ್ರಿಗಲ್ಲ, ಆ ಕಾಂಗ್ರಿಗೇಷನ್ ಅವ್ರಿಗೆ ಈ ಕಾಂಗ್ರಿಗೇಷನ್ ಅವ್ರನ್ನ ಕಂಡ್ರೆ ಆಗೋದಿಲ್ಲ. ಇಬ್ಬರು ಫೈಟ್. ಮತ್ತು ಕ್ಯಾಥಲಿಕ್ಸೇ, ಅವರು ಜೀಸಸ್ಸೇ, ಇವರು ಜೀಸಸ್ಸೇ. ಅವರು ಜೀಸಸ್ನೇ ವರ್ಷಿಪ್ ಮಾಡೋದು, ಇವರು ಜೀಸಸ್ನೇ ವರ್ಷಿಪ್ ಮಾಡೋದು. ಅದರ ಅರ್ಥ ಏನು ಗೊತ್ತಾ? ದೆರ್ ಆರ್ ಮೆನಿ ಜೀಸಸಸ್. ತುಂಬ ಜೀಸಸ್ಗಳಿದೆ. ಇದರಲ್ಲಿ ಟ್ರೂ ಜೀಸಸ್ನ ಕಂಡುಹಿಡಿಬೇಕು. ನೀವು ಟ್ರೂ ಜೀಸಸ್ನ ಕಂಡುಹಿಡಿಬೇಕಾದ್ರೆ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ಯು ವಿಲ್ ಫೈಂಡ್ ಔಟ್ ಟ್ರೂ ಜೀಸಸ್ ಥ್ರೂ ದ ವರ್ಡ್ ಆಫ್ ಗಾಡ್ ಓನ್ಲಿ. ದೇವರ ವಾಕ್ಯದ ಮುಖಾಂತರ ಮಾತ್ರನೇ ನಿಜವಾದ ಯೇಸುನ ಕಂಡುಕೊಳ್ಳಿಕ್ಕಾಗತ್ತೆ. ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ಯು ದ ಟ್ರೂ ಜೀಸಸ್ ಥ್ರೂ ದ ವರ್ಡ್ ಆಫ್ ಗಾಡ್. ಇಲ್ಲಾಂದರೆ ಡೂಪ್ಲಿಕೇಟ್ ಸಿಗ್ತಾರೆ. ಡೂಪ್ಲಿಕೇಟ್ ಜೀಸಸ್ ಸಿಕ್ಕಿದರೆ ಹಾರ್ಡ್ ಜೀಸಸ್ದೆ, ಪ್ರಾರ್ಥನೆಯೂ ಜೀಸಸ್ದೆ, ಎಲ್ಲ ಜೀಸಸ್ದೆ. ಕುಸ್ತಿ ಆಡ್ತಾ ಇರ್ತೀವಿ. ನಿಜವಾದ ಜೀಸಸ್ ಸಿಕ್ಕಿದರೆ ನಾವು ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇಫ್ ಯು ಫೈಂಡ್ ದ ಟ್ರೂ ಜೀಸಸ್, ಯು ಸ್ಟಾರ್ಟ್ ಲವಿಂಗ್ ಈಚ್ ಅದರ್, ಫಾರ್ ಗಿವಿಂಗ್ ಈಚ್ ಅದರ್, ಶೇರಿಂಗ್ ವಿತ್ ಈಚ್ ಅದರ್. ಒಬ್ರಿಗೊಬ್ಬರು ಇರೋದನ್ನು ಹಂಚ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀವಿ, ಕ್ಷಮಿಸ್ಲಿಕ್ಕೆ ಶುರು ಮಾಡ್ತೀವಿ. ಯಾವಾಗ? ನಿಜವಾದ ಯೇಸುನ ಕಂಡುಕೊಂಡಾಗ. ಯು ಕ್ಯಾನ್ ಈವನ್ ಲವ್ ಯುವರ್ ಎನಿಮೀಸ್. ಶತ್ರುಗಳನ್ನೂ ಕೂಡ ಪ್ರೀತಿಸ್ಲಿಕ್ಕಾಗತ್ತೆ ವೆನ್ ಯು ಫೈಂಡ್ ದ ಟ್ರೂ ಜೀಸಸ್. ಆದರೆ ಇವತ್ತು ಕ್ರಿಶ್ಚಿಯನ್ಸ್ನ ಪ್ರೀತಿಸ್ಲಿಕ್ಕಾಗ್ತಾ ಇಲ್ಲ. ಅಂದರೆ ಒಂದು ಕ್ರೈಸ್ತ ಡಿನಾಮಿನೇಷನ್ಗೆ ಇನ್ನೊಂದು ಕ್ರೈಸ್ತ ಡಿನಾಮಿನೇಷನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ, ಪ್ರೀತಿಸಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇವ್ರ ಮೇಲೆ ಇವರು ದೂಷಣೆ ಹೇಳ್ತಾ ಕಂಪ್ಲೇಂಟ್ ಹೇಳ್ತಾ ಕುತ್ಕೊಳ್ತಾ ಇದ್ದಾರೆ. ಅಂದರೆ ಅದು ಯಾವ ಜೀಸಸ್? ಫಾಲ್ಸ್ ಜೀಸಸ್. ಯಾವ ಗಾಸ್ಪಲ್? ಫಾಲ್ಸ್ ಗಾಸ್ಪಲ್. ಪೌಲರು ಹೇಳ್ತಾ ಇದ್ದಾರೆ, ಅನದರ್ ಗಾಸ್ಪಲ್, ಅನದರ್ ಕ್ರೈಸ್ಟ್, ಅನದರ್ ಸ್ಪಿರಿಟ್ ಇದೆ. ರೈಟ್ ಫ್ರಮ್ ಬಿಗಿನಿಂಗ್, ಆದಿಯಿಂದನೂ ಇದೆ. ಇವತ್ತು ಅದು ಎಲ್ಲಿ ಓಡಾಡ್ತಾ ಇದೆ ಅಂದರೆ ಇಲ್ಲಿ ಓಡಾಡ್ತಾ ಇದೆ, ಹೀಗೆ ಓಡಾಡ್ಕೊಂಡಿರುತ್ತೆ ಪ್ರಪಂಚದಲ್ಲಿ. ಕಾರಣ ಏನು? ಕಾರಣ ಏನಂದರೆ ಟ್ರೂ ಗಾಸ್ಪಲ್ ಸಿಗ್ತಾ ಇಲ್ಲ ಜನಕ್ಕೆ. ಟ್ರೂ ಗಾಸ್ಪಲ್ ಇಸ್ ನಾಟ್ ಬೀಯಿಂಗ್ ಪ್ರೀಚ್ಡ್. ನಿಜವಾದ ಶುಭ ಸಂದೇಶ ಜನರಿಗೆ ಸಾರಲ್ಪಡ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಏನೋ ಹೇಳ್ತಾರೆ, ಏನೋ ತಿಳಿತಾ ಇದೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ವೈಯಕ್ತಿಕವಾಗಿ ತೆಗೆದುಕೊಳ್ಳಿ. ದೇವರು ನನ್ನ ಜೊತೆಗೆ ಮಾತಾಡ್ತಾ ಇದ್ದಾರೆ. ನನಗೇನು ಮುಖ್ಯ? ಯೇಸು ಮುಖ್ಯ. ನನಗೇನು ಬೇಕು? ನಿತ್ಯ ಜೀವ ಬೇಕು. ನನಗೇನು ಬೇಕು ಈ ಭೂಮಿಯಲ್ಲಿ? ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಇನ್ ದಿಸ್ ಅರ್ತ್, ಆನ್ ದಿಸ್ ಅರ್ತ್? ಈ ಭೂಮಿಯಲ್ಲಿ ನಿನಗೆ ಅತಿ ಮುಖ್ಯ ಏನು? ಶಾಂತಿ ಸಮಾಧಾನ. ಶಾಂತಿ ಸಮಾಧಾನ ಅಂತೆ ಇರಲಿ, ಪರವಾಗಿಲ್ಲ. ಈ ಭೂಮಿಯಲ್ಲಿ ನಮಗೆ ಮುಖ್ಯವಾಗಿ ನಿಜವಾಗ್ಲೂ ಶಾಂತಿ ಸಮಾಧಾನ ಬೇಕು. ಆದರೆ ಎಲ್ಲದಕ್ಕಿಂತ ಮುಖ್ಯ ಏನು ಗೊತ್ತಾ? ನಮಗೆ ಗೊತ್ತಿಲ್ಲ ನಮಗೇನು ಮುಖ್ಯ ಅಂತ. ಯು ಡು ನಾಟ್ ನೋ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ಗಾಡ್ ನೋಸ್. ಆ್ಯಂಡ್ ಸೊ ಗಾಡ್ ಸೇಸ್, ವಾಟ್ ಈಸ್ ಯುವರ್ ರಿಯಲ್ ನೀಡ್? ಯುವರ್ ರಿಯಲ್ ನೀಡ್ ಈಸ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್. ಯುವರ್ ರಿಯಲ್ ನೀಡ್ ಈಸ್ ಫೆಲೋಶಿಪ್ ವಿತ್ ಗಾಡ್ through his son Jesus Christ. That is important for you. Nothing is important than this. ಇದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ನಿನಗಿಲ್ಲ. ಆದರೆ ನಮ್ಮ ಮೈಂಡಲ್ಲಿ ಏನಿದೆ? ದಿಸ್ ಮೀಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ, ದಿಸ್ ಬಿಸ್ನೆಸ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ, ದಿಸ್ ಚಿಲ್ಡ್ರನ್ಸ್ ಎಜುಕೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಇದೊಂದು ಕಾರ್ಯ ನನಗೆ ತುಂಬ ಮುಖ್ಯ, ಈ ವಿದ್ಯಾಭ್ಯಾಸ ತುಂಬ ಮುಖ್ಯ, ಮಕ್ಕಳ ಭವಿಷ್ಯ ತುಂಬ ಮುಖ್ಯ. All these things are foolishness. As a Christian, as a believer, ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ನಿನಗೆ ಇಂಪಾರ್ಟೆಂಟ್ ಈ ಪ್ರಪಂಚದಲ್ಲಿ ಯಾವುದೂ ಅಲ್ಲ. ನಿನಗೆ ಇಂಪಾರ್ಟೆಂಟ್ ಯೇಸು ಕ್ರಿಸ್ತನ ಜೊತೆಗಿನ ಸಂಬಂಧ,
ಫೆಲೋಶಿಪ್ ವಿತ್ ಜೀಸಸ್, ಫೆಲೋಶಿಪ್ ವಿತ್ ಗಾಡ್ ಆಲ್ಮೈಟಿ, ಟು ಬಿ ವಿತ್ ಹಿಮ್. ಶಿಷ್ಯರನ್ನ ಆರಿಸ್ಕೋಬೇಕಾದ್ರೆ ಯೇಸು ಹೇಳಿದ್ದೇನು, ನನ್ನ ಜೊತೆಯಲ್ಲಿ ಇರಲಿಕ್ಕೆ ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಐ ಹ್ಯಾವ್ ಚೋಸನ್ ಯು ಟು ಬಿ ವಿತ್ ಮೀ. ಯಾಕೆ ಅಂದರೆ ದೇವರು ಒಳ್ಳೆಯ ತಂದೆ ಆಗಿದ್ದಾರೆ. ಒಳ್ಳೆಯ ತಂದೆ ಅವರ ಮಕ್ಕಳ ಒಳ್ಳೆಯದನ್ನು ಮಾತ್ರ ಬಯಸ್ತಾರೆ. ನಿಮ್ಮಲ್ಲಿ ಯಾವ ತಂದೆ ಆಗಲಿ ತಾಯಿ ಆಗಲಿ ನಿಮ್ಮ ಮಕ್ಕಳು ಹಾಳಾಗಿ ಹೋಗಬೇಕು ಅಂತ ಬಯಸೋದಿಲ್ಲ, ಅವ್ರ ಜೀವನ ಚೆನ್ನಾಗಿರಬೇಕು ಅಂತಲೇ ಬಯಸ್ತೀರಿ. ಒಂದು ವೇಳೆ ನೀವು ಕೆಟ್ಟವರಾಗಿದ್ದರೂ ನಿಮ್ಮ ಮಕ್ಕಳಿಗೆ ನೀವು ಕೆಟ್ಟದ್ದು ಕೊಡೋದಿಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಬಯಸ್ತೀರಿ. ಹಾಗಿರುವಾಗ ಸ್ವರ್ಗದಲ್ಲಿರುವ ತಂದೆಯಾದ ದೇವರು ಅವರ ಮಕ್ಕಳಾದ ನಾವು ಒಳ್ಳೆ ಜೀವನ ಜೀವಿಸಬೇಕು ಅಂತ ಬಯಸ್ತಾರೆ. ಆ ಒಳ್ಳೆ ಜೀವನ ನಮಗೆ ಸಿಗೋದು ಎಲ್ಲಿ ಅಂದರೆ ಆತನ ಸಂಬಂಧದಲ್ಲಿ, ಯೇಸು ಕ್ರಿಸ್ತನ ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ. ಓನ್ಲಿ ಇನ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್ ಯು ವಿಲ್ ಹ್ಯಾವ್ ಎ ಬೆಟರ್ ಲೈಫ್, ಬ್ಲೆಸ್ಡ್ ಲೈಫ್, ಪೀಸ್ಫುಲ್ ಲೈಫ್, ಜಾಯ್ಫುಲ್ ಲೈಫ್, ಕಂಟೆಂಟ್ಫುಲ್ ಲೈಫ್, ಸ್ಯಾಟಿಸ್ಫೈಡ್ ಲೈಫ್, ಟ್ರೂ ಲೈಫ್, ಇಟರ್ನಲ್ ಲೈಫ್. ಗಾಡ್ ನೋಸ್ ದ್ಯಾಟ್. ದೇವರಿಗೆ ಗೊತ್ತು, ಈ ಮಗ ಈ ಮಗಳು ಯೇಸುಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬದುಕಿದರೆ ಮಾತ್ರ ಟೆನ್ಷನ್ ಇಲ್ಲದೆ, ಭಯ ಇಲ್ಲದೆ, ಕಂಪ್ಲೇಂಟ್ ಹೇಳಿದೆ, ಚಾಡಿ ಹೇಳಿದೆ, ವ್ಯಭಿಚಾರ ಮಾಡಿದೆ, ಮದ್ಯಪಾನ ಮಾಡಿದೆ, ಮಠ ಮಂತ್ರಕ್ಕೆ ಹೋಗದೆ, ಕೊಲೆ ಮಾಡಿದೆ, ಸುಳ್ಳು ಹೇಳಿದೆ, ಚಾಡಿ ಹೇಳ್ದೇನೆ ರಿಲ್ಯಾಕ್ಸ್ಡ್ ಆಗಿ ತೃಪ್ತಿಕರವಾಗಿ ಭಯ ಇಲ್ಲದೆ ಬದುಕಲಿಕ್ಕೆ ಆಗುತ್ತೆ ಈ ಭೂಮಿಯಲ್ಲಿ. ಅದು ದೇವರಿಗೆ ಗೊತ್ತು. ಆದ್ದರಿಂದನೇ ದೇವರು ಹೇಳಿರೋದು, ಯು ಆರ್ ಕಾಲ್ಡ್ ಟು ಬಿ ಇನ್ ಫೆಲೋಶಿಪ್ ವಿತ್ ಜೀಸಸ್ ಕ್ರೈಸ್ಟ್. 1 Corinthians 1:9 ಅಲ್ವಾ? 1 Corinthians 1:9 ವಾಕ್ಯ ಹೇಳುತ್ತೆ, ತಮ್ಮ ಪುತ್ರನು ನಮ್ಮ ಪ್ರಭುವು ಆದ ಯೇಸು ಕ್ರಿಸ್ತರ ಅನ್ಯೋನ್ಯತೆಗೆ. ಯಾರ ಅನ್ಯೋನ್ಯತೆಗೆ? ಬೇರೆ ಯಾರ್ದು ಅನ್ಯೋನ್ಯತೆಗಲ್ಲ, ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ. ಇನ್ ಟು ದ ಫೆಲೋಶಿಪ್ ಆಫ್ ಹಿಸ್ ಸನ್, ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ದೇವರು ನಮ್ಮನ್ನು ಕರೆದಿರೋದು ತಮ್ಮ ಪುತ್ರನ ಅನ್ಯೋನ್ಯತೆಗೆ. ನಿಮ್ಮನ್ನು ಕರೆದಿರುವ ದೇವರು ನಿಜಕ್ಕೂ ವಿಶ್ವಾಸ ಪಾತ್ರರು. ನಿಮ್ಮನ್ನು ಕರೆದಿರುವ ದೇವರು ನಿಜವಾಗಲೂ ನಂಬಿಗಸ್ತರು, ಫೇತ್ಫುಲ್. The God one who called you into the fellowship of his son is faithful. ಅವರು ನಂಬಿಗಸ್ತರು. ಈ ಅನ್ಯೋನ್ಯತೆಯಲ್ಲಿ ನಿಮಗೇನು ಸಿಗುತ್ತೆ? ಪ್ರೀತಿ ಸಿಗುತ್ತೆ. ಯಾಕೆ ನಮ್ಮಲ್ಲಿ ಪ್ರೀತಿ ಇಲ್ಲ? That fellowship is broken. You are not in fellowship with Jesus. That's why you are not able to experience the true love. Your mind is full of fear, anxiety, tension, unnecessary worries. Why? Because that fellowship is broken. Repent and come back to that fellowship. Holy Spirit will restore it. ಯಾಕೆ ತುಂಬ ಟೆನ್ಷನ್? ಯಾಕೆ ತುಂಬ ಭಯ? ದೇವರು ಹೇಳಿದಾರ ನಿನಗೆ ನಿತ್ಯ ಜೀವ ಕೊಡೋದಿಲ್ಲ ಅಂತ? ದೇವರು ಹೇಳಿದಾರ ನಿನ್ನ ನರಕಕ್ಕೆ ಹಾಕ್ಬಿಡ್ತೀನಿ ಅಂತ? ಏನು ಹೇಳಿಲ್ಲ ತಾನೆ? ಮತ್ತೆ ಯಾಕೆ? ವೈ ಯು ಆರ್ ವರಿಡ್? ಅಯ್ಯೋ ಹೆಂಡತಿ ಬಿಟ್ಟು ಹೋಗ್ಬಿಟ್ಲು, ಅದಕ್ಕೆ ಏನಾಯ್ತು ನಿನಗೀಗ? ಹೆಂಡತಿ ಬಿಟ್ಟು ಹೋದ್ಲು ಅಷ್ಟೇ ಅಲ್ವಾ? ಬೇರೆ ಏನಾಯಿತು? ಅಲ್ಲ, ಮಕ್ಕಳು ಓಡೋಗ್ಬಿಟ್ರು, ಓಕೆ, ಅಷ್ಟೇ ಅಲ್ವಾ? ಅದಕ್ಕೆ ಯಾಕೆ ಇಷ್ಟು ಭಯ? ಜಾಬ್ ಹೋಯ್ತು, ಜಾಬ್ ತಾನೇ ಹೋಗಿದ್ದು, ಅದಕ್ಕೆ ಯಾಕೆ ಇಷ್ಟು ಭಯ? ಮಗು ಸತ್ತೋಯ್ತು, ಓಕೆ ಸತ್ತೋಯ್ತು, ಸ್ವಲ್ಪ ದುಃಖ ಆಗುತ್ತೆ, ಅತ್ತಾಯಿತು, ಯಾಕೆ ಅಷ್ಟೊಂದು ಅದೇ ಆ್ಯಂಗ್ಸೈಟಿಯಲ್ಲಿ, ಅದೇ ಟೆನ್ಷನಲ್ಲಿ ಡಿಪ್ರೆಷನ್ಗೆ ಯಾಕೆ ಹೋದೆ? ಇಲ್ಲ, ಕಾಯಿಲೆ ಬಂತು, ಡಾಕ್ಟ್ರ್ ಹೇಳಿದರು ಕ್ಯಾನ್ಸರ್ ಇದೆ ಅಂತ, ಓಕೆ ಫೈನ್, ಕ್ಯಾನ್ಸರ್ ತಾನೇ. ದೇವರು ಏನಾದರೂ ನಿನಗೆ ಐ ಕೆನಾಟ್ ಫರ್ಗಿವ್ ಯುವರ್ ಸಿನ್ ಅಂತ ಹೇಳಿದಾರಾ? ಆ ಥರ ಏನಾದ್ರು ಹೇಳಿಬಿಟ್ರೆ ಮುಗಿದೋಯ್ತು ಕತೆ, ನರಕನೇ. ದೇವ್ರು ಏನಾದರೂ ನಿನಗೆ ಹೇಳಿದಾರಾ? ಐ ಕೆನಾಟ್ ಟೇಕ್ ಯು ಟು ಹೆವೆನ್, ನಿನ್ನನ್ನು ಸ್ವರ್ಗಕ್ಕೆ ಕರ್ಕೊಳ್ಳೋಕ್ಕಾಗೋದಿಲ್ಲ, ಯು ಕೆನಾಟ್ ರಿಸೀವ್ ಇಟರ್ನಲ್ ಲೈಫ್, ನಿನಗೆ ನಿತ್ಯ ಜೀವ ಇಲ್ಲಪ್ಪ ಅಂತ ಏನಾದರೂ ದೇವರು ದರ್ಶನ ಕೊಟ್ಟು ಹೇಳಿದಾರಾ? ದೆನ್ ವೈ ಯು ಆರ್ ವರಿಡ್? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಿಮಗಿನ್ನೂ ವಿಶ್ವಾಸ ಇಲ್ಲವೇ?
ಏಕೆ ಇಷ್ಟೊಂದು ಭಯ? ಯಾಕೆ ಇಷ್ಟೊಂದು ಟೆನ್ಷನ್? ಯಾಕೆ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತೀರಾ? ಯಾಕೆ ಇಷ್ಟೊಂದು ದ್ವೇಷ? ಯಾಕೆ ಇಷ್ಟೊಂದು ಕುಸ್ತಿ ಆಡ್ತೀರಾ? ನಂದು 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 ನಂದು. ಇದು ನನ್ನ ಸಭೆ, ಇದು ನನ್ನ ಗ್ರೂಪ್. ಕುಸ್ತಿ ಆಡ್ತೀವಾ? ಹಾಂ, ಇದು ನನ್ನ ಸಭೆ, ಇದು ನಮ್ಮ ಸಭೆ. ನನ್ನ ಅಲ್ಲ, ನಮ್ಮ. ಇದು ನಮ್ಮ ಸಭೆ, ಅದು ನಿಮ್ಮ ಸಭೆ. ಇದು ನಮ್ಮ ಗ್ರೂಪ್, ಅದು ನಮ್ಮ ಗ್ರೂಪ್. ಎಷ್ಟೊಂದು ಹುಚ್ಚುತನ, ಮೂರ್ಖತನ, ಫೂಲಿಶ್ನೆಸ್. ಅವಮಾನ ಯಾರಿಗಿದ್ರಿಂದ? ಯೇಸುವಿಗೆ. ಯೇಸುವಿಗೆ ಅವಮಾನ ಮಾಡಿ ಇಲ್ಲಿ ನಮಗೇನಾದರೂ ಒಳ್ಳೇದಾಗುತ್ತಾ? ಆಗಲ್ಲ. ಬೈಬಲ್ ಹೇಳುತ್ತೆ, ನಿಮ್ಮ ಕಚ್ಚಾಟ ಕಿತ್ತಾಟದಿಂದ ಒಬ್ಬರೊಬ್ಬರು ಹಾಳಾಗ್ತಿರಿ ಬಿಟ್ಟರೆ ಉದ್ಧಾರ ಆಗಲ್ಲ. ಮನೆಯಲ್ಲೇ ತಗೊಳ್ಳಿ, ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿಬಿಟ್ಟು ಇದು ನನ್ನ ಸ್ಟವ್ ಅಂತ ಗಂಡ, ಇಲ್ಲ ಇದು ನನ್ನ ಸ್ಟವ್ ಅಂತ ಹೆಂಡತಿ. ಗಂಡ ಹೇಳ್ತಾನೆ ಇದು ತಂದ್ಕೊಂಡಿದ್ದು ನಾನು ಅಂತ, ಹೆಂಡತಿ ಹೇಳ್ತಾಳೆ ಇದನ್ನು ಮೇಂಟೈನ್ ಮಾಡ್ತಾ ಇರೋದು ನಾನು ಅಂತ. ಇಬ್ಬರೂ ಕುಸ್ತಿ ಆಡಿದರೆ ಯಾರ್ದು ಹೊಟ್ಟೆ ತುಂಬುತ್ತೆ? ಮಕ್ಕಳೇನಾಗ್ತಾರೆ? ಹಸಿವೆಯಿಂದ ಪಕ್ಕದ ಮನೆಗೆ ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ. ಸಿ ದ ಫೂಲಿಶ್ನೆಸ್. ಬೈಬಲೇ ಹೇಳುತ್ತೆ. ವಾಕ್ಯ ನೋಡೋಣ, ನೆನಪಾದರೆ ಹೇಳ್ತೀನಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅನಿಸುತ್ತೆ, ನೋಡೋಣ. 4:20. ಎಫಿಷಿಯನ್ಸ್ ಚಾಪ್ಟರ್ 4. ಅಲ್ಲಲ್ಲ ಅನ್ಸುತ್ತಲ್ಲ. ನೀವು ಒಬ್ಬರನ್ನೊಬ್ಬರಿಗೆ ಕಚ್ಚಾಡ್ಕೊಂಡಿದ್ರೆ ಒಬ್ಬರಿಂದ ಒಬ್ಬರು ನಾಶ ಆಗ್ತೀರಿ ಅಂತ ಒಂದು ವಾಕ್ಯ ಇದೆಯಲ್ಲ. ಇರಲಿ, ಹುಡುಕಿ ಆಮೇಲೆ, ಪರವಾಗಿಲ್ಲ. ಎಷ್ಟು? 4:17. 11. ಅಲ್ಲ, ಮತ್ತಾಯ ಅಲ್ಲ. ಎಫೆಸದವ್ರಿಗೆ ಬರೆದ ಪತ್ರಿಕೆನೋ ಕೊಲಸದವ್ರಿಗೇನೋ ಎಲ್ಲೋ ಇದೆ, ಬಿಡಿ, ಆಮೇಲೆ ಹುಡ್ಕೋಣ. ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ. ಹಾಂ, ಅದು ಇದೆ, ಅದು ಯೇಸು ಹೇಳಿದ್ದೆ, ಅದೇ ಚೆನ್ನಾಗಿದೆ, ಬಿಡಿ. ಇಲ್ಲಿ ಪೌಲರು ಹೇಳ್ತಾರೆ, ಅಲ್ಲಿ ಯೇಸುನ ಹೇಳಿ, ಎಲ್ಲ ಒಂದೇ ಅಲ್ವಾ? ಓಕೆ, ಅದು ಎಷ್ಟು? 11. ಮತ್ತಾಯ 12:24. ಅಂತಃಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯವು ನಾಶವಾಗುವುದು. ಅಂತಃಕಲಹ ಒಳಗಡೆ. ಕೆಲವೊಂದು ಫ್ಯಾಮಿಲೀಸಲ್ಲಿ ಇದೆಯಲ್ವಾ, ಅಣ್ಣ ತಮ್ಮ ಮದುವೆ ಆಗೋ ತನಕ ತೊಂದರೆ ಇಲ್ಲ, ಮದುವೆ ಆದಮೇಲೆ ಅಂತಃಕಲಹ ಶುರುವಾಗುತ್ತೆ, ಒಡೆದು ಹೋಗುತ್ತಂತೆ, ಹಾಳಾಗೋಗುತ್ತಂತೆ. ಮದುವೆ ಆಗೋ ತನಕ ಅಷ್ಟೊಂದು ಇರೋದಿಲ್ಲ, ಮದುವೆ ಆಗಿ ಒಂದು ಕುಟುಂಬ ಅಂತ ಬಂದಮೇಲೆ ಅಣ್ಣ ತಮ್ಮಂದರು ಶತ್ರುಗಳಾಗ್ತಾರೆ, ಅಕ್ಕ ತಂಗಿಂದರು ಶತ್ರುಗಳಾಗ್ತಾರೆ. ಮತ್ತು ಸಂಡೇ ಆದರೆ ಎರಡೂ ಫ್ಯಾಮಿಲಿ ಒಂದೇ ಚರ್ಚಿಗೆ ಬಂದಿರ್ತಾರೆ. ಅಲ್ಲಿ ನೋಡಿದರೆ ಆ ವಾರ್ಡವ್ರಿಗೂ ಈ ವಾರ್ಡವ್ರಿಗೂ ಅಂತಃಕಲಹ ಇರುತ್ತೆ. ಎಲ್ಲ ವಾರ್ಡವರು ಒಟ್ಟಿಗೆ ಸೇರ್ತಾರೆ. ಕ್ರಿಸ್ಮಸ್ಗೆಲ್ಲ ವಾರ್ಡವರು ಒಟ್ಟಿಗೆ ಸೇರಿ ಅಲ್ಲಿ ಒಂದು ನಾಟಕ ಮಾಡ್ತಾರೆ. ಯೇಸು ಮುಂದೆ ಯಾವ ನಾಟಕನೂ ನಡೆಯಲ್ಲ. ಆದರೆ ಇವ್ರನ್ನ ಕಂಡ್ರೆ ಅವರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವರಿಗಾಗಲ್ಲ. ಅಂತಃಕಲಹ ಎಲ್ಲ ಕಡೆಗೂ ಇದೆ. ಇದು ಪ್ರೇಯರ್ ಗ್ರೂಪಲ್ಲಿಲ್ವಾ? ಪ್ರೇಯರ್ ಗ್ರೂಪಲ್ಲೂ ಇದೆ. ಇವ್ರನ್ನ ಕಂಡ್ರೆ ಅವರಿಗಾಗಲ್ಲ, ಅವ್ರನ್ನ ಕಂಡ್ರೆ ಒಂದೇ ಗ್ರೂಪಲ್ಲಿ ನಾನು ಹೇಳ್ತದೆ, ಬೇರೆ ಬೇರೆ ಗ್ರೂಪಲ್ಲ, ಬೇರೆ ಗ್ರೂಪ್ ಅವ್ರದ್ದು ಬೇರೆ, ಒಂದೇ ಗ್ರೂಪಲ್ಲಿ ಬೇರೆ, ಗ್ರೂಪಲ್ಲೇ ಗ್ರೂಪು, ಮನೆ ಒಳಗಡೆನೇ ಡಿವಿಷನ್ ಇದೆ. ಈಗ ಬಂದು ಯಾರೂ ಹೇಳೋದು ಬೇಕಾಗಿಲ್ಲ, ಮನೆ ಒಳಗಡೆ ಪಿಶಾಚಿ ಓಡಾಡ್ತಾ ಇದೆ ಅಂತ. ಖಂಡಿತವಾಗಲೂ ಓಡಾಡ್ತಾ ಇರುತ್ತೆ. ನೀವು ಗ್ಯಾಪ್ ಮಾಡಿಕೊಟ್ಬಿಟ್ಟಿದ್ದೀರಲ್ಲ. ಸೈತಾನನಿಗೆ ಎಡೆ ಮಾಡಿ ಕೊಡಬೇಡಿ. ನೀವು ಎಡೆ ಮಾಡಿಕೊಟ್ರೆ, ಗ್ಯಾಪ್ ಮಾಡಿಕೊಟ್ರೆ ಸೆಂಟ್ರಲ್ಲಿ ಅವನು ಸೇರಿಕೊಳ್ತಾನೆ. ನೀವು ಪ್ರೀತಿಯಲ್ಲಿ ಒಂದಾಗಿದ್ದರೆ, ನೀವು ಪರಸ್ಪರ ಪ್ರೀತಿಯಲ್ಲಿ ಕ್ಷಮೆಯಲ್ಲಿ ಒಂದಾಗಿದ್ದರೆ ಅವನಿಗೆಲ್ಲಿ ಗ್ಯಾಪ್ ಇದೆ? ಅವನಿಗೆ ಗ್ಯಾಪೇ ಇಲ್ಲ. ನೀವು ಗ್ಯಾಪ್ ಮಾಡಿ ಕೊಟ್ಟರೆ ಅವನು ಬಂದು ಒಳಗಡೆ ಕೂತ್ಕೊಳ್ತಾನೆ. ಆದ್ದರಿಂದ ಇಬ್ಬರ ಮಧ್ಯದಲ್ಲಿ ಜೀಸಸ್ ಇರಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿ ಯಾವಾಗಲೂ ಯಾರಿರಬೇಕು? ಯಾವಾಗಲೂ ಜೀಸಸ್ ಇರಬೇಕು.
ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್, ಇನ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ವೇಸ್ ದೆರ್ ಮಸ್ಟ್ ಬಿ ಜೀಸಸ್ ಅಲೋನ್. ಗಲಾತ್ಯ 5:15. ಓಕೆ, ಅಲ್ಲ ಇದು ಚೆನ್ನಾಗಿದೆ. ಅಂತಃಕಲಹದಿಂದ ಒಡೆದು ಹೋಗುವ, ಅದು ಪೂರ್ತಿ ಓದ್ಬಿಡಿ. ಅಂತಃಕಲಹದಿಂದ ಒಡೆದು ಹೋಗಿರುವ ಪ್ರತಿಯೊಂದು ರಾಜ್ಯವು ನಾಶವಾಗುವುದು, ಪ್ರತಿಯೊಂದು ರಾಜ್ಯವು ನಾಶವಾಗುವುದು. ಅದರಂತೆಯೇ ತಮ್ಮ ತಮ್ಮೊಳಗೆ ಕಾದಾಡುವ ಊರುಗಳು ಕುಟುಂಬಗಳು ಹಾಳಾಗುವು. ಕುಟುಂಬ ಸಮೇತ ಹೇಳ್ಬಿಟ್ಟಿದ್ದಾರೆ ಯೇಸು. ತಮ್ಮ ತಮ್ಮೊಳಗೆ ಕಾದಾಡುವ ಊರುಗಳು ಕುಟುಂಬಗಳು ಹಾಳಾಗೋಗುತ್ತೆ, ನಾಶ ಆಗೋಗುತ್ತೆ ಅಂತ. ಇದೆಲ್ಲ ಸತ್ಯಪ್ರಿಯರೇ. ಅಂತಃಕಲಹ, ಹೊಟ್ಟೆ ಕಿಚ್ಚು. ವಾಕ್ಯ ನೀವು ನಿಮ್ಮ ಮತ್ತಾಯ 12 25 24 25 ಅನ್ಸುತ್ತಲ್ವಾ? ಮ್ಯಾಥ್ಯೂ 12:25. ಓಕೆ, ಎಸ್. ಎಫಿಷಿಯನ್ಸ್ ಗಲಾತ್ಯ 5:15. 5:15. Galatians 5:15. ನೀವು ನಿಮ್ಮ ಕಚ್ಚಾಟ, ಕಿತ್ತಾಟ, ನುಂಗಾಟ, ಕೂಗಾಟ, ಹಾರಾಟ, ಇವುಗಳನ್ನು ನೀವು ನಿಲ್ಲಿಸದೇ ಇದ್ರೆ ಒಬ್ಬರಿಂದ ಒಬ್ಬರು ವಿನಾಶವಾದಿರಿ. ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತೀರಿ. ಎಚ್ಚರಿಕೆ. ಗಂಡ ಹೆಂಡತಿ ಮೇಲೆ ಗಂಡ, ಗಂಡನ ಮೇಲೆ ಹೆಂಡತಿ, ಅಪ್ಪ ಅಮ್ಮನ ಮೇಲೆ ಮಕ್ಕಳು, ಮಕ್ಕಳ ಮೇಲೆ ಅಪ್ಪ ಅಮ್ಮ, ಈ ಮನೆಯವ್ರ ಮೇಲೆ ಆ ಮನೆಯವರು, ಆ ಮನೆಯವ್ರ ಮೇಲೆ ಈ ಮನೆಯವರು, ಆ ವಾರ್ಡ್ ಅವ್ರ ಮೇಲೆ ಈ ವಾರ್ಡ್, ಈ ವಾರ್ಡ್ ಮೇಲೆ ಆ ವಾರ್ಡ್, ಆ ಸಭೆಯವ್ರ ಮೇಲೆ ಈ ಸಭೆ, ಈ ಸಭೆ ಮೇಲೆ ಆ ಸಭೆ, ಇಂಡಿಯಾ ಮೇಲೆ ಪಾಕಿಸ್ತಾನ, ಪಾಕಿಸ್ತಾನ ಮೇಲೆ ಇಂಡಿಯಾ. ಈ ರೀತಿ ಕಚ್ಚಾಡ್ಕೊಂಡಿದ್ರೆ, ಕಚ್ಚಾಡೋ ಸ್ವಭಾವ ಸಾಧಾರಣ ನಾಯಿ ಬೆಕ್ಕುಗಳದ್ದು ಅಲ್ವಾ? ಆ ರೀತಿ ನಾವು ಮಾಡ್ಕೊಂಡು ಹೋದರೆ ವಾಕ್ಯ ಹೇಳುತ್ತೆ ನೀವು ಹಾಳಾಗ್ತೀರಿ ಅಂತ. ನೀವೇನಾಗ್ತೀರಿ? ಕೊಂಕಣಿಯಲ್ಲೇನಿದೆ? साबून मासां कशात जाल्यार एकामेकाची तुमी देसवाड करतल्यात देखून सत्राय करा. ದೇವರು ನಮ್ಮನ್ನು ಕರೆದಿರೋದು ಯಾಕೆ? ಪುತ್ರನ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ. ಯಾವಾಗ ದೇವರ ಪುತ್ರನ ಅನ್ಯೋನ್ಯತೆಯಿಂದ ನೀವು ಬೇರ್ಪಡ್ತೀರೋ ಕಚ್ಚಾಡ್ತೀರಿ. ಅದಕ್ಕೆ ಯೇಸು ಹೇಳಿದ್ದು ರಿಮೈನ್ ಇನ್ ಮೀ, ನನ್ನಲ್ಲಿ ನೆಲೆಗೊಂಡಿರಿ, ನನ್ನ ಅನ್ಯೋನ್ಯತೆಯಲ್ಲೇ ನೀವು ಯಾವಾಗಲೂ ಇರಿ, ಆಗ ನೀವು ಕಚ್ಚಾಡಲ್ಲ. ಯೇಸುವಿನ ಅನ್ಯೋನ್ಯತೆಯಲ್ಲಿ ಇದ್ದಾಗ ಅಲ್ಲಿಂದ ಏನು ಸಪ್ಲೈ ಆಗುತ್ತೆ ನಿಮಗೆ? ಹೊಟ್ಟೆ ಕಿಚ್ಚು ಬರುತ್ತಾ? ಏನು ಬರುತ್ತೆ? ಭಯ ಬರುತ್ತಾ? ಟೆನ್ಷನ್ ಬರುತ್ತಾ? ಸುಳ್ಳು ಬರುತ್ತಾ? ವ್ಯಭಿಚಾರ ಬರುತ್ತಾ? ಕುಡುಕುತನ ಬರುತ್ತಾ? ಅನೈತಿಕತೆ ಬರುತ್ತಾ? ನೋಡೋಣ ವಿಗ್ರಹಾರಾಧನೆಗೆ ಹೋಗೋಣ, ಮಾಟ ಮಂತ್ರಕ್ಕೆ ಹೋಗೋಣ ಅಂತ ಬರುತ್ತಾ? ಬರೋದಿಲ್ಲ. ಯಾವಾಗ ಈ ಫೆಲೋಶಿಪ್ ಬ್ರೇಕ್ ಆಗುತ್ತೋ ಈಗ ಹೇಳಿದ್ದೆಲ್ಲ ಬರುತ್ತೆ. ಅದಕ್ಕೇನೆ ದೇವರು ನಮ್ಮನ್ನು ಕರೆದಿರೋದು ಪುತ್ರನ ಅನ್ಯೋನ್ಯತೆಯಲ್ಲಿ ಇರಲಿಕ್ಕೆ. ನೀನು ಚೆನ್ನಾಗಿರ್ತೀಯಾ ಅಂತ, ನೀನು ಸಂತೋಷವಾಗಿರ್ತೀಯಾ? ದೇವ್ರು ಬಯಸೋದು ಅದೇ. ಇಟ್ಸ್ ಎ ಗುಡ್ ಫಾದರ್, ಗುಡ್ ಡ್ಯಾಡಿ. ಹಿ ವಾಂಟ್ಸ್ ಹಿಸ್ ಚಿಲ್ಡ್ರನ್ ಟು ಬಿ ಹ್ಯಾಪಿ ಆಲ್ವೇಸ್. ತಂದೆಯಾದ ದೇವರವ್ರ ಮಕ್ಕಳು ಯಾವಾಗಲೂ ಸಂತೋಷವಾಗಿ ಇರಬೇಕು ಅಂತ ಬಯಸ್ತಾರೆ. ಬಟ್ ಯು ಡು ನಾಟ್ ನೋ ಯುವರ್ ಸ್ಟೆಪ್ಸ್, ಯುವರ್ ವೇಸ್. ನಿನಗೆ ಗೊತ್ತಿಲ್ಲ ಸ್ಟೆಪ್ಸ್ ಇಡಲಿಕ್ಕೆ. ಮನುಷ್ಯನು ತನ್ನ ಮಾರ್ಗವನ್ನು ತಾನೇ ಹೇಗೆ ತಿಳಿದಾನೋ ಗೊತ್ತಿಲ್ಲ. ಆಲ್ ಯುವರ್ ಸ್ಟೆಪ್ಸ್ ಆರ್ ಆರ್ಡರ್ಡ್ ಬೈ ಗಾಡ್. ನಿನ್ನ ಮಾರ್ಗ, ನೀನು ಹಿಡಬೇಕಾದ ಹೆಜ್ಜೆ ಎಲ್ಲ ದೇವರು ಆಲ್ರೆಡಿ ಪ್ರಿಪೇರ್ ಮಾಡಿದ್ದಾರೆ. ಈಗ ನಾವು ಏನು ಮಾಡಬೇಕು ಅಂದರೆ, ಮನೆಗೆ ಹೋಗಿ ನಮ್ಮ ಕೆಲಸ ಏನು? ವಾಕ್ಯ ಕೇಳಿದ್ರಿ, ಎಷ್ಟು ಜನ ಏನೆಲ್ಲ ರೆಸ್ಪಾನ್ಸ್ ತೋರಿಸಿದ್ರೋ ಗೊತ್ತಿಲ್ಲ. ಅದು ನಿಮಗೆ ಬಿಟ್ಟಿದ್ದು, ಇಂಡಿವಿಜುವಲ್ ಆಗಿ ನಿಮಗೆ ಬಿಟ್ಟಿದ್ದು. ನಿಮ್ಮ ಮೇಲೆ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ. ನಿಮ್ಮನ್ನ ಬೈದೋ, ನಿಮ್ಮನ್ನ ಎಳೆದೋ, ನಿಮಗೆ ಪಾಲಿಶ್ ಹಾಕಿನೋ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗ್ಬೋದು. ಯಾವಾಗಲೂ ಪಾಲಿಶ್ ಹಾಕ್ಕೊಂಡು ಇರೋಕ್ಕಾಗುತ್ತಾ? ಯಾವಾಗಲೂ ಬೈಕೊಂಡೇ ಇರಲಿಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಸೊ ಅದರಿಂದ ಏನು ವರ್ಕೌಟ್ ಆಗೋದಿಲ್ಲ. ದಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ, ದಟ್ ಈಸ್ ಯುವರ್ ಕಮಿಟ್ಮೆಂಟ್. ಅದು ನಮ್ಮ ಜವಾಬ್ದಾರಿ. ಹೌದು, ದೇವರು ನನ್ನ ಕರೆದಿದ್ದಾರೆ. ಐ ಮಸ್ಟ್ ರೆಸ್ಪೆಕ್ಟ್ ಗಾಡ್. ನಾನು ದೇವ್ರನ್ನ ರೆಸ್ಪೆಕ್ಟ್ ಮಾಡಬೇಕು. ದೇವ್ರನ್ನ ರೆಸ್ಪೆಕ್ಟ್ ಮಾಡೋದು ಹೇಗೆ? ಬೈ ಒಬೇಯಿಂಗ್ ಹಿಸ್ ವರ್ಡ್. ದೇವರನ್ನ ಗೌರವಿಸೋದು ಅವರ ವಾಕ್ಯವನ್ನು ಅನುಸರಣೆ ಮಾಡೋದು. ಸುಮ್ಮನೆ ಚರ್ಚಿಗೆ ಹೋಗಿ ಭಾನುವಾರ ಸಂಡೇ ಚರ್ಚಿಗೆ ಹೋಗಿ ಮನೆಗೆ ಬಂದುಬಿಟ್ಟು ಆ ಒಂದು ಸಾಂಪ್ರದಾಯಿಕ ಕಾರ್ಯ ಮುಗಿಸಿದ ತಕ್ಷಣ ದೇವ್ರನ್ನ ರೆಸ್ಪೆಕ್ಟ್ ಮಾಡ್ದಂಗೆ ಆಗೋದಿಲ್ಲ. ನಿಮ್ಮ ಪ್ಯಾರಿಷ್ ಪ್ರಿಸ್ಟ್ನ ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ ಅಷ್ಟೇ.
ಹಾಗಾದರೆ ದೇವ್ರನ್ನ ರೆಸ್ಪೆಕ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ದೇವ್ರು ಹೇಳಿದ ಕೇಳಬೇಕು. ಕರೆಕ್ಟಾ? ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡೋದು ಯಾವ ಥರ? ಅಪ್ಪ ಅಮ್ಮ ಹೇಳಿದ ಕೇಳಬೇಕು. ನಮ್ಮ ದೇಶದ ರಾಜ್ಯದ ಮಂತ್ರಿಗಳು ಅಧಿಕಾರಿಗಳಿದ್ದಾರೆ, ಅವ್ರನ್ನ ರೆಸ್ಪೆಕ್ಟ್ ಮಾಡೋದು ಯಾವ ಥರ? ರಾಜ್ಯದ ದೇಶದ ನಿಯಮಗಳನ್ನು ನಾವು ಪಾಲಿಸಬೇಕು. ವಿ ಶುಡ್ ಒಬೇ ದ ಲಾಸ್. ಆದರೆ ದೇವರ ನಿಯಮವನ್ನು ಬಿಟ್ಟು ನೀವು ಯಾರನ್ನಾದರೂ ರೆಸ್ಪೆಕ್ಟ್ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಅಪೊಸ್ತಲರಿಗೆ ಅಂದು ಅಪ್ರೇಷಿತರ ಕಾರ್ಯಕಲಾಪದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಮಾಡಿ, ನೀವು ಶುಭ ಸಂದೇಶ ಸಾರಬಾರ್ದು, ನೀವೇನು ಮಾಡಬಾರ್ದು, ನೀವು ಸುಮ್ಮನೆ ಸಂಡೇ ಚರ್ಚಿಗೆ ಬರಬೇಕು, ಕೈ ಮುಗಿಬೇಕು, ಮನೆಗೆ ಹೋಗಬೇಕು ಅಷ್ಟೇ. ನೋ ಪ್ರೇಯರ್. ಅಲ್ಲಿ ಇಲ್ಲಿ ಮನೇಲಿ ಪ್ರೇಯರ್ ಮಾಡಬಾರ್ದು ಹೇಳಿದ್ರು ಅವತ್ತು ಅವರಿಗೆ? ಹೇಳಿದರು. ಇವತ್ತು ನಮಗೆ ಹೇಳ್ತಾ ಇದ್ದಾರೆ ಯಾರಾದರೂ? ಜಾಸ್ತಿ ಹೇಳ್ತಾಯಿದೆ. ಹೇಳೋದು ಎರಡು ಉದ್ದೇಶ ಇದೆ. ಒಂದು ಪಿಶಾಚಿ ಕೂಡ ಹೇಳ್ತಾನೆ, ಇನ್ನೊಂದು ತುಂಬ ತಪ್ಪಾದ ಬೋಧನೆಗಳು, ಏನೋ ಸುಳ್ಳು ಪ್ರಚಾರಗಳು ನಡೀತಾ ಇದೆ, ಆದ್ದರಿಂದನೂ ಕೂಡ ಬೇಡ ಅಂತ ಹೇಳ್ತಾರೆ. ಎರಡು ಕಾರಣ ಇದೆ, ವಾಟ್ ಎವರ್ ಇಟ್ ಈಸ್. ಆದರೆ ಅಂದು ಅವರು ಸುಳ್ಳು ಬೋಧನೆ ಎಲ್ಲ ಮಾಡಿದ್ದು, ಸತ್ಯ ಬೋಧನೆ ಮಾಡಿದ್ದು. ಶುಭ ಸಂದೇಶ ಸಾರ್ತಾಯಿದ್ರು ಅಪೊಸ್ತಲರು. ಮನೆಗಳಿಗೆ ಹೋಗಿ, ಹಳ್ಳಿಗಳಿಗೆ, ಎಲ್ಲ ಕಡೆಗಳಲ್ಲಿ, ದೇವಾಲಯಗಳಲ್ಲೆಲ್ಲ ಶುಭ ಸಂದೇಶ ಸಾರ್ತಾಯಿದ್ರು. ಅವ್ರನ್ನ ಹಿಡಿದ್ರು, ಬಡಿದ್ರು, ಹೊಡೆದ್ರು. ಆಮೇಲೆ ಹೇಳ್ತಾರೆ, ನೀವು ವಿಧೇಯರಾಗಬೇಕು. ಯಾರಿಗೆ ವಿಧೇಯರಾಗಬೇಕು? ಸಭೆಗೆ, ಹಿರಿಯರಿಗೆ ವಿಧೇಯರಾಗಬೇಕು. ಇಲ್ಲಿ ಪ್ರಧಾನ ಯಾಜಕ ಹೇಳಿದ್ದು ಕೇಳಬೇಕು. ಹೈ ಪ್ರಿಸ್ಟ್ ಹೈ ಪೊಸಿಷನಲ್ಲಿದ್ದಾರೆ, ಅವ್ರು ಹೇಳಿದ್ದು ಕೇಳಬೇಕು. ಆಗ ಪ್ರೇಷಿತರು ಏನು ಹೇಳಿದರು? ನಾವು ದೇವರಿಗೆ ವಿಧೇಯರಾಗಬೇಕೋ? ನಾವು ದೇವರಿಗೆ ವಿಧೇಯರಾಗಬೇಕೋ? ನಿಮಗೆ ವಿಧೇಯರಾಗಬೇಕೋ? ನಿಮಗೆ ವಿಧೇಯರಾಗಬೇಕೋ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿ? ದೇವರ ದೃಷ್ಟಿಯಲ್ಲಿ ಯಾವುದು ಸರಿ? ನೀವೇ ನಿರ್ಣಯಿಸಿರಿ. ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು, ತಿಳ್ಕೊಳ್ಳಿ, ನಾವಂತೂ ಕಣ್ಣಾರೆ ಕಂಡು, ಕಿವಿಯಾರೆ ಕೇಳಿ, ಮನಸಾರೆ ಗ್ರಹಿಸಿ, ಕೈಯಾರೆ ಮುಟ್ಟಿ ಅನುಭವಿಸಿದ ಆ ಸಜೀವ ವಾಣಿಯನ್ನು ಪ್ರಚಾರ ಪಡಿಸದೆ ಹೇಡಿಗಳ ಥರ ಮೂಲೆಯಲ್ಲಿ ಬಿದ್ದುಕೊಂಡಿರಲಿಕ್ಕೆ ಆಗಲ್ಲ. ಡೂ ವಾಟ್ ಎವರ್ ಯು ವಾಂಟ್, ವಿ ವಿಲ್ ಡೂ ವಾಟ್ ಎವರ್ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಅಂತ ಹೇಳಿದರು. ಅವ್ರ ಕತೆ ಹೇಳ್ಕೊಂಡು ಹೋಗಿಲ್ಲ, ಅವರು ಜೀವೋದ್ಧಾರ ತರುವಂಥ ಶುಭ ಸಂದೇಶವನ್ನು ಸಾರ್ತಾ ಹೋದರು. ಆ ಶುಭ ಸಂದೇಶ ಇವತ್ತು ಸಾರಲ್ಪಡ್ತಾ ಇರುತ್ತೆ. ಯೇಸು ಕ್ರಿಸ್ತರು ಮರಳಿ ಬರುವ ತನಕ ಸಾರಲ್ಪಡ್ತಾನೆ ಇರುತ್ತೆ. Nobody can bind the word of God. You can bind the people, but you cannot bind the word of God. You can stop the people, but you cannot stop the word of God, the sword of the Spirit. ನೀನೇನಾದರೂ ಈ ಕತ್ತಿ ಹೀಗೆ ಹಾಕುವಾಗ ಕೈ ಕೊಟ್ಟರೆ ನಿನ್ನ ಕೈ ಕಟ್ಟಾಗತ್ತೆ, ಕತ್ತಿ ಕಟ್ಟಾಗಲ್ಲ. ಏನಾದರೂ ನೀನು ಎದೆ ಕೊಟ್ಟರೆ ಎದೆ ಚುಚ್ಚುತ್ತೆ, ಪ್ರಾಣ ಹೋಗುತ್ತೆ. ಕತ್ತಿ ಪಾಸಾಗಿ ಹೋಗುತ್ತೆ, ಕತ್ತಿಗೇನು ಆಗಲ್ಲ. ಇವತ್ತು ಎಷ್ಟೋ ಜನ ಮೂರ್ಖರಿದ್ದಾರೆ ಕತ್ತಿ ಹತ್ರ ಆಟ ಆಡೋಕ್ಕೆ. ಯಾರ ಹತ್ರ? ಕತ್ತಿ. ದೇವರ ವಾಕ್ಯ, ಸೋರ್ಡ್ ಆಫ್ ದ ಸ್ಪಿರಿಟ್, ಪವಿತ್ರಾತ್ಮನ ಕೊಡುಗೆಯಾದ ದೇವರ ವಾಕ್ಯ ಎಂಬ ಖಡ್ಗ ಕೈಯಲ್ಲಿ ಹಿಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಖಡ್ಗದ ಹತ್ರ ಆಟ ಆಡಬಾರ್ದು. ಯಾವ ಖಡ್ಗ? ದೇವರ ವಾಕ್ಯ ಎಂಬ ಖಡ್ಗ. ದೇವರ ವಾಕ್ಯ ಯಾಕೆ ಇರೋದು? ಮನೆಯಲ್ಲಿ ಒಂದು ಆಲ್ಟ್ರ್ ಮಾಡಿ, ಆ ಆಲ್ಟ್ರ್ ಮೇಲೆ ಹೀಗೆ ಓಪನ್ ಮಾಡಿ ಇಟ್ಟು, ಎಡಕ್ಕೊಂದು ಬಲಕ್ಕೊಂದು ಕ್ಯಾಂಡ್ಲ್ ಅಂಟಿಸಿ ಪೂಜೆ ಮಾಡಲಿಕ್ಕೆ ಇರೋದು. ಅದೊಂದು ರೀತಿ ವಿಗ್ರಹಾರಾಧನೆ. ಅದು ಇರೋದು ಯಾಕೆ ಗೊತ್ತು? ಇದನ್ನ ಇಲ್ಲಿ ಇಟ್ಕೊಂಡು ಕ್ಯಾಂಡ್ಲ್ ಅಂಟಿಸಿ ಸೆಂಟ್ರಲ್ಲಿ ಇಟ್ಕೊಂಡು ನಾವು ಕುಸ್ತಿ ಆಡ್ತೀವಿ, ಸಿನಿಮಾ ನೋಡ್ತಾ ಕೂತ್ಕೊಳ್ತೀವಿ, ಹರಟೆ ಹೊಡಿತಾ ಕೂತ್ಕೊಳ್ತೀವಿ. ಈ ದೇವರ ವಾಕ್ಯ ಇರೋದು ಯಾಕೆ ಅಂದರೆ ಸಾರಲ್ಪಡಲಿಕ್ಕೆ, ಸಾರಲಿಕ್ಕೆ. ಯಾಕಿರೋದು? ಆಲ್ಟರ್ ಮೇಲೆ ಇಡ್ಲಿಕ್ಕಲ್ಲ, ಟು ಪ್ರೊಕ್ಲೈಮ್. ಯೇಸು ಶಿಷ್ಯರಿಗೆ ಏನು ಹೇಳ್ತಾರೆ? ಗೋ ಆ್ಯಂಡ್ ಪ್ರೊಕ್ಲೈಮ್. ಹೋಗಿರಿ, ಶುಭ ಸಂದೇಶವನ್ನು ಯಾರಿಗೆ ಹೇಳ್ತಾ ಇದ್ದಾರೆ? ದೇವರು ಯಾರಿಗೂ ಹೇಳ್ತಾ ಇದ್ದಾರಲ್ಲ, ನಿಮಗೇನೆ. ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಹೋಗಿರಿ, ಶುಭ ಸಂದೇಶವನ್ನು ಸಾರಿರಿ. ಇದರಲ್ಲಿ ಸಿಗುವ ಸಂತೋಷ ಬೇರೆ ಯಾವುದರಲ್ಲೂ ನಿಮಗೆ ಸಿಗಲ್ಲ.
ನಿಮಗೆ ಆ ಸಂತೋಷ ಇರೋದ್ರಿಂದನೇ ನೀವು ಕಷ್ಟ ಆದರೂ, ಅಷ್ಟು ಇಷ್ಟ ಇಲ್ಲದೆ ಇದ್ದರೂ ಕಷ್ಟಪಟ್ಟು ಇಷ್ಟು ದೂರ ನೀವು ಬಂದಿದ್ದೀರಿ ವಾಕ್ಯ ಕೇಳಲಿಕ್ಕೆ. ಇನ್ನೂ ಹೆಚ್ಚಾಗಿ ಆ ಯೇಸುವನ್ನು ಅನುಭವಿಸ್ಲಿಕ್ಕೆ, ಅರಿತುಕೊಳ್ಳಲಿಕ್ಕೆ ಬಂದಿದ್ದೀರಿ. ಶರೀರಕ್ಕಿಷ್ಟನಾ? ಇಷ್ಟ ಅಲ್ಲ. ಅಷ್ಟು ದೂರನಾ? ಬಿಸಿಲಲ್ವಾ? ಪರಿಚಯ ಇಲ್ವಲ್ಲ? ಯಾಕೋ 2 ದಿವಸದಿಂದ ತುಂಬ ಸುಸ್ತು, ಟಯರ್ಡ್ನೆಸ್, ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಶರೀರ ಇಷ್ಟಪಡಲ್ಲ, ಆದರೂ ನೀವು ಬಂದಿದ್ದೀರಿ. ಯಾಕೆಂದರೆ ಆತ್ಮಕ್ಕೆ ಆಸಕ್ತಿ ಇದೆ. ದೇಹಕ್ಕೆ ಶಕ್ತಿ ಸಾಕಾಗ್ತಾ ಇಲ್ಲ, ಆದರೆ ಆತ್ಮಕ್ಕೇನಿದೆ? ಆಸಕ್ತಿ ಇದೆ. ಸೊ ನಿಮ್ಮನ್ನು ಕರ್ಕೊಂಡು ಬಂದಿರೋದು ನಿಮ್ಮ ಒಳಗಡೆ ಇರೋ ಆತ್ಮ. ಅರ್ಥ ಆಗ್ತಿದೆಯಾ? ನೀವಲ್ಲ. ಶರೀರ ನೀವು ಎಸ್ಕೇಪ್ ಆಗ್ಲಿಕ್ಕೆ ನೋಡಿದ್ರಿ, ತಪ್ಪಿಸ್ಕೊಳ್ಳಿಕ್ಕೆ ನೋಡಿರ್ಬೋದು, ಹೇಗೋ ಬಂದ್ರಿ. ಆದರೆ ಆತ್ಮ ಕರ್ಕೊಂಡು ಬಂದಿದೆ. ಆತ್ಮಕ್ಕೆ ಆಸಕ್ತಿ ಇದೆ. ಆದ್ದರಿಂದ ಇನ್ನು ಮುಂದೆ ಇದನ್ನು ಟಾಪಿಕ್ ನಾನು ಕಂಟಿನ್ಯೂ ಮಾಡಲ್ಲ, ಇಲ್ಲಿ ನಿಲ್ಲಿಸ್ತೀನಿ. ಇನ್ನು ಮುಂದೆ ನೀವು ಆತ್ಮ ಏನು ಹೇಳುತ್ತೋ ಅದರ ಪ್ರಕಾರ ಬದುಕಬೇಕು. ಫಾಲೋ ದ ಲೀಡಿಂಗ್ಸ್ ಆಫ್ ದ ಸ್ಪಿರಿಟ್ ಇನ್ ಯು. ನಿನ್ನ ಒಳಗಡೆ ಈಗ ನಿನ್ನ ಆತ್ಮಕ್ಕೆ ಜೀವ ಬಂದಿದೆ. ಯೇಸು ಬಂದಾಗ ನೀನು ಆತ್ಮಿಕ ವ್ಯಕ್ತಿ ಆಗ್ತೀಯ. ಯು ಆರ್ ನೌ ಸ್ಪಿರಿಚುವಲ್. ಯು ಆರ್ ನಾಟ್ ಓನ್ಲಿ ದ ಹ್ಯೂಮನ್, ಯು ಆರ್ ಸ್ಪಿರಿಚುವಲ್ ಬೀಯಿಂಗ್. ಯಾವಾಗ? ವೆನ್ ಯು ಆರ್ ಬಾರ್ನ್ ಫ್ರಮ್ ಅಬೌವ್. ನಿನ್ನೊಳಗಡೆ ಪರಿಶುದ್ಧಾತ್ಮರು ಬಂದಾಗ. ಅರ್ಥ ಆಗ್ತಿದೆಯಾ? ಪವಿತ್ರಾತ್ಮರು ಯಾವಾಗ ಬಂದರು? ಪವಿತ್ರಾತ್ಮರು ಯಾವಾಗ ಬಂದರು ಅಂದರೆ ಬೈಬಲ್ ಪ್ರಕಾರ ಶುಭ ಸಂದೇಶವನ್ನು ಆಲಿಸಿ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಿನ್ನೊಳಗಡೆ ಹೋಲಿ ಸ್ಪಿರಿಟ್ ಬಂದರು. ಆಯಿತಾ? ಅದಲ್ಲದೆ ಯಾವುದೋ ನೀರಿಂದ ಬಂದಿಲ್ಲ. ಕೆಲವು ಟೈಮ್ ಹೇಳ್ತಾರಲ್ಲ, ನೀರು ಯಾರೋ ಹಾಕಿದಾಗ ಬಂತು, ನೀರಲ್ಲಿ ಮುಳುಗ್ದಾಗ ಬಂತು ಅಂತ. ಕ್ಯಾಥಲಿಕಲ್ಲಾದರೆ ನೀರು ಹೀಗೆ ಚಿಮ್ಕಿಸ್ತಾರೆ, ಸ್ಪ್ರಿಂಕ್ಲಿಂಗಲ್ಲಿ ನಮಗೆ ಹೋಲಿ ಸ್ಪಿರಿಟ್ ಬಂದರು ಅಂತ ನಾವು ಹೇಳ್ತೀವಿ. ಪ್ರಾಟೆಸ್ಟೆಂಟ್ ಹೇಳ್ತಾರೆ ನಾವು ನೀರಲ್ಲಿ ಮುಳುಗಿದ ತಕ್ಷಣ ಬಂದರು ಅಂತ. ಇನ್ನು ಕೆಲವರು ಇದ್ದಾರೆ ನಾವು ಜೋರ್ಡನ್ನಲ್ಲಿ ಮುಳುಗಿದಾಗ ಬಂತು ಅಂತ. ಆ ಥರ ಯಾವುದು ನೀರಲ್ಲಿ ಹೋಲಿ ಸ್ಪಿರಿಟ್ನ ಹರಿಸ್ಬಿಟ್ಟಿಲ್ಲ ದೇವರು. ಹೋಲಿ ಸ್ಪಿರಿಟ್ನ ಕೊಟ್ಟಿರೋದು ಥ್ರೂ ಫೇತ್, ವಿಶ್ವಾಸದ ಮುಖಾಂತರ, ಶುಭ ಸಂದೇಶದ ಮುಖಾಂತರ, ಥ್ರೂ ದ ಗಾಸ್ಪೆಲ್. ಶುಭ ಸಂದೇಶ ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮನಿಂದ ಅವರನ್ನು ಮುದ್ರಿಸ್ತಾರೆ. ಓಕೆ, ದಟ್ಸ್ ಡಿಫ್ರೆಂಟ್. ಬೈಬಲ್ ಪ್ರಕಾರ ಆ ರೀತಿಯಲ್ಲಿ ನೀವು ಪವಿತ್ರಾತ್ಮರನ್ನ ಪಡ್ಕೊಂಡಿರೋದ್ರಿಂದ, ಆ ರೀತಿ ಪವಿತ್ರಾತ್ಮರನ್ನ ಪಡ್ಕೊಂಡ ನೀವು ಈಗ ಕೇವಲ ಭೌತಿಕರಲ್ಲ, ನೀವು ಆತ್ಮಿಕರಾಗಿದ್ದೀರಿ. ನಾವು ಯು ಆರ್ ಸ್ಪಿರಿಚುವಲ್. ಸೊ ನಾವು ಯು ಹ್ಯಾವ್ ಟು ಫಾಲೋ ದ ಲೀಡಿಂಗ್ ಆಫ್ ಯುವರ್ ಸ್ಪಿರಿಟ್. ಯು ಆರ್ ಬಾರ್ನ್ ಅಗೇನ್ ಸ್ಪಿರಿಟ್. ನಿಮ್ಮ ಮೈಂಡನ್ನೆಲ್ಲ ಫಾಲೋ ಮಾಡಬೇಕಾಗಿರೋದು. ಮೈಂಡ್ ಲೀಡ್ಸ್ ಯು ಟು ದಿಸ್ ವರ್ಲ್ಡ್ ಆ್ಯಂಡ್ ಸೋ ಮೆನಿ ರಿಲಿಜಿಯಸ್ ಥಿಂಗ್ಸ್. ಧಾರ್ಮಿಕ ವಿಷಯಗಳ ಕಡೆ ನಿಮ್ಮ ಮೈಂಡ್ ಕರ್ಕೊಂಡು ಹೋಗುತ್ತೆ, ನಿಮ್ಮ ದೇಹ ಕರ್ಕೊಂಡು ಹೋಗುತ್ತೆ ಲೋಕದ ಕಡೆಗೆ. ಆದರೆ ನಿನ್ನ ಒಳಗಡೆ ಇರ್ತಕ್ಕಂಥ ಆತ್ಮ ನಿನ್ನನ್ನು ಯೇಸುವಿನ ಸಂಬಂಧದಲ್ಲಿ ಕರ್ಕೊಂಡು ಹೋಗುತ್ತೆ, ವರ್ಡ್ ಆಫ್ ಗಾಡ್ ಕಡೆಗೆ ಕರ್ಕೊಂಡು ಹೋಗುತ್ತೆ, ವಾಕ್ಯದಲ್ಲಿ ನಡೆಸ್ಕೊಂಡು ಹೋಗುತ್ತೆ. ಆದ್ದರಿಂದ ಹೊಸದಾಗಿ ಹುಟ್ಟಿದೊಬ್ಬ ಕ್ರೈಸ್ತ ವಿಶ್ವಾಸಿಯ ಸ್ಟ್ರಗಲ್ ಏನು ಅಂದರೆ, ಮೈಂಡ್ ಒಂದು ಕಡೆಗೆ ಎಳೆಯುತ್ತೆ, ಆತ್ಮ ಇನ್ನೊಂದು ಕಡೆಗೆ ಎಳೆಯುತ್ತೆ. ಈ ಒಂದು ದೊಡ್ಡ ಸ್ಟ್ರಗಲ್ ಇದೆ. ಅದು ಎಲ್ರಿಗೂ ಇರುತ್ತೆ. ಆಯಿತಾ? ಡೋಂಟ್ ವರಿ. ಆವಾಗಲೇ ಪರ್ಸಿಕ್ಯೂಷನ್ ಬರೋದು, ಆವಾಗಲೇ ತೊಂದರೆ ಬರೋದು, ಅಲ್ಲೇ ನಮ್ಮ ಫೇತ್ ಟೆಸ್ಟ್ ಆಗೋದು. ಎಲ್ಲ ಫೇತಲ್ಲೂ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ನಿಮಗೆ ಒಳ್ಳೆ ಕಿರೀಟ ಸಿಗುತ್ತೆ. ಅದಕ್ಕಾಗಿ ನಾವು ಬದುಕಬೇಕು. ಪರಿಶೋಧನೆ ಬರುತ್ತಾ ಕೇಳಿದರೆ ಬರುತ್ತೆ. ಯಾಕೆ ಬರುತ್ತೆ? ಟು ಟೆಸ್ಟ್ ಯುವರ್ ಫೇತ್. 1 ಪೇತ್ರ 1:7 ವಾಕ್ಯ ಇದೆಯಲ್ವಾ? 7:8 ಲಾಸ್ಟ್ ವರ್ಡ್ಸ್, ಕೊನೆಯದಾಗಿ ಓದಿ ನಿಲ್ಲಿಸೋಣ. ಪರಿಶೋಧನೆಗಳು ಬಂದುದಗೂ. ಪರಿಶೋಧನೆ ಇದು ಎಲ್ರಿಗೂ ಅಲ್ಲ, ಇದು ವಿಶ್ವಾಸಿಗೆ ಬರುವ ಪರಿಶೋಧನೆ ಬಗ್ಗೆ. ನಿನ್ನೊಳಗಡೆ ಪವಿತ್ರಾತ್ಮ ಬಂದ ಮೇಲೆ ನಿನ್ನ ಆತ್ಮಿಕ ಜೀವನ ಪ್ರಾರಂಭ ಆಗುತ್ತೆ. ನಿನ್ನ ಆತ್ಮಿಕ ಜೀವನ ಪ್ರಾರಂಭ ಆದಮೇಲೆ ನೀನು ಧಾರ್ಮಿಕನಂತೆ ಬದುಕಲಿಕ್ಕೆ ಆಗೋದಿಲ್ಲ, ನೀನು ಲೌಕಿಕನಂತೆ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಶರೀರ ಮತ್ತು ಮನಸ್ಸು ಬಿಡೋದಿಲ್ಲ. ನಿನ್ನ ಆತ್ಮ ಆತ್ಮಿಕ ಜೀವನ ಪ್ರಾರಂಭ ಮಾಡುತ್ತೆ. ಫೇತ್ ಲೈಫ್, ಯು ವಿಲ್ ಸ್ಟಾರ್ಟ್ ವಾಕ್ ಬೈ ಫೇತ್. ಓಕೆ, ಆಗ ಸ್ಟ್ರಗಲ್ ಶುರುವಾಗುತ್ತೆ. ನಿನ್ನ ಒಳಗಡೆ ಒಂದು ಸ್ಟ್ರಗಲ್, ಹೊರಗಡೆಯಿಂದನೂ ಸ್ಟ್ರಗಲೇ, ಎಲ್ಲ ಕಡೆ ತೊಂದರೆನೇ. ಓಕೆ, ವಿಶ್ವಾಸದ ಪರೀಕ್ಷೆ ಅಲ್ಲೇ ಆಗೋದು. ನಿಮ್ಮ ವಿಶ್ವಾಸವನ್ನು ಪುಟವಿಡುವುದಕ್ಕಾಗಿಯೇ ಪರಿಶೋಧನೆಗಳು, ಟೆಸ್ಟಿಂಗ್ಸ್ ಬರೋದು, ಟ್ರಯಲ್ಸ್ ಬರೋದು. ಯಾಕೆ ಅಂದರೆ ಟು ಟೆಸ್ಟ್ ಯುವರ್ ಫೇತ್, ನಿನ್ನ ವಿಶ್ವಾಸವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಯಾವುದರಿಂದ ಟೆಸ್ಟ್ ಮಾಡ್ತಾರೆ? ನೀವು ಯಾರಾದರೂ ಗೋಲ್ಡ್ ಮಾರ್ಲಿಕ್ಕೆ ಹೋಗಿದ್ದೀರಾ ಯಾವತ್ತಾದರೂ? ನಾನು ಮಾರ್ಲಿಕ್ಕೆ ಹೋಗಿದ್ದೀನಿ.
ಗೋಲ್ಡ್ ಮಾರ್ಲಿಕ್ಕೆ ಹೋದಾಗ ನೀವು ಟೆಸ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಅವ್ರು ಗೋಲ್ಡ್ ಹೀಗೆ ತಗೊಳ್ತಾರೆ, ತಗೊಂಡೇನು ಮಾಡ್ತಾರೆ, ಹೀಗೆಲ್ಲ ಮಾಡಿ ಲಾಸ್ಟಿಗೆ ಬೆಂಕಿಗೆ ಹಾಕ್ತಾರೆ. ಒರಿಜಿನಲ್ ಡೂಪ್ಲಿಕೇಟ್ ಅಂತ ಆಮೇಲೆ ಉಜ್ಜಿ ನೋಡ್ತಾರೆ, ಆಮೇಲೆ ತೂಕ ಹಾಕಿ ರೇಟ್ ಎಷ್ಟು ಅಂತ ಕೊಡ್ತಾರೆ. ಸುಮ್ಮನೆ ಇದು ಗೋಲ್ಡು, ಇದು ಇಂಥ ಕಂಪ್ನಿಯಿಂದ ತೊಗೊಂಡು ಬಂದಿದ್ದೀವಿ ತಗೊಳ್ಳಿ ಸಾರ್ ಅಂತ ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ. ಅದನ್ನು ಬೆಂಕಿಗೆ ಹಾಕಿ ಅವ್ರು ಟೆಸ್ಟ್ ಮಾಡಿ ನೋಡ್ತಾರೆ ಇದು ಒರಿಜಿನಲ್ ಡೂಪ್ಲಿಕೇಟಾ ಅಂತ. ಬೆಂಕಿಗೆ ಹಾಕಿದಾಗ ಗೊತ್ತಾಗುತ್ತೆ ಅದು ಒರಿಜಿನಲ್ ಡೂಪ್ಲಿಕೇಟಾ ಅಂತ. ಅದು ಹೇಗೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಮಗೆ ಬೇಜಾರಾಗುತ್ತೆ, ಅಯ್ಯೋ ಇಷ್ಟು ಒಳ್ಳೆ ಸರ ತೊಗೊಂಡೋಗಿ ಬಳೆ ತೊಗೊಂಡೋಗಿ ಕೊಟ್ಟರೆ ಇವರೆಲ್ಲ ಸುತ್ತಕಿಲ್ಲಿ ಹೀಗೆ ಜಪ್ಪಿ ಅದನ್ನು ಬೆಂಕಿಗೆ ಹಾಕಿ ಒಂದು ಸ್ಟವ್ ಅಂಟಿಸಿ ಹೀಗೆ ಇಡ್ತಾರೆ. ಭಯ ನಮಗೆಲ್ಲ ಕರಿಗೆ ಹೋಗ್ಬಿಟ್ರೆ ಅಂತ. ಅಷ್ಟು ಸ್ವಲ್ಪ ಕರಿಗೆ ಹೋಗಲ್ಲ. ಅಂದರೆ ಟೆಸ್ಟ್ ಮಾಡೋದವರು, ಇಸ್ ಇಟ್ ಒರಿಜಿನಲ್ ಅವ್ರ ಡೂಪ್ಲಿಕೇಟ್ ಅಂತ. ಸೊ ನೀನು ಒರಿಜಿನಲ್ಲ ಡೂಪ್ಲಿಕೇಟಾಗಿ ಗೊತ್ತಾಗೋದು ಹೇಗೆ? ಟೆಸ್ಟಿಂಗಲ್ಲೇ ಗೊತ್ತಾಗೋದು. ನಾವು ಟೆಸ್ಟ್ ಬರೆಯೋಕ್ಕೆ ಹೋಗ್ತಾಯಿಲ್ಲ ಎಷ್ಟೋ ಜನ. ನೀನು ಎಕ್ಸಾಮೇ ಅಟೆಂಡ್ ಆಗಿಲ್ಲ, ಸ್ಕೂಲ್ಗೆ ಸೇರಿಕೊಂಡಿಲ್ಲ, ಅಡ್ಮಿಷನ್ನೇ ಆಗಿಲ್ಲ, ನೀನು ಟೆಕ್ಸ್ಟ್ ಬುಕ್ಕೇ ಓದಲ್ಲ. ನೀನು ಟೆಕ್ಸ್ಟ್ ಬುಕ್ಕೇ ಓದಿಲ್ಲ ಅಂದರೆ ಟೆಸ್ಟ್ ಹೆಂಗೆ ಬರೀತೀಯ? ಫಸ್ಟ್ ಟೆಕ್ಸ್ಟ್ ಬುಕ್ ಬರಲಿಕ್ಕೆ ಕೈಗೆ. ಡೋಂಟ್ ಬಿ ಲೇಜಿ. ಸ್ಪಿರಿಚುವಲ್ ಲೇಜಿನೆಸ್ ಹೋಗಲಿ, ಬ್ಲೈಂಡ್ನೆಸ್ ಹೋಗಲಿ. ಸ್ಟಾರ್ಟ್ ರೀಡಿಂಗ್ ದಿಸ್ ಹೆವೆನ್ಲಿ ಟೆಕ್ಸ್ಟ್. ದೆನ್ ಬಿಗಿನ್ಸ್ ದ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಪೇಪರ್ ಬರೋದು ಸ್ವರ್ಗದಿಂದ, ಅಲ್ಲಿಂದ ಪೇಪರ್ ಬರುತ್ತೆ. ಡೋಂಟ್ ವರಿ. ಎಕ್ಸಾಮಿನೇಷನ್ ಕೊಡುವಂಥ ಟೀಚರ್ ಜೊತೇಲಿ ಇರ್ತಾರೆ, ಹೆಲ್ಪರ್ ಇರ್ತಾರೆ, ಹೋಲಿ ಸ್ಪಿರಿಟ್ ಟೆಸ್ಟ್ ಬರೀಲಿಕ್ಕೆ. ಯು ಆರ್ ನಾಟ್ ಅಲೋನ್. ಓಕೆ. ಸೊ ಯಾವ ಟೀಚರು ಕೂಡ ಟೆಸ್ಟ್ ಕೊಟ್ಟು ಜೊತೇಲಿ ಇರಲ್ಲ. ಆದರೆ ದೇವರು ಮಾತ್ರ ಟೆಸ್ಟ್ ಕೊಡೋದು ಅವರೇ, ಬರೆಯೋದು ನಾವು, ಎಲ್ಲ ಹೆಲ್ಪ್ ಅವ್ರು ಮಾಡ್ತಾರೆ. ಅಷ್ಟು ಒಳ್ಳೆ ದೇವ್ರು ಇರ್ಬೇಕಾದ್ರೆ ಯಾಕೆ ಟೆನ್ಷನು ಅಲ್ವಾ? ಸೊ ಟೆಸ್ಟಿಂಗ್ ಆಫ್ ಫೇತ್ ಈಸ್ ಮಸ್ಟ್. ಇದು ಯಾರಿಗೆ ಗೊತ್ತಾ? ಇದೊಬ್ಬ ವಿಶ್ವಾಸಿಗಾಗುತ್ತೆ. ಯಾವತ್ತೂ ಸ್ಕೂಲಿಗೆ ಅಡ್ಮಿಷನ್ ಆಗಿರೋದಿಲ್ಲ, ಟೆಕ್ಸ್ಟ್ ಬುಕ್ ಓದಿರೋದಿಲ್ಲ, ಎಕ್ಸಾಮ್ ಬಂದಾಗ ಏನಾಗ್ತೀರಿ? ಎಲ್ಲ ಪಿಶಾಚಿ ಮಾಡ್ತಾಯಿದೆ ಅಂತ ಓಡ್ತೀರಿ. ಯೋಬ ದೇವ್ರ ಜೊತೆಗಿದ್ದಿದ್ದಕ್ಕೆ ಯೋಬನಿಗೆ ಗೊತ್ತಾಯಿತು ಟೆಸ್ಟಿಂಗ್ ಕೊಡ್ತಾ ಇರೋದು ಅಪ್ಪ. ಅದರಿಂದ ದೇವರು ಕೊಟ್ಟರು, ದೇವರೇ ತಗೊಂಡ್ರು, ದೇವ್ರಿಗೆ ಸ್ತೋತ್ರ ಆಗಲಿ. ನಿಜವಾಗಲೂ ಅಲ್ಲಿ ಹಾಳು ಮಾಡಿದ್ದು ಯಾರು? ಪಿಶಾಚಿನ ದೇವರ? ಅಲ್ಲ, ಅಲ್ಲಿ ಬಂದು ಹಾಳು ಮಾಡಿದ್ದು ಯಾರು? ಯೋಬ ಹೇಳಿದ್ನ ಪಿಶಾಚಿ ಹಾಳು ಮಾಡ್ದ ಅಂತ? ಇವತ್ತು ನಾವು ಹೇಳ್ತೀವಿ ಅದನ್ನು ಓದ್ಬಿಟ್ಟು. ಸೈತಾನ ಬಂದು ಎಲ್ಲವನ್ನು ಹಾಳು ಮಾಡಿ ಹೋಯಿತು. ಸೈತಾನ ಬಂದು ಯೋಬನನ್ನು 10 ಮಕ್ಕಳನ್ನ ಸಾಯಿಸ್ದ. ಸೈತಾನ ಯೋಬನ ಬೆಲೆ ಎಲ್ಲ ಹಾಳು ಮಾಡ್ತು. ಸೈತಾನ ಯೋಬನಿಗೆ ರೋಗ ತಂದು ಕೊಡ್ತು. ಯಾಕಂದರೆ ಬೈಬಲಲ್ಲಿ ಸೈತಾನನೇ ಪರ್ಮಿಷನ್ ತೊಗೊಂಡು ಬಂದು ಇದೆಲ್ಲ ಮಾಡಿದ್ದು. ಆದರೆ ಯೋಬ ಹೇಳ್ತಾ ಸೈತಾನ ಮಾಡಿಲ್ಲ. ಯಾರು ಮಾಡಿದ್ದು? ನಮಗೆ ಸೈತಾನ ನಾಲೆಡ್ಜ್ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ? ದೇವ್ರ ನಾಲೆಡ್ಜ್ ಕಡಿಮೆ ಆಗಿಬಿಟ್ಟಿದೆ. ಲೋಕದ ನಾಲೆಡ್ಜ್ ತುಂಬ ಹೆವಿ ಆಗಿಬಿಟ್ಟಿದೆ. ದಟ್ ಈಸ್ ಅವರ್ ಬಿಗ್ ಪ್ರಾಬ್ಲಮ್. ಅವರ್ ಪ್ರಾಬ್ಲಮ್ ಇಸ್ ನಾಲೆಡ್ಜ್ ಪ್ರಾಬ್ಲಮ್. ಜ್ಞಾನದ ಕೊರತೆ. ಪೀಪಲ್ ಆರ್ ಪೆರಿಶಿಂಗ್ ಲ್ಯಾಕ್ ಆಫ್ ಡಿವೈನ್ ನಾಲೆಡ್ಜ್. ಜ್ಞಾನ ಇಲ್ಲದೆ ಹಾಳಾಗ್ತಾ ಇದ್ದಾರೆ. ಈ ಪರೀಕ್ಷೆ ಬರಲಿಕ್ಕೆ ಜ್ಞಾನ ಬೇಕು. ಯಾವ ಪರೀಕ್ಷೆ? ಯಾರಾದರೂ ನಿಮ್ಮನ್ನು ದ್ವೇಷ ಮಾಡುವಾಗ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸಬೇಕು? ಯಾರಾದರೂ ನಮಗೆ ತೊಂದರೆ ಕೊಡುವಾಗ, ಯೇಸು ನಾಮದ ನಿಮಿತ್ತ, ಶುಭ ಸಂದೇಶದ ನಿಮಿತ್ತ ತೊಂದರೆ ಕೊಡುವಾಗ ನಾನೇನು ಮಾಡಬೇಕು? ಜ್ಞಾನ ಬೇಕಲ್ವಾ? ಏನೇನೋ ಮಾಡೋದಲ್ಲ. ಬಿಕಾಸ್ ಆಲ್ ಅವರ್ ಸ್ಟೆಪ್ಸ್ ಆರ್ ಆಲ್ರೆಡಿ ಆರ್ಡರ್ಡ್ ಬೈ ಗಾಡ್. ಎಲ್ಲ ಆರ್ಡರ್ ಮಾಡಿ ಆಗಿದೆ, ಪ್ರಿಪೇರ್ ಮಾಡಿ ಆಗಿದೆ, ಅರೇಂಜ್ ಮಾಡಿ ಆಗಿದೆ. ಈಗ ಆ ಸ್ಟೆಪ್ಪಲ್ಲೇ ಹೋಗಬೇಕು. ಆ ಸ್ಟೆಪ್ಪಲ್ಲಿ ಹೋಗಬೇಕಾದ್ರೆ ಜೊತೆಗೆ ಹೋಗಬೇಕು, ಫೆಲೋಶಿಪ್ಪಲ್ಲಿ ಇರಬೇಕು. ಫೆಲೋಶಿಪ್ ಬಿಟ್ಬಿಟ್ಟು ಸುಮ್ಮನೆ ಬೈಬಲ್ ಹಿಡ್ಕೊಂಡು ಹೋದ್ರೆ ಆಗಲ್ಲ. ಯೇಸು ಜೊತೆಗೆ ಫೆಲೋಶಿಪ್ ಬಿಟ್ಬಿಟ್ಟು ಸುಮ್ಮನೆ ಕೈಯಲ್ಲಿ ಒಂದಿಷ್ಟು ಮಣಿಗಳು ಉಳಿಸ್ಕೊಂಡು ಹೋದ್ರೆ ಆಗಲ್ಲ. ಶಿಲ್ಬೆ ಹೊತ್ಕೊಂಡು ಹೋದ್ರೆ ಆಗಲ್ಲ. ಫೆಲೋಶಿಪ್ಪಲ್ಲಿ ಇರೋದು ತುಂಬ ಮುಖ್ಯ. ಅದು ಇಲ್ಲಿ ಒಳಗಡೆ ಫೆಲೋಶಿಪ್ ಇಲ್ಲದೆ ಹೊರಗಡೆ ಏನೇನು ಹಿಡ್ಕೊಂಡ್ರು ಏನೂ ಪ್ರಯೋಜನ ಇಲ್ಲ. ಒಳಗಡೆ ಫೆಲೋಶಿಪ್ ಇದ್ದು ಹೊರಗಡೆ ಏನು ಹಿಡ್ಕೊಳ್ಳದೇ ಇದ್ದರೂ ಪ್ರಾಬ್ಲಮ್ ಇಲ್ಲ. ಗಾಡ್ ಲುಕ್ಸ್ ಇನ್ ಟು ಹಾರ್ಟ್. ದೇವರು ಒಳಗಡೆ ನೋಡುವ ದೇವರು. ಮನುಷ್ಯ ಹೊರಗಡೆ ನೋಡ್ತಾನೆ. ಕೈಯಲ್ಲಿ ಬೈಬಲ್ ಇದೆಯಾ? ಬೈಬಲ್ ಇದ್ದರೆ ಇವರು ಪ್ರೇಯರಲ್ಲಿದ್ದಾರೆ. ಬೈಬಲ್ ಇಲ್ಲ ಅಂದರೆ ಪ್ರೇಯರ್ ಇಲ್ಲ. ಯಾರು ನೋಡ್ತಾರೆ? ಮನುಷ್ಯರು ನೋಡ್ತಾರೆ. ಮನೇಲಿ ಶಿಲ್ಬೆ ಇದೆಯಾ? ಇದ್ದರೆ ಕ್ರಿಶ್ಚಿಯನ್ ಮನೆ, ಇಲ್ಲಾಂದರೆ ಬೇರೆ ಮನೆ.
ಇವತ್ತು ಎಷ್ಟೋ ಶಿಲುಬೆ ಇರೋ ಮನೆಗಳೇ ಪ್ರೇತಾಲಯ ಥರ ಆಗಿದೆ. ಪ್ರೇತಾಲಯ ಅಂದರೆ ದೆವ್ವದ ಮಂದಿರ ಥರ ಇದೆ. ಕುಸ್ತಿ ಆಡಿಕೊಂಡು, ಕಿತ್ತಾಡಿಕೊಂಡು, ಕುಡ್ಕೊಂಡು, ಸುಳ್ಳು ಹೇಳ್ಕೊಂಡು, ಹೊಟ್ಟೆ ಕಿಚ್ಚು ಪಡ್ಕೊಂಡು ಸಮಾಧಿ ಥರ ಇದೆ. ಸಮಾಧಿಗೆ ಶಿಲುಬೆ ಇಡ್ತಾರಾ? ಒಳಗಡೆ ಏನಿರುತ್ತೆ? ಜೀವಂತವಾಗಿದ್ದವ್ರು ಯಾರು ಇರ್ತಾರಾ? ಕೆಲವು ಕ್ರಿಶ್ಚಿಯನ್ ಮನೆ ಮೇಲೆ ಶಿಲುಬೆ ಇರುತ್ತಾ? ಒಳಗಡೆ ಏನಿರುತ್ತೆ? ಇದೇ ಕುಡುಕುತನ, ವ್ಯಭಿಚಾರ, ಒಡೆದಾಟ, ಬಡದಾಟ, ವಿಗ್ರಹ ಆರಾಧನೆ, ಒಂಥರ ಸಮಾಧಿನೇ. ಆದರೆ ಇಲ್ಲಿರೋದು ಓಡಾಡ್ತಾ ಇರುತ್ತೆ, ಅಲ್ಲಿರೋದು ಓಡಾಡಲ್ಲ, ಮಲ್ಕೊಂಡಿರುತ್ತೆ, ಓಡಾಡೋಕ್ಕಾಗಲ್ಲ. ಅಷ್ಟೇ ಡಿಫ್ರೆನ್ಸ್. ಅದಕ್ಕೆ ಯೇಸು ಅವ್ರನ್ನ ಕರೆದಿದ್ದು ಸುಣ್ಣ ಬಳಿದ ಅದು ಬಂದಿಲ್ಲ ಅಂದರೆ ನಮ್ಮ ಪ್ರೀಚಿಂಗ್ ಕಂಪ್ಲೀಟ್ ಆಗಲ್ಲ. 9 ಕಟ್ಟಾಕ್ಬಿಟ್ಟಿದ್ದೀನಿ ಇವತ್ತು. ಓದಿ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಬಂಗಾರನೇ ಪರೀಕ್ಷೆ ಮಾಡದೆ ಎತ್ಕೊಳ್ಳಲ್ಲ ಅಂತೆ, ಆದರೆ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಕೂಡ ಶೋಧಿತವಾಗಬೇಕು. ನಾವು ನೋಡಿ, ನಾವು ಹೇಳ್ತೀವಲ್ಲ, ನಾವು 20 ವರ್ಷದಿಂದ ಪ್ರೇಯರಲ್ಲಿದ್ದೀವಿ, 15 ವರ್ಷದಿಂದ ವಿಶ್ವಾಸದಲ್ಲಿದ್ದೀವಿ, ನಾವು 25 ವರ್ಷದಿಂದ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿದ್ದೀವಿ, ಇಂಟರ್ಸೆಸರಿ ಗ್ರೂಪಲ್ಲಿದ್ದೀವಿ, ಪ್ರೀಚಿಂಗಲ್ಲಿದ್ದೀವಿ, ಟೀಚಿಂಗಲ್ಲಿದ್ದೀವಿ, ಏನೇನೋ ಇದ್ದೀವಿ ಹೇಳ್ತೀವಿ ಅಲ್ವಾ. ಸುಮ್ಮನೆ ದೇವರು ನಮ್ಮನ್ನು ಹಂಗೆ ಎತ್ಕೊಳ್ಳಲ್ಲ, ಹಾಕ್ತಾರೆ ಬೆಂಕಿಗೆ. ಹಿಂಗೆ ನೋಡೋಣ ಒಂದು ಆಟ. 20 ವರ್ಷದಿಂದ ಯೇಸುನಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ನೋಡೋಣ ಎಲ್ಲಿದ್ದಾನೆ ಗೊತ್ತಾಗತ್ತೆ ಈಗ ಅಂತ. 15 ವರ್ಷದಿಂದ ಇಂಟರ್ಸೆಸರಿಲಿದ್ದಾನೆ ಅಂತ ಹೇಳ್ತಾ ಇದ್ದಾನಲ್ಲ, ನೋಡೋಣ ಹಾಕಿ ನೋಡೋಣ ಗ್ರೂಪ್ ಬೆಂಕಿಗೆ. ಅಲ್ಲಿ ಹಾಕಿದಾಗ ಗೊತ್ತಾಗತ್ತೆ ನೀನು ಒರಿಜಿನಲ್ಲ ಡೂಪ್ಲಿಕೇಟ ಡಮ್ಮಿನ ಅಂತ. ಬಂಗಾರದ ಪರೀಕ್ಷೆ ಬೆಂಕಿಯಲ್ಲಿ ಆಗುವ ಹಾಗೆ ವಿಶ್ವಾಸಿಯ ಪರೀಕ್ಷೆ ಪರಿಶೋಧನೆಗಳ ಬೆಂಕಿಯಲ್ಲಿ ಆಗ್ತದೆ. ಓಕೆ, ಆಗ ಮಾತ್ರ ಪರೀಕ್ಷೆಯಲ್ಲಿ ಪಾಸ್ ಆದಮೇಲೆ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ಇಮಿಡಿಯೇಟಾಗಿ ರಿಸಲ್ಟ್ ಸಿಗಲ್ಲ. ಆಯಿತಾ, ರಿಸಲ್ಟಿಗೆ ಕಾಯಬೇಕು ಸ್ವಲ್ಪ. ಪರೀಕ್ಷೆ ಬರೋದು ಮಾರನೇ ದಿವಸ ರಿಸಲ್ಟ್ ಬರುತ್ತಾ? ಇದು ಕ್ಲಾಸ್ ಟೆಸ್ಟ್ ಅಲ್ಲ, ಆ್ಯನ್ಯುವಲ್ ಎಕ್ಸಾಮ್. ಆ್ಯನ್ಯುವಲ್ ಎಕ್ಸಾಮ್ ಬರೆದಾಗ ತಕ್ಷಣ ರಿಸಲ್ಟ್ ಬರಲ್ಲ, ಒಂದು ತಿಂಗಳು 10 ದಿವಸ ಎಲ್ಲ ಕಾಯಬೇಕಾಗತ್ತೆ. ಓಕೆ, ಇದಕ್ಕೆ ಕಾಯಬೇಕು. ಎಲ್ಲಿವರೆಗೆ ಕಾಯಬೇಕಂದ್ರೆ ಈ ರಿಸಲ್ಟ್ ತಗೊಂಡು ಬರೋ ತನಕ ಕಾಯಬೇಕು. ರಿಸಲ್ಟ್ ನಮಗೆ ಗೊತ್ತಿಲ್ಲ, ರಿಸಲ್ಟ್ ಶೀಟ್ ಅವ್ರ ಹತ್ರ ಇದೆ. ಅವ್ರು ಬಂದಾಗ ಈಗ ಓಪನ್ ಮಾಡ್ತಾರೆ, ಡಿಸ್ಪ್ಲೇ ಮಾಡ್ತಾರೆ. ನಾವು ನಂದು ಹೆಸರಿದೆಯಾ ಹಂಗೆ ನೋಡ್ತೀವಿ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂದರೆ ಹೋಯ್ತು, ಅಳ್ತಾ ಹೋಗ್ಬೇಕಾಗತ್ತೆ. ಹೆಸರಿದ್ದರೆ ಎಲ್ರಿಗೂ ಚಾಕ್ಲೇಟ್ ಕೊಡ್ಬೋದು. ಅದರಿಂದ ಅಲ್ಲಿ ಹೆಸರು ಬರುತ್ತೆ, ಲಿಸ್ಟಲ್ಲಿ ಹೆಸರು ಬರುತ್ತೆ, ನೋಡ್ಬೇಕು ನೀವು ಪಾಸ್ ಆದಮೇಲೆ. ಪರೀಕ್ಷೆ ಚೆನ್ನಾಗಿ ಬರೀಬೇಕು, ಪುಸ್ತಕ ಓದಬೇಕು. ಈ ಪುಸ್ತಕ ಬೈಬಲ್ ಪುಸ್ತಕ ಓದಬೇಕು, ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಆಗಿಲ್ಲ ಅಂದರೆ ಕಷ್ಟಪಟ್ಟು ಪವಿತ್ರಾತ್ಮರ ಹತ್ರ ಕೇಳಬೇಕು. ಇಲ್ಲಿ ಎಲ್ಲೆಲ್ಲಿ ಶುಭ ಸಂದೇಶ ಬೋಧನೆ ಇದೆಯೋ, ಕಲಿಕೆ ಇದೆಯೋ ಅಲ್ಲಿ ಹೋಗಿ ಕಲ್ತ್ಕೊಳ್ಳಿ. ಅದು ಇದು ಸಭೆ ನೋಡ್ತಾ ಕೂತ್ಕೋಬೇಡಿ. ಆ ಸಭೆ ಈ ಸಭೆ, ಆ ಗ್ರೂಪ್ ಈ ಗ್ರೂಪ್, ಆ ರಿಟ್ರೀಟ್ ಈ ರಿಟ್ರೀಟ್, ಆ ಬ್ರದರ್ ಈ ಬ್ರದರ್, ಆ ಫಾದರ್ ಆ ಪಾಸ್ಟರ್ ಈ ಪಾಸ್ಟರ್, ಇದನ್ನೆಲ್ಲ ನೋಡ್ತಾ ಕೂತ್ಕೊಂಡ್ರೆ ಹಾಳಾಗಿ ಹೋಗ್ತೀರಾ. ಯೇಸುನ ನೋಡಿ, ಶಿಲ್ವೆ ಮೇಲೆ ಯಾರೂ ಸತ್ತಿಲ್ಲ. ನಿನಗೋಸ್ಕರ ಸತ್ತವ್ರು ಒಬ್ಬರೇ ಯೇಸು, ನಿನಗೋಸ್ಕರ ಪುನರುತ್ಥಾನರಾದವ್ರು ಒಬ್ಬರೇ ಯೇಸು. ವಾಪಸ್ ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರೋರು ಅವರೇನೆ, ಯೇಸು ಕ್ರಿಸ್ತರು ಒಬ್ಬರೇನೆ. ಅವ್ರನ್ನ ಮಾತ್ರ ನೋಡು, ಬೇರೆ ಯಾರನ್ನೂ ನೋಡಬೇಡ. ನೋ ಬಡಿ ಈಸ್ ಪರ್ಫೆಕ್ಟ್. ಎಲ್ಲರನ್ನೂ ಪ್ರೀತಿ ಮಾಡಿ, ಎಲ್ಲರನ್ನೂ ಅವರವರ ಸ್ಥಾನಕ್ಕೆ ತಕ್ಕಾಗೆ ಗೌರವಿಸಿ ಅಷ್ಟೇ. ಯೇಸುನ ಮಾತ್ರ ನೋಡಿ, ಬಿ ಒಬಿಡಿಯಂಟ್ ಟು ಗಾಡ್, ಗೋ ಹೆಡ್, ಗೋ ಫಾರ್ವರ್ಡ್. ಪರೀಕ್ಷೆ ಬರುತ್ತೆ, ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ರಿಸಲ್ಟ್ ಶೀಟ್ ತಗೊಂಡು ಬರ್ತಾರೆ ಯೇಸು ಒಂದು ದಿನ. ಕಳೆದ ದಿವಸ ಒಂದು ಬೆನ್ನಿಹಿನ್ ಕೇಳಿದ್ದೀರಾ? ಪಾಸ್ಟರ್ ಬೆನ್ನಿಹಿನ್, ಪ್ರಾಟೆಸ್ಟೆಂಟ್ ಪ್ರಬೋಧಕರು, ಇವ್ಯಾಂಜಲಿಸ್ಟ್, ಟೆಲಿ ಇವ್ಯಾಂಜಲಿಸ್ಟ್. ಓಕೆ, ಅವ್ರ ಬಗ್ಗೆ ಪಾಸಿಟಿವ್ ಆಗಿಯೂ ಇದೆ, ನೆಗೆಟಿವ್ ಆಗಿಯೂ ಇದೆ, ನಮಗೆ ಎರಡೂ ಬೇಡ. ಅವರಿಗೊಂದು ದರ್ಶನ ಆಯ್ತಂತೆ. ಅವ್ರ ದರ್ಶನ ಹೇಳುವಾಗ ತುಂಬ ಭಯ ಆಯ್ತಂತೆ. ದೇವರೊಂದು ದರ್ಶನ ಕೊಟ್ರಂತೆ ಅವರಿಗೆ. ಆ ದರ್ಶನ ಏನೋ ನಿಮಗೆ ಹೇಳ್ತೀನಿ. ಹೀಗೆ ಅವರು ದರ್ಶನದಲ್ಲಿ ನೋಡಿದ್ರಂತೆ, ಅವರು ಸತ್ತು ಅವರ ಆತ್ಮ ಹೀಗೆ ಸ್ವರ್ಗಕ್ಕೆ ಹೋಗಿದೆ. ಯೇಸು ಸ್ವಾಮಿ ಕೂತ್ಕೊಂಡಿದ್ದಾರೆ. ಅನೇಕರು ಹೀಗೆ ಸತ್ತು ಬರ್ತಾ ಇದ್ದಾರೆ. ಅನೇಕರು ಆ ಕಡೆ ದೇವದೂತರಿದ್ದಾರೆ. ಕೆಲವ್ರನ್ನ ಯೇಸು ಟೆಸ್ಟ್ ಮಾಡಿ
ರೈಟ್ ಮಾರ್ಕ್ ಹಾಕಿ ಇವನ ಒಳಗಡೆ ಕರ್ಕೊಂಡು ಹೋಗು, ಇವನ್ನ ಒಳಗಡೆ ಕರ್ಕೊಂಡು ಹೋಗು ಅಂತ ಕಳಿಸ್ತಾ ಇದ್ದಾರೆ. ಕೆಲವ್ರನ್ನ ರಿಜೆಕ್ಷನ್, ಇಲ್ಲ ಇವನು ಒಳಗಡೆ ಹೋಗಲಿಕ್ಕೆ ಯೋಗ್ಯ ಇಲ್ಲ, ಇವನ್ನ ಕಳಿಸ್ಬಿಡು, ಅವನಿಗಲ್ಲಿ ಆ ಕಡೆ ಜಾಗ ಇದೆ, ಪಿಶಾಚಿಗೂ ಅವನ ದೂತರಿಗೂ ಇರೋ ಜಾಗ, ಅಲ್ಲಿ ಕಳಿಸ್ಬಿಡು ಅಂತ. ಬೆನ್ನಿನ ಕ್ಯೂನಲ್ಲಿದ್ದಾರಂತೆ, ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರಂತೆ. ಆ ಕ್ಯೂನಲ್ಲಿ ಮುಂದೆ ಹೋದವ್ರು ಒಬ್ರಿಗೂ ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ, ತಲೆ ಹೀಗೆ ಹಾಕಿ ನಿಂತ್ಕೋಬೇಕಷ್ಟೆ. ಅಲ್ಲಿ ಏನು ಆರ್ಗ್ಯುಮೆಂಟ್ ಇಲ್ಲ, ಅಲ್ಲಿ ಓನ್ಲಿ ಜಡ್ಜ್ಮೆಂಟ್ ಮಾತ್ರ. ಬೆವರು ಇಳಿತಾ ಇದೆ ಅಂತ ಅವರಿಗೆ. ಸ್ವರ್ಗದಲ್ಲಿ ಬೆವರು ಬರುತ್ತಾ ಕೇಳಬೇಡಿ, ದರ್ಶನ. ಯಾಕಂದ್ರೆ ನೀವು ಆ ಥರ ಕೇಳೋರು ಇದ್ದೀರಿ, ಅದಕ್ಕೆ ಹೇಳಿದ್ದು. ನಾವು ತುಂಬ ಎಲ್ಲ ಸ್ಟಡಿ ಮಾಡಿದ್ದೀವಲ್ಲ, ಬೈಬಲ್ ಸ್ಟಡಿ ಜಾಸ್ತಿ ಮಾಡಿದ್ರೆ ಹಾಗಾಗತ್ತೆ ಕೆಲವು ಟೈಮ್. ಸ್ವರ್ಗದಲ್ಲಿ ಬೆವರು ಬರುತ್ತಾ ಬರೋದಾರೆ ಅಂತೆಲ್ಲ ಕೇಳಬೇಡಿ. ಬೆವರ್ತಾ ಇದ್ದಾರೆ, ನಡುಕ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಯಾರಿಗೂ ಮಾತಾಡ್ಲಿಕ್ಕೆ ಚಾನ್ಸ್ ಕೊಡ್ತಾ ಇಲ್ಲ. ಏನೋ ನೋಡ್ತಾ ಇದ್ದಾರೆ ಜೀಸಸ್, ನೋಡಿಬಿಟ್ಟು ಇವನ್ನ ಒಳಗಡೆ ಕರ್ಕೊಂಡು ಹೋಗು, ಇವನಿಗೆ ಚಾನ್ಸ್ ಇಲ್ಲ. ಅಲ್ಲ ಇವೆಲ್ಲ ಏನಿಲ್ಲ, ನೋ ಆರ್ಗ್ಯುಮೆಂಟ್, ನಥಿಂಗ್. ನೆಕ್ಸ್ಟ್ ಇವ್ರದ್ದು ಅವ್ರು ಒಳಗಡೆ ಭಯ ಆಗ್ತಾಯಿದೆ ಅಂತೆ, ನನ್ನನ್ನು ಒಳಗಡೆ ಹಾಕ್ತಾರಾ ಹೊರಗಡೆ ಹಾಕ್ತಾರಾ ಅಂತ. ಆ ಭಯದಲ್ಲಿ ನಡುಗಿ 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 ಕುಸ್ತು ಹೋಗ್ಬಿಟ್ರಂತೆ, ಎಚ್ಚರ ಆಗ್ಬಿಡ್ತು ಅವರಿಗೆ. ಅಂದರೆ ಆ ಸ್ವರ್ಗದ ಒಳಗಡೆ ಹೋಗಬೇಕಾದ್ರೆ ನಾವು ಎಷ್ಟೊಂದು ಭಯಭಕ್ತಿಯಲ್ಲಿ ಇಲ್ಲಿ ಬದುಕ್ತಾ ಇದ್ದೀವಿ ಪ್ರಪಂಚದಲ್ಲಿ. ಈಸಿ ಅಂತ ತಿಳ್ಕೊಬೇಡಿ, ಅವ್ರು ಹೇಳಿದ್ದು ಈಸಿ ಅಂತ ತಿಳ್ಕೊಬೇಡಿ. ಯೇಸುಸ್ವಾಮಿ ಹೇಳಿದ್ದಾರೆ, ಸ್ವರ್ಗಕ್ಕೆ ಹೋಗೋ ದಾರಿಗೆ ಕಿರಿದಾದದ್ದು. ನೀವು ಈ ಲೋಕದಲ್ಲಿ ಅಷ್ಟು ಭಯಭಕ್ತಿಯಿಂದ ಬದುಕಬೇಕು. ಅಲ್ಲಿ ಹೋಗಿ ಆ ಸ್ವರ್ಗದಲ್ಲಿ ಆ ನ್ಯಾಯಾಧಿಪತಿ ದೇವರ ಮುಂದೆ, ಯೇಸುವಿನ ಮುಂದೆ ಆರ್ಗ್ಯುಮೆಂಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ತೀರ್ಪಿರುತ್ತಷ್ಟೇ, ಜಡ್ಜ್ಮೆಂಟ್ ಅಷ್ಟೆ, ಒಳಗೆ ಅಥವಾ ಹೊರಗೆ. ನೀನು ಯಾರು ಏನು ನಿನ್ನ ಹೆಸರು ಕೇಳಲ್ಲ ಅವರು. ನೀನು ಎಷ್ಟು ದೆವ್ವ ಓಡಿಸಿದಿ ಕೇಳೋದಿಲ್ಲ, ನೀನು ಎಷ್ಟು ಬೋಧನೆ ಮಾಡಿದಿ ಕೇಳೋದಿಲ್ಲ, ನೀನು ಎಷ್ಟು ಚರ್ಚ್ ಕಟ್ಟಿದೆಯಾ ಕೇಳೋದಿಲ್ಲ, ಎಷ್ಟು ಬೈಬಲ್ ಡಿಸ್ಟ್ರಿಬ್ಯೂಟ್ ಮಾಡಿದೆಯಾ ಕೇಳೋದಿಲ್ಲ, ಎಷ್ಟು ಕ್ಯಾಂಡಲ್ ಅಂಟಿಸ್ದೆ ಕೇಳೋದಿಲ್ಲ, ಕ್ಯಾಥಲಿಕ್ಕಾ, ಪ್ರೊಟೆಸ್ಟೆಂಟಾ, ಪೆಂಟಿಕೋಸ್ಟಾ, ಆರ್ಥೋಡಾಕ್ಸಾ, ಮೆಥೋಡಿಸ್ಟಾ, ಯಾವುದು ಕೇಳೋದಿಲ್ಲ. ನೀನು ಕ್ರಿಶ್ಚಿಯನಾ ಅಂತಲೇ ಕೇಳೋದಿಲ್ಲ. ನೋಡ್ತಾರೆ, ಅವ್ರು ನೋಡುವಾಗ ಎಲ್ಲ ಕರೆಕ್ಟಾಗಿದ್ದರೆ ಪರವಾಗಿಲ್ಲ, ನಾನು ಅರೇಂಜ್ ಮಾಡಿರುವ ಎಲ್ಲ ಸ್ಟೆಪ್ಸಲ್ಲೂ ಇವನು ಕಷ್ಟಪಟ್ಟು ಹತ್ತಿ ಬಂದಿದ್ದಾನೆ ಮೇಲೆ ಅಂದರೆ ಬಾ ಮಗನೇ ಒಳಗಡೆ ಅಂತ ಕರ್ಕೊಳ್ತಾರೆ. ನೀನು ಯಾವುದೋ ಸ್ಟೆಪ್ ಹತ್ತಿ ಎಲ್ಲೋ ಹೋದರೆ ಹೊರಗಡೆ ಕರ್ಕೊಂಡೋಗಿ ಹಾಕಿ ಅಂತಾರೆ. ಆದ್ದರಿಂದ ನಾವಿಲ್ಲಿ ಬದುಕುವಾಗ ನಮ್ಮ ಈ ಲೋಕದ ಪ್ರಯಾಣ ಸುಮ್ಮನೆ ಹೇಗೋ ಯಾರನ್ನೋ ಮೆಚ್ಚೋದಕ್ಕೋ ಯಾರಿಗೋ ಹೆದರ್ಕೊಂಡೋ ಬದುಕೋದಲ್ಲ. ಯು ಡೋಂಟ್ ಹ್ಯಾವ್ ಟು ಬಿ ಅಫ್ರೈಡ್ ಆಫ್ ಎನಿಬಡಿ, ಯು ಡೋಂಟ್ ಹ್ಯಾವ್ ಟು ಪ್ಲೀಸ್ ಎನಿಬಡಿ. ವಾಕ್ ಇನ್ ದ ಫಿಯರ್ ಆಫ್ ದ ಲಾರ್ಡ್ ಟು ಪ್ಲೀಸ್ ದ ಲಾರ್ಡ್ ಆ್ಯಂಡ್ ಲಾರ್ಡ್ ಅಲೋನ್. ಈ ಲೋಕದಲ್ಲಿ ಬದುಕುವಾಗ ಯಾರಿಗೂ ಹೆದರ್ಕೊಂಡು ಬದುಕೋ ಅವಶ್ಯಕತೆ ಇಲ್ಲ, ಯಾರನ್ನು ಮೆಚ್ಚಿಸ್ತಾ ಬದುಕೋ ಅವಶ್ಯಕತೆಯೇ ಇಲ್ಲ. ದೈವ ಭಯದಲ್ಲಿ ದೇವರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕ್ರಿ. ಹಾಗೆ ಬದುಕಬೇಕಾದ್ರೆ ಬಿ ಇನ್ ಫೆಲೋಶಿಪ್ ವಿತ್ ಜೀಸಸ್. ಯೇಸುವಿನ ಅನ್ಯೋನ್ಯತೆಯಲ್ಲಿದ್ದಾಗ ಅದಾಗುತ್ತೆ, ಆಟೋಮ್ಯಾಟಿಕ್ ಆಗುತ್ತೆ. ಇಲ್ಲದೇ ಇದ್ದರೆ ಕಷ್ಟ ಆಗುತ್ತೆ, ಒದ್ದಾಟ ಆಗುತ್ತೆ. ಓಕೆ, ಓದಿ. ಪರೀಕ್ಷೆ ಆದ ನಂತರ ಯೇಸು ಬರುವಾಗ, ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವ ದಿನದಂದು, ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಆದುದರಿಂದ ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ, ಕ್ರಿಸ್ತ ಯೇಸುವನ್ನು ನೀವು ಈಗ ನೋಡದೇ ಇದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ, ನೀವು ಈಗ ಅವರನ್ನ ಕಣ್ಣಾರೆ ಕಾಣದೇ ಇದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ, ಇದಕ್ಕೊಂದು ಅಂತಿಮ ಫಲ ಇದೆ, ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಇದರ ಅಂತಿಮ ಫಲವಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕೆಲ್ಲರೂ, ಆಯ್ತಾ? ಜೀವೋದ್ಧಾರ ಪಡಿಬೇಕಾಯ್ತಾ? ಈ ಲೋಕದಲ್ಲಿ ನೀವು ಅಲ್ಲಿ ಧ್ಯಾನಕ್ಕೆ ಹೋದೆ, ಇಲ್ಲಿ ಧ್ಯಾನಕ್ಕೆ ಹೋದೆ, ಆ ಬ್ರದರ್ ಬಂದರು, ಈ ಫಾದರ್ ಬಂದರು, ಈ ಪಾಸ್ಟರ್ ಬಂದರು, ಅವರು ಪ್ರೇಯರ್ ಮಾಡಿದ್ರು, ನಮಗೆ ಮನೆ ಸಿಕ್ತು, ಮಕ್ಕಳು ಸಿಕ್ತು, ಮದುವೆ ಆಯಿತು, ಜಾಬ್ ಸಿಕ್ತು, ಕಿಡ್ನಿ ಸಿಕ್ತು, ಹಾರ್ಟ್ ಸಿಕ್ತು, ಲಿವರ್ ಸಿಕ್ತು, ಇದೆಲ್ಲ ಹೇಳಿ ಜೀವೋದ್ಧಾರ ಕಳ್ಕೊಬೇಡಿ. ಇದು ಈ ಪ್ರಪಂಚದಲ್ಲಿ ಏನೂ ಸಿಗದೇ ಇದ್ದರೂ ಪರವಾಗಿಲ್ಲ, ನಿಮಗೆ ಜೀವೋದ್ಧಾರ ಸಿಗಬೇಕು, ರಕ್ಷಣೆ ಸಿಗಬೇಕು, ನಿತ್ಯ ಜೀವ ಸಿಗಬೇಕು, ಅಮರ ಜೀವ ಸಿಗಬೇಕು. ಅದೇ ದೇವರ ಉದ್ದೇಶ.
ಅದಕ್ಕಾಗಿಯೇ ದೇವರು ತಮ್ಮ ಒಬ್ಬನೇ ಮಗನನ್ನು ಭೂಮಿಗೆ ಕಳಿಸ್ಕೊಟ್ಟಿದ್ದು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರೂ ನಾಶ ಆಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ.